ದರ್ಯಪ್ಪ ಶಿವಪ್ಪ ಚಿಕ್ಕೋಡಿ, ASI ಸಾಹೇಬರು ಅಥಣಿ, ಉಮೇಶ್ ಮಮದಾಪುರ್, ಅದೇ ರೀತಿಯಾಗಿ ಸಿದ್ದರಾಮ ನರಸಪ್ಪ ಚೌಹಾಣ್ ಯಲ್ಲಮ್ಮನವಾಡಿ ಹಿರಿಯರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತೇಳಿ ವಿನಂತಿಸ್ಕೊಳ್ತೇನೆ. ಸರ್, ಮಾನ್ಯ ಶ್ರೀ ಲಕ್ಷ್ಮಣಣ್ಣ ಸಂಗಪ್ಪ ಸೌದಿಜಿಯವರು, ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಜನಪ್ರಿಯ ಶಾಸಕರು ಅಥಣಿಯವರು ನೌಕರರ ಜೊತೆ ನೌಕರರಾಗಿ, ರೈತರ ಜೊತೆ ರೈತರಾಗಿ, ಸಣ್ಣ ಮಕ್ಕಳ ಜೊತೆ ಸಣ್ಣ ಮಕ್ಕಳಾಗಿ ಯಾವತ್ತೂ ಕೂಡ ಶಾಸಕರಾಗಿ ನಾವು ನಿಮ್ಮ ಜೊತೆ ಸದಾಕಾಲವೇ ಇರ್ತೇವೆ ಅಂತಕ್ಕಂಥ ನಿಮ್ಮ ಜೊತೆ ಸದಾಕಾಲವೇ ಇರ್ತೇವೆ ಅಂತಕ್ಕಂಥ ಅಭಯ ಹಸ್ತವನ್ನು ತೋರಿ ಈ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ ಅಂತ ಮಾನ್ಯ ಸರ್ ನೆರವೇರ್ತಾರೆ. ಶತಮಾನೋತ್ಸವ ಸಮಿತಿಯ ಸರ್ವ ಸದಸ್ಯರಿಂದ ಮತ್ತೊಮ್ಮೆ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ಸತ್ಕಾರ ನೆರವೇರ್ತಾ ಇದೆ. ಧನ್ಯವಾದಗಳು. ಈಗ ನಮ್ಮ ಜನಪ್ರಿಯ ಶಾಸಕರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಲಕ್ಷ್ಮಣ ಸಂಗಪ್ಪ ಸೌದಿ ಸಾಹೇಬರಿಗೆ ಈಗ ಶತಮಾನೋತ್ಸವ ಸಮಿತಿಯ ಸರ್ವ ಸದಸ್ಯರು ಸನ್ಮಾನಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗಿರ್ತಕ್ಕಂಥ ರೋಷನ್ ಜಿ ಸಾಹೇಬರಿಗೆ ನಮ್ಮ ಶತಮಾನೋತ್ಸವ ಸಮಿತಿಯ ಸರ್ವ ಸದಸ್ಯರು ಸನ್ಮಾನಿಸಬೇಕು ಹೇಳಿ ವಿನಂತಿಸ್ಕೊಳ್ತೇನೆ. ಆಗಮಿಸಿರ್ತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಅಚ್ಚುಮೆಚ್ಚಿನ ಶಿಕ್ಷಕ ಸ್ನೇಹಿ ಅಧಿಕಾರಿಗಳಾಗಿರ್ತಕ್ಕಂಥ MR ಮುಂಜೆ ಸಾಹೇಬರಿಗೆ, ಮಹಾದೇವ್ ದಳವಾಯಿ, ಅದೇ ರೀತಿಯಾಗಿ ಸುರೇಶ್ ಕಾಂಬ್ಳೆ, ಸಂಗಣ್ಣ ನಾವಿ, ಈರಪ್ಪ ನೇಮಗೋಡು PKP ಸದಸ್ಯರು ಬಂದು ಸನ್ಮಾನಿಸಬೇಕಂತೇಳಿ ವಿನಂತಿಸ್ಕೊಳ್ತೇನೆ. ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಕ ಸ್ನೇಹಿ ಅಧಿಕಾರಿಗಳು ಆಗಿರ್ತಕ್ಕಂಥ ಮಾನ್ಯರು ಬಂದ ತಕ್ಷಣ ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಪಷ್ಟ ಓದು ಶುದ್ಧ ಬರಹ ಹಾಗೂ ಸರಳ ಗಣಿತ ಅಂತಕ್ಕಂಥ ಒಂದು ತತ್ವವನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿ ಇದೀಗ 80% ಈ ಭಾಗದಲ್ಲಿ ಯಶಸ್ವಿಯನ್ನು ಕಂಡಿರ್ತಕ್ಕಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಇದೀಗ ಸತ್ಕಾರ ನೆರವೇರ್ತಾ ಇದೆ. ಮಹಾದೇವ್ ದಳವಾಯಿ, ಸುರೇಶ್ ಕಾಂಬ್ಳೆ, ಸಂಗಪ್ಪ ನಾವಿ ಮತ್ತು ಈರಪ್ಪ ನೇಮಗೌಡವರು ಸನ್ಮಾನಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ಈಗ ನಮ್ಮ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಮನಗೌಡ ಬಿರಾದರ್ ಪಾಟೀಲ್ ಅವರಿಗೆ ನಿವೃತ್ತ ಇಂಜಿನಿಯರ್ ಸಾಹೇಬರು, ನಮ್ಮೂರಿನ ಹೆಮ್ಮೆಯ ಸುಪುತ್ರರು ಸಹ ಎಲ್ಲ ನೌಕರರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥವರು, ಅವರಿಗೆ ಸನ್ಮಾನಿಸಲಾಗ್ತಾಗಿದೆ. ಧನ್ಯವಾದಗಳು. ಯಾರ್ದು ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾಗಿರ್ತಕ್ಕಂಥ ಕೋತ್ ಸಾಹೇಬರಿಗೆ
ಭೀಮಪ್ಪ ಚಮಕೇರಿ, ರಾಮು ಕುಂಬಾರ್, ಅದೇ ರೀತಿಯಾಗಿ ಈರಪ್ಪ ಕುಂಬಾರ್ ಅವರು ಪೊಲೀಸ್ ಇಲಾಖೆ, ರಾಮು ಕಂಬಾರ್ ಅವರು, ಈರಪ್ಪ ಕುಂಬಾರ್ ಅವರು ಪೊಲೀಸ್ ಇಲಾಖೆ ಬಂದು ಸನ್ಮಾನಿಸ್ಬೇಕಂತೇಳಿ ವಿನಂತಿಸ್ಕೊಳ್ತೇನೆ. ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಜಿ ಎ ಕೋತ್ ಸಾಹೇಬರಿಗೆ ಸನ್ಮಾನ ನೆರವೇರ್ತಾ ಇದೆ. ಮುಂದೆಂದಾಗಿ ಮಾನ್ಯ ಜಿ ಎಂ ಹಿರೇಮಠ ಸರ್ ಅವರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅತನಿಯವರಿಗೆ ಶರಣ ಶ್ರೀ ಶಂಕರ್ ಮುದೋಳ್, ಸಿದ್ದು ಬಿರಾದರ್, ರಾಜು ಮಮದಾಪುರ್ ಅವರು ಬಂದು ಸತ್ಕಾರವನ್ನು ನೆರವೇರಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಗೌಡ ಎಸ್ ಪಾಟೀಲ್ ಸರ್ ಅವರಿಗೆ ಶ್ರೀ ಗಜಾನನ್ ಕೋಡಗ್, ಹನುಮಂತ ಗಿರಿಜಾಗೋಳ್, ಆರ್ ಎಚ್ ಕಟ್ಟಿ ಶಿಕ್ಷಕರು ಬಂದು ಗಜಾನನ್ ಕೂಡಿಗಿ, ಹನುಮಂತ ಗಿರಿಜಾಗೋಳ್, ಆರ್ ಎಚ್ ಕಟ್ಟಿ ಶಿಕ್ಷಕರು ಬಂದು ಸತ್ಕಾರವನ್ನು ನೆರವೇರಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಶೈಲ್ ವಿಜೇಂದ್ರ ಸರ್ ಅವರಿಗೆ, ಅರ್ಜುನ್ಗಿ ಸರ್ ಅವರು, ಎ ಕೆ ಮಡ್ಡಿಮಣಿ ಸರ್ ಅವರು, ಸಿ ಪಿ ಬಿರಾದರ್ ಸರ್ ಅವರು ಬಂದು ಸತ್ಕಾರವನ್ನು ನೆರವೇರಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಎಸ್ ಎಸ್ ಹೂಗಾರ್ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಬಾಡಿಗೆ ಇವರಿಗೆ ಬಸವರಾಜ್ ಹುಣ್ಣೂರ್ ಗ್ರಾಮ ಆಡಳಿತಾಧಿಕಾರಿಗಳು, ಪ್ರಶಾಂತ್ ಜಂಬಗಿ ಪ್ರಗತಿಪರ ರೈತರು, ರಾಕೇಶ್ ಮಾದರ್ ಅವರು ಬಂದು ಸನ್ಮಾನಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶೀತಲಗೌಡ ಪಾಟೀಲ್ ಇವರಿಗೆ, ಹಿರಿಯರಾದ ಶೀತಲಗೌಡ ಪಾಟೀಲ್ ಇವರಿಗೆ, ಮಹಾದೇವ್ ಚಿಕ್ಕೋಡಿ, ಬಸವರಾಜ್ ನೇಮಗೌಡ್, ಚಂದ್ರಶೇಖರ್ ಚಿಕ್ಕೋಡಿ, ಸಿ ಪಿ ಐ ಸಾಹೇಬರು ಇವರಿಗೆ, ಪರಸಪ್ಪ ಬಿರಾದಾರ್, ನಮ್ಮ ಸಿ ಆರ್ ಪಿಗಳಾಗಿರ್ತಕ್ಕಂಥ ಕನಾಲ್ ಸರ್ ಮತ್ತು ಬಿ ಆರ್ ಪಿಗಳಾಗಿರ್ತಕ್ಕಂಥ ಹೈಬತ್ತಿ ಸರ್ ಅವರು ಬಂದು ಸನ್ಮಾನಿಸಬೇಕಂತೇಳಿ ವಿನಂತಿಸ್ಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಆರತಿ ಹನುಮಂತ ಕಾಂಬ್ಳೆ ಆರತಿ ಕಾಂಬ್ಳೆ SDMC ಉಪಾಧ್ಯಕ್ಷರು ಇವರಿಗೆ ಶ್ರೀಮತಿ ಪೋತಿ ಮೇಡಮ್ ಅವರು ಬಂದು ಸತ್ಕಾರವನ್ನು ನೆರವೇರಿಸ್ಕೊ ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ. ಬಂದಿಲ್ಲ ಸತ್ಕಾರವನ್ನು ಸ್ವೀಕರಿಸಿರ್ತಕ್ಕಂಥ ಹಾಗೂ ನೆರವೇರಿಸಿರ್ತಕ್ಕಂಥ ಸರ್ವರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಪತ್ರಕರ್ತ ಮಿತ್ರರಾಗಿರ್ತಕ್ಕಂಥ ಮಲಗೌಡ ಪಾಟೀಲ್ ಹಾಗೂ ಶ್ರೀಶೈಲ್ ಮಾಳಿಯವರು ಪತ್ರಿಕೆಯನ್ನು ವಿತರಿಸ್ತಕ್ಕಂಥ ಕಾರ್ಯಕ್ರಮ ಇದೀಗ ನೆರವೇರ್ತಾ ಇದೆ. ಇದೀಗ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ರಮೇಶ್ ಹುಣ್ಣೂರು, ಶಿಕ್ಷಣ ಪ್ರೇಮಿಗಳು ಇವರಿಂದ. ಪೇಪರ್ ಬಿಡುಗಡೆ ಕಾರ್ಯಕ್ರಮ ಸಂಯುಕ್ತ ಕರ್ನಾಟಕ ಮಲಗೌಡ ಪಾಟೀಲರು, ವಿಜಯ ಕರ್ನಾಟಕ ಮತ್ತು ವಿಜಯವಾಣಿ ಶ್ರೀಶೈಲ್ ಮಾಳಿಯವರು, ರಾಜು ಮಾಡಿಗಳವರು ವೇದಿಕೆ ಮೇಲಿರ್ತಕ್ಕಂಥ ಸರ್ವ ಗಣ್ಯರಿಗೆ, ಪತ್ರಿಕೆಯನ್ನು ವಿತರಿಸಿರ್ತಕ್ಕಂಥ ಪತ್ರಕರ್ತ ಮಿತ್ರರಿಗೆ ಧನ್ಯವಾದಗಳು. ಇದೀಗ ಈ ಒಂದು ಶತಮಾನ ಸಂಭ್ರಮದ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿಯನ್ನು ಈ ಗ್ರಾಮದ ಹಿರಿಯರು, ಶಿಕ್ಷಣ ಪ್ರೇಮಿಗಳು ಆಗಿರ್ತಕ್ಕಂಥ ರಮೇಶ್ ಹುಣ್ಣೂರ್ ಅವರು ನೆರವೇರಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ ಒಂದೇ ಒಂದೇ. ಪ್ರಾತಸ್ಮರಣೀಯರು ಹಾಗೂ ಜಂಗಮ ಜ್ಯೋತಿಗಳು ಆಗಿರತಕ್ಕಂಥ ಮುರುಗೇಂದ್ರ ಮಾಸ್ ಶಿವಯೋಗಿಗಳನ್ನು ಸ್ಮರಿಸಿಕೊಂಡು ಬಸವಾದಿ ಶರಣರನ್ನು, ಈ ದರೆಗೆ ಪಾವನ ಮೂರ್ತಿ ಆಗಿರತಕ್ಕಂಥ ಸಾಧು ಮಹಾರಾಜ್ ಚನ್ನ ಸಂಗಮೇಶ್ವರ ಮಾ ಸ್ವಾಮೀಜಿಗಳನ್ನು ಸ್ಮರಿಸಿಕೊಂಡು, ಹಾಗೆಯೇ ಇವತ್ತಿನ ಈ
ಶಾಲಾ ಶತಮಾನೋತ್ಸವ ಹಾಗೂ ಗುರುವಂದನಾ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಂತ ಪ್ರಭು ಮಹಾಸ್ವಾಮಿಗಳು ಶ್ರೀ ವಿರಕ್ತ ಮಠ ಸೇಗುಣಿಸಿ ಅವರಲ್ಲಿಯೂ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ನಮ್ಮವರೇ ಆಗಿರತಕ್ಕಂಥ ಶ್ರೀ ಸನ್ಮಾನ್ಯ ಸಿದ್ಧರತ್ನ ಅಮರೇಶ್ವರ ಮಹಾರಾಜ ಕೌಲಗುಡ್ಡ ಹಾಗೂ ಹನುಮಾಪುರ ಅವರಲ್ಲಿಯೂ ಹಾಗೆಯೇ ಈ ಬರದ ನಾಡಿಗೆ ಭಗೀರಥರಾಗಿ ಅಭಿವೃದ್ಧಿಯ ಹರಿಕಾರರಾಗಿ ದೀನ ದಲಿತರ ಬಂಧುವಾಗಿ ನಿಮ್ಮೆಲ್ಲರನ್ನು ತಮ್ಮ ಒಂದು ಕುಟುಂಬದವರಂತೆ ರಕ್ಷಣೆ ಮಾಡುತ್ತಿರುವಂಥ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸೌದಿಜಿ ಸಾಹೇಬರಲ್ಲಿಯೂ ಹಾಗೆಯೇ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗನಗೌಡ ಪಾಟೀಲ್ ಅವರಲ್ಲಿಯೂ ಮುಖ್ಯ ಅತಿಥಿಗಳಾಗಿ ನಮ್ಮ ಗ್ರಾಮಕ್ಕೆ ಸುಮಾರು 230 ಕಿಲೋಮೀಟರ್ ಜಿಲ್ಲಾ ಮಟ್ಟದಿಂದ ಬಹುಶಃ ಸಾಹೇಬರಿಗೆ ಅನಿಸಿರ್ಬೇಕು ಬೆಳಗಾವಿ ಜಿಲ್ಲಾ ಏನೋ ಮುಂದೆ ಎಷ್ಟು ದೂರ ಐತಿ ಅಂತ ಅವ್ರು ಅನ್ಸ್ಕೊಂಡಿರ್ಬೇಕು. ಕಟ್ಟ ಕಡೆಗೆ ಹಳ್ಳಿ ಸಾಹೇಬ್ರ ನಮ್ಮದು. ಈ ನಮ್ಮ ಕೊನೆಯ ತಾಲೂಕು, ಅದರಲ್ಲಿ ನಾವು ಕೊನೆ ಹಳ್ಳಿಯವರು. ನಮ್ಮ ಮೇಲೆ ನೀವು ಅನುಕಂಪವನ್ನು ತೋರಿ ನಾವು ಬಂದು ನಿಮ್ಗೆ ರಿಕ್ವೆಸ್ಟ್ ಮಾಡಿದಾಗ ನಮ್ಮ ಗ್ರಾಮಕ್ಕೆ ಬಂದದ್ದಕ್ಕಾಗಿ ಸಮಸ್ತ ರೈತ ಬಾಂಧವರಿಂದ ಹಾಗೂ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಹಾಗೂ ತಾಯಂದರಿಂದ ನಿಮಗೊಂದು ನಾನು ದೀರ್ಘ ನಮಸ್ಕಾರಗಳನ್ನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಹಾಗೆಯೇ ಅತಿಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸೀತಾರಾಮ್ ಸಾಹೇಬರು, DDP ಚಿಕ್ಕೋಡಿ ಸಾಹೇಬರು, ಅನುಪಸ್ಥಿತಿಯಲ್ಲಿರ್ತಕ್ಕಂಥ ಸಿದ್ದರಾಯ್ ಬೋಸ್ಗಿ ಸಾಹೇಬರು, ತಾಲೂಕು ದಂಡಾಧಿಕಾರಿಗಳೆಲ್ಲರಿಗೂ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಪಾದರಸದಂತೆ ಎಲ್ಲರೊಡನೆ ಬೆರೆತಿರ್ತಕ್ಕಂಥ ಶ್ರೀ MR ಮುಂಜೆ ಸಾಹೇಬರಲ್ಲಿಯೂ, MV ನಾಮದಾರ್ ಸಾಹೇಬರು ಸಹಾಯಕ ನಿರ್ದೇಶಕರಲ್ಲಿಯೂ, ಶ್ರೀ GA ಕೋತ್ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಅತನಿ ಅವರಲ್ಲಿಯೂ, ಸದಾಶಿವ್ ಬುಟಾಳಿ ಸೌಕರ್ ಅವರು ಬರಬೇಕಾಗಿತ್ತು, ಏನೋ ತೊಂದರೆಯಿಂದ ಬಂದಿಲ್ಲ, ಅವರಲ್ಲಿಯೂ ಸಹ GM ಹಿರೇಮಠ್ ಸಾಹೇಬರಲ್ಲಿಯೂ, ರಾಮಗೊಂಡ್ S ಪಾಟೀಲ್ರಲ್ಲಿಯೂ, ಶ್ರೀಶೈಲ್ ಭಜಂತ್ರಿ ಅವರಲ್ಲಿಯೂ, ಶಾಲೆಯ SDMC ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಕಾಂಬ್ಳೆ ಮೇಡಮ್ರಲ್ಲಿಯೂ. ನಾನು ಒಂದು ಪ್ರಾಸ್ತಾವಿಕವಾಗಿ ಭಾಳ ಏನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. 1926 ಫೆಬ್ರವರಿ 3ನೇ ತಾರೀಕಿನಂದು ನಮ್ಮ ಒಂದು ಗ್ರಾಮದಲ್ಲಿ ಆವಾಗ ಶಿಕ್ಷಣ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಈ ನಮ್ಮ ಗ್ರಾಮದಲ್ಲಿ ಹಿರಿಯರ ಅನೇಕ ಗುರು ಹಿರಿಯರು ಕೂಡ ನಡೆಸಿಕೊಂಡು ಬಂದಿದ್ದಾರೆ. ಮೊದಲನೇದಾಗಿ ಗೋಪಾಲ್ ಭಟ್ರು ಎಂಬತಕ್ಕಂಥ ಒಬ್ಬ ಶಿಕ್ಷಕರು ನಮ್ಮ ಊರೊಳಗೆ ಒಂದು ಕಲ್ಮೇಶ್ವರ ದೇವಸ್ಥಾನ ಮತ್ತು ಚೌಡಿ ಒಳಗೆ ತಮ್ಮದು ಒಂದು ಶಾಲೆಯನ್ನು ಕಲಿಸುವುದರ ಮುಖಾಂತರ ಮುಂದೆ ಅನೇಕ ಗುರು ವೃಂದ ಬಂದ ನಮ್ಮಲ್ಲಿ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಕುಂಬಾರ್ ಸರ್ ಇರ್ಬೋದು, ಸುತಾರ್ ಸರ್ ಇರ್ಬೋದು, ಪತ್ತಾರ್ ಸರ್ ಇರ್ಬೋದು, ಹೀಗೇ ಅನೇಕ ಜನ ಬಂದು ಈಗಿನ ಎಲ್ಲ ಶಿಕ್ಷಕರು ನಮ್ಮಲ್ಲಿ ಪ್ರೈಮರಿ ಇರ್ಬೋದು, 3 ತೋಟದ ಶಾಲೆಗಳು, 1 ಹೈಸ್ಕೂಲು. ಈಗ ನಮ್ಮೆಲ್ಲ ವಿದ್ಯಾರ್ಥಿಗಳು ಅಥವಾ ಗ್ರಾಮಸ್ಥರ ಕೊರತೆ ಏನಾಗೈತಿ ಅಂತ ಕೇಳಿದ್ರೆ, ನಮಗಿಲ್ಲಿ ಸುತ್ತಮುತ್ತ ಅರಟಾಳಕ್ಕೂ ಒಂದು ಹೈಸ್ಕೂಲ್ ಆಗೈತಿ ರೀ ಸರ, ಆಮೇಲೆ ಹಲ್ಲಳ್ಳಿಗಿನೂ ಒಂದು ಹೈಸ್ಕೂಲ್ ಆಗೈತಿ, ಬಾಡಿಗೆ ಒಂದು ಹೈಸ್ಕೂಲ್ ಐತಿ, ಮಾಣಿಕ್ ಪ್ರಭು ಐಗಳಿ ಕ್ರಾಸ್ ಅಲ್ಲಿಯೂ ಒಂದು ಹೈಸ್ಕೂಲ್ ಆಗೈತಿ. ನಮಗೊಂದು PU ಕಾಲೇಜನ್ನು ನಮ್ಮ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನೇತಾರರು ನಮಗೊಂದು PU ಕಾಲೇಜನ್ನು ಈ ಒಂದು ಬಜೆಟ್ನಲ್ಲಿ ಮಂಡನೆ ಮಾಡ್ತಾರೋ ಅದನ್ನು ಪೂರ್ವಭಾಗಕ್ಕೆ ನಮಗೊಂದು ಅವರ ಆಶೀರ್ವಾದ ಯಾವತ್ತು ನಿರಂತರ ಐತಿ. ಅದ್ರಾಗ ನಮಗೊಂದು PU ಕಾಲೇಜನ್ನು ಅದ್ರ ಜೊತೆಗೆ ಮಾನ್ಯ ನಮ್ಮ ಜಿಲ್ಲಾಧಿಕಾರಿ ಸಾಹೇಬರು ಅವ್ರಿಗೊಂದು ರೆಕಮೆಂಡೇಶನ್ ಕೊಡುವುದ್ರ ಮುಖಾಂತರ ಎಲ್ಲ ಮಾಡಿದಿರಿ ಸಾಹೇಬ್ರ. ನಮ್ಗೆ ನೀರು ಅಂದಾಗ ನಿಮ್ಮ ಬೆಳೆಗಳಿಗೆ ನೀರಿನ ಅವಶ್ಯಕತೆ ಐತಿ ಹೊತ್ತು ನೀವು ನೋಡಿಲ್ಲ. ನಾವು ನೀರು ಅಂದಾಗ ನೀವು ಹೊಳೆಯಿಂದ ಲಿಫ್ಟ್ ಮುಖಾಂತರ ನೀರು ಚಾಲು ಮಾಡಿ ನಮ್ಮ ಭಾಗಕ್ಕೆ ನೀರು ಹರಿಸಿದ್ದೀರಿ. ನಮ್ಮ ಈ ಬರದ ನಾಡಿನಲ್ಲಿ ಇವತ್ತು ಕನಿಷ್ಠ ಏನೂ ಇಲ್ಲ ಅಂದ್ರೆ ಒಬ್ಬೊಬ್ಬ 300 ಟನ್ನ, 400 ಟನ್ನ, 500 ಟನ್ನ, 600 ಟನ್ನ, 1000 ಟನ್ ತನಕ ಕಬ್ಬು ಬೆಳೆಯಾಕತ್ತಾರಂದ್ರೆ ಅದಕ್ಕೆಲ್ಲ ಕಾರಣೀಭೂತರು ಸನ್ಮಾನ್ಯ ಶ್ರೀ ಸೌದಿಜಿ ಅವರು. ಅಂಥವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬಾರಿಸೋದರ ಮುಖಾಂತರ ನಮ್ಮ ಗ್ರಾಮಕ್ಕೆ ಸುಮಾರು ಈ ಕ್ಲಸ್ಟರ್ ಮಟ್ಟದೊಳಗೆ 400 ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ಪ್ರಾಥಮಿಕ ಶಾಲೆ. ಹಾಗೆಯೇ ಪ್ರತಿ ವರ್ಷ 80ರಿಂದ 100 ಹುಡುಗರು ಇಲ್ಲಿಂದ ತಾವೇ ಒಂದು ಹೈಸ್ಕೂಲ್ ಮಾಡಿಕೊಟ್ಟಿದ್ದೀರಿ ಸರ್. ಆ ಹೈಸ್ಕೂಲಲ್ಲಿ 100 ವಿದ್ಯಾರ್ಥಿಗಳು ಪ್ರತಿ ಸಲ ಪಾಸಾಗಿ ಸುಮಾರು ಇಲ್ಲಿಂದ 20ರಿಂದ 25 ಕಿಲೋಮೀಟರ್ ಹೋದಾಗ ನಮಗೆ ತಾಲೂಕಾ ಮಟ್ಟ ಸಿಗ್ತೈತಿ, ಅಥವಾ ಇಲ್ಲಿ ಹೊನವಾಡ ಅಥವಾ ತೆಲಸಂಗ ಅಥವಾ ಜಮಖಂಡಿಗೆ ಹೋದಾಗ 30 ಕಿಲೋಮೀಟರ್ ಅಂತರದೊಳಗೆ ನಮ್ಗೆ PU ಕಾಲೇಜ. ಗಂಡು ಹುಡುಗರು ಹೆಂಗಾರೆ ಹೋಗ್ತಾವೆ ಸರ್, ಆದರೆ ಹೆಣ್ಮಕ್ಳು ಅನಿವಾರ್ಯ ಕಾರಣಗಳಿಂದ ಕೆಲವೊಬ್ಬರು ತಂದೆ ತಾಯಿಗಳು ಈಗಿನ ಈ ದೈನಂದಿನ ವ್ಯವಸ್ಥೆಗೆ ಹೆದರಿ ತಮ್ಮ ಮಕ್ಕಳನ್ನು ಅಷ್ಟಕ್ಕೆ ಶಿಕ್ಷಣವನ್ನು ಅರ್ಧ ಮೆಟಕಗೊಳಿಸ್ಲಾಕತ್ಯಾರು. ಅಂಥ ಒಂದು ಸಂದರ್ಭದೊಳಗೆ
ತಾವು ನಮಗೊಂದು ಮನಸ್ಸು ಮಾಡಿ ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ಮತ್ತು ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಶಾಸಕರು ನಮಗೊಂದು PU ಕಾಲೇಜನ್ನು ಈ ಬಜೆಟ್ದೊಳಗೆ ಮಂಡನೆ ಮಾಡಿದಾಗ ಅದರ ಹೆಸರು ಬಾಡಿಗೆ ಒಳಗೆ ಇರ್ತೈತಿ ಅನ್ನತಕ್ಕಂಥ ಒಂದು ಸುದಿಚ್ಛೆಯನ್ನು ಘೋಷಿಸಿ ಶಾಸಕರು ಅವ್ರು ತಮ್ಮ ಭಾಷಣದೊಳಗೆ ಇರ್ತಾರೋ. ಈಗ ನಾವು ಒಂದೆರಡು ಮಾತು ಹೆಚ್ಚು ಮಾತಾಡಿ ಅನ್ಸಾಕತ್ತೈತಿ, 2 ಮಿನಿಟ್ ಮಾತಾಡೋದು ಪರ್ಮಿಷನ್ ಕೊಟ್ಟಿದ್ರು ಸಾಹೇಬರು. ದಯವಿಟ್ಟು ಟೈಮ್ ಹೆಚ್ಚಾಗಿದ್ರೆ ಕ್ಷಮೆ ಇರಲಿ ಸರ್. ಮುಗಿಸ್ತೀನು. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಸ್ತಾವಿಕವಾಗಿ ಅನಿಸಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ರಮೇಶ್ ಹೊನ್ನೂರು ಶಿಕ್ಷಣ ಪ್ರೇಮಿಗಳು ಇವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂಥ ಮಾನ್ಯ ಶ್ರೀಯುತ ಮೊಹಮ್ಮದ್ ರೋಷನ್ಜಿ ಸಾಹೇಬರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ. ಬರಲಿ ಒಂದು ಜೋರಾದ ಚಪ್ಪಾಳೆ ಸಾಹೇಬರಿಗೆ. ಭಾಳ ದೂರದಿಂದ ಬಂದಿದ್ದೀನಿ ಅನಿಸ್ತಾ ಇದೆ. 3 ತಾಸು ತಗೊಂಡಿದೆ ಇಲ್ಲಿ ಬರಲಿಕ್ಕೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯ ಸ್ವಾಮೀಜಿಗಳ ಪಾದಕಮಲಗಳಿಗೆ ಪಡಮಟ್ಟು, ಅದೇ ರೀತಿ ಈ ಕ್ಷೇತ್ರದ ಜನಪ್ರಿಯ ಜನಪ್ರಿಯ ಶಾಸಕರು, ಈ ಗಣರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಲಕ್ಷ್ಮಣ್ ಸವದಿ ಸಾಹೇಬ್ರೆ, ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯಮಾನ್ಯರೇ, ನನ್ನ ಅಧಿಕಾರಿ ಮಿತ್ರರೇ ಹಾಗೂ ಮುದ್ದು ಮಕ್ಕಳೇ, ಇಲ್ಲಿ ಬರಬೇಕಾ ಬರಬಾರ್ದು ಅಂತ ಹೇಳಿ ಭಾಳ ಯೋಚನೆ ಮಾಡಿದ್ದೀನಿ ಸರ್. ಬಟ್ ನೀವು ನನಗೆ ಚಾಯ್ಸೇ ಬಿಡಲಿಲ್ಲ. ಬರಲೇಬೇಕಂತ ಹೇಳಿ ಸೌದಿ ಸಾಹೇಬರು ಮತ್ತು ನಿಮ್ಮ ಊರಿನ ಮುಖಂಡರು ಏನಂತ ಆಮಿಷ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಮಕ್ಕಳ ಜೊತೆ ತಾವು ಮಾತಾಡಿದ ನಂತರ ಮಕ್ಕಳಿಗೆ ಸ್ಫೂರ್ತಿ ಬರುತ್ತೆ. ಆ ಒಂದು ಆಮಿಷಕ್ಕೆ ನಾನು ಫಿದಾ ಆಗಿ ಇಲ್ಲಿ ಬಂದಿದ್ದೀನಿ. ನಮ್ಮ ಸಮಾಜದಲ್ಲಿ ಸಮಾನತೆಯನ್ನು ತಗೊಂಡು ಬರಬೇಕಂದ್ರೆ ಒಂದೇ ಒಂದು ದಾರಿ ಇದೆ, ಅದು ಶಿಕ್ಷಣ. ಯಾವುದೇ ಜಾತಿ ಮತ ಕುಲ ಭೇದ ಭಾವನೆಗಳು ಇರಬಾರ್ದಂದ್ರೆ ಎಲ್ಲ ರೀತಿಯ ಸಮಾನವಾದ ಒಂದು ಸಮಾಜ ನಿರ್ಮಾಣ ನಾವು ಮಾಡಬೇಕಂದ್ರೆ ಎಲ್ಲರೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಬೇಕು. ಈ ನಿಟ್ಟಿನಲ್ಲಿ ಈ ಸುಂದರ ಬಾಡಿಗೆ ಈ ಶಾಲೆ ಆವರಣದಲ್ಲಿ ತಾವು ಆಯೋಜನೆ ಮಾಡಿರುವಂಥ ಈ ಸುಂದರ ಶತಮಾನೋತ್ಸವ ಏನಿದೆ ಅದು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಅಭಿನಂದನೆಗಳು ಹೇಳಲಿಕ್ಕೆ ಬಯಸುತ್ತೇನೆ. ಶಿಕ್ಷಣ ಬಹಳ ಇಂಪಾರ್ಟೆಂಟ್. ಮುದ್ದು ಮಕ್ಕಳೇ, 100 ವರ್ಷದ ಶಾಲೆ ಇತಿಹಾಸ ಈ ಶಾಲೆಗಿದೆ. ಇದರಿಂದ ನನ್ನ ನಿರೀಕ್ಷೆ ಏನಂದರೆ, ಇಲ್ಲಿರುವಂಥ ಮಕ್ಕಳಲ್ಲಿ ಮಿನಿಮಮ್ ಒಂದು 10-20 ಜನ IAS KS ಆಗಿ ಬರಬೇಕು. ಅದಕ್ಕೋಸ್ಕರ ತಾವು ಕಷ್ಟಪಡಬೇಕು. ತಮ್ಮ ಜೊತೆ ತಮ್ಮ ಪೋಷಕರು, ತಮ್ಮ ಶಿಕ್ಷಕರು ಎಲ್ಲರೂ ತಮ್ಮ ಜೊತೆ ಇದ್ದಾರೆ. ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯಮಾನ್ಯರು ತಮ್ಮ ಜೊತೆ ಇದ್ದಾರೆ ಅಂತ ಹೇಳಲಿಕ್ಕೆ ಈ ವೇದಿಕೆಯಿಂದ ನಾನು ಬಯಸುತ್ತೇನೆ. ಶಿಕ್ಷಣವೇ ಬೆಳಕು, ಜೀವನದ ದಾರಿ. ಜ್ಞಾನವೇ ಶಕ್ತಿ, ಸಾಧನೆಗೆ ಆಧಾರಿ. ಶಾಲೆಯು ನಮ್ಮ ಬಾಡಿಗೆ ಶಾಲೆಯು ದೇವಾಲಯ, ಮೌಲ್ಯಗಳ ಬೀಡು. 100 ವರ್ಷಗಳ ಗಾಥೆ, ಹೆಮ್ಮೆಯ ಹಾಡು. ಇಷ್ಟು ಒಳ್ಳೆಯ ಇತಿಹಾಸ ಇರುವಂಥ ಈ ಶಾಲೆಯಿಂದ ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ಬಹಳ ಉನ್ನತ ಮಟ್ಟದ ಸ್ಥಾಯಿಗೆ ಹೋಗ್ತಾರೆ ಅಂತ ನನಗೆ ನಂಬಿಕೆ ಇದೆ. ನಮ್ಮ ದೇಶದ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ರಾಜ್ಯದ ಅಭಿವೃದ್ಧಿ ಆಗಬೇಕು. ರಾಜ್ಯದ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಆಗಬೇಕು. ಜಿಲ್ಲೆ ಅಭಿವೃದ್ಧಿ ಆಗಬೇಕಂದ್ರೆ ಪ್ರತಿ ಊರಲ್ಲಿರುವಂಥ ಪ್ರತಿ ಮಗು ಅಭಿವೃದ್ಧಿ ಆಗಬೇಕು. ಆವಾಗೇ ಮುಂದಿನ ಪೀಳಿಗೆನಲ್ಲಿ ಒಂದು ಒಳ್ಳೆ ದೇಶದ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಸರ್, ನನ್ನ ಮನೆಯಲ್ಲಿ ನಾವು ಒಟ್ಟು 9 ಜನ IAS ಆಫೀಸರ್ಸ್. ಸೊ ನನ್ನ ಹೆಂಡತಿನೂ ನಂತರ ಸಿವಿಲ್ ಸರ್ವೆಂಟ್, ನನ್ನ ಅಳಿಯನು ಸಿವಿಲ್ ಸರ್ವೆಂಟ್.
ಒಂದೇ ಫ್ಯಾಮ್ಲಿದಿಂದ ಇಷ್ಟು ಜನ ನಾವು ಮಾಡಲಿಕ್ಕೆ ಸಾಧ್ಯವಿದೆ ಅಂದರೆ ಇದಕ್ಕೆ ಒಂದು ವಿಧಿ ವಿಧಾನ ಇದೆ ಅಂತ ಅರ್ಥ. ಅದನ್ನು ತಾವು ಸ್ವಲ್ಪ ಕಲಿಬೇಕು. ನನ್ನ ಈ ಭಾಷಣ ಮುಖಾಂತರ ಉದ್ದೇಶ ಏನಂದರೆ, ಯಾವುದೇ ತಮ್ಮ ಸೋಷಿಯಲ್ ಸ್ಟೇಟಸ್ ಇರಲಿ, ಕಷ್ಟಪಟ್ಟಿದ್ದೀರಂದರೆ ತಾವು ಉನ್ನತ ಹುದ್ದೆನಲ್ಲಿ ಹೋಗಲಿಕ್ಕೆ ಸಾಧ್ಯವಾಗುತ್ತದೆ. ಇದರಲ್ಲಿ ಶಿಕ್ಷಕರ ಭಾಗಿದಾರಿ ಏನಿದೆ ಬಹಳ ಮುಖ್ಯ. ನಾವು ಕಾಲೇಜ್ ಹೋದ ನಂತರ ಸರ್ ಅಲ್ಲಿ ಲೆಕ್ಚರರ್ ಅಂತ ಹೇಳ್ತೇವೆ, ಆದರೆ ಶಾಲೆನಲ್ಲಿ ಟೀಚರ್ ಅಂತ ಹೇಳ್ತೇವೆ. ಯಾಕೆ ಅಂದರೆ ಈ ಫೌಂಡೇಶನಲ್ ಇಯರ್ಸ್ನಲ್ಲಿ ಈ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಹಾಗೂ ಹೈಯರ್ ಸೆಕೆಂಡ್ರಿ ಸ್ಕೂಲ್ ಟೀಚರ್ಸ್ ಏನು ಭಾಗಿದಾರಿ ಇರುತ್ತೆ ಬಹಳ ಮುಖ್ಯ. ಒಬ್ಬ ಮಗು ಹೋಲಿಸ್ಟಿಕ್ ಆಗಿ ಡೆವಲಪ್ ಆಗಬೇಕಂದ್ರೆ ಶಾಲೆಯಲ್ಲಿ ಕಲಿಕೆ ಹೆಂಗಿದೆ ಅದರ ಮೇಲೆ ಆಧಾರಿತವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಗುರುವಿನ ಕರುಣೆ ದೀಪದ ಬೆಳಕು, ಗುರುವಿನ ಕರುಣೆ ದೀಪದ ಬೆಳಕು, ಅವರಿಂದಲೇ ಮೂಡಿತ್ತು ನಮ್ಮೊಳಗೊಂಡು ಕಳಕು, ಮಾರ್ಗದರ್ಶಕರು ಜೀವನದ ಸೇತು, ಅವರಿಗೆ ನಮ್ಮ ನಮನ ಸದಾಕಾಲ ಸ್ತುತು, ಸದಾಕಾಲ ಸ್ತುತು. ನಾನೀಗ 35 ವರ್ಷ ನನಗೆ ಆಗಿದೆ ಸರ್. ಈಗಲೂ ನನ್ನ ಶಾಲೆಯಲ್ಲಿ ನನ್ನ ಟೀಚರ್ಸ್ ನನಗೆ ನೆನಪಿದ್ದಾರೆ ಸರ್. ನಾನು ಪ್ರತಿ ವರ್ಷ ಮನೆಗೆ ಹೋದಾಗ, ನನ್ನ ಮನೆ ಹೈದರಾಬಾದ್, ಅಲ್ಲಿ ಹೋದಾಗ 100% ನಾನು ನನ್ನ ಶಾಲೆಗೆ ಹೋಗಿ ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ಸ್ನು ನಾನು ಭೇಟಿಯಾಗಿ ಅವರಿಗೆ ನಾನು ನಮಸ್ಕಾರ ಮಾಡ್ತೀನಿ. ನನ್ನ ತಂದೆ ತಾಯಿ ಬಿಟ್ಟರೆ ನನ್ನ ಹಿತೈಷಿಗಳು ಅಂದರೆ ನನ್ನ ಟೀಚರ್ಸ್. ಆ ರೀತಿಯ ಪ್ರೀತಿ ವಿಶ್ವಾಸ ಮಕ್ಕಳೇ ನೀವು ನಿಮ್ಮ ಟೀಚರ್ಸ್ ಮೇಲೆ ಇಟ್ಕೋಬೇಕಂತ ನಾನು ಇವತ್ತು ತಮಗೆ ಹೇಳುತ್ತಾ, ಈ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಾವು ಶ್ರಮಿಸ್ತಾ ಇದ್ದೀವಿ, ಇಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರು ಶ್ರಮಿಸ್ತಾ ಇದ್ದಾರೆ. ಮುಂದಿನ ಪೀಳಿಗೆ ತಾವು, ಈ ದೇಶದ ಫ್ಯೂಚರ್ ನಿಮ್ಮ ಕೈಯಲ್ಲಿದೆ, ತಾವು ಶ್ರಮಿಸಬೇಕು. ಇವತ್ತಿಂದ ಓದೋದನ್ನು ಡಬಲ್ ಮಾಡಿ, ಆಟನೂ ಆಡಬೇಕು, ಓದಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಮಾಡಬೇಕು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಬರೀ ಮಕ್ಕಳಲ್ಲ, ಎಲ್ಲರೂ. ಈಗ ಎಲ್ಲರಿಗೂ ಸ್ವಲ್ಪ ಈ ಫೋನ್ ಅಭ್ಯಾಸ ಜಾಸ್ತಿ ಆಗಿದೆ. ಎಲ್ಲರೂ ಹಿಂಗೆ ಇರೋದು ಜಾಸ್ತಿ. ರಿಟೈರ್ಡ್ ಆಗೋವ್ರಿಗೆ ಜಾಸ್ತಿ ಆಗಿದೆ ಇನ್ನು. ಸೊ ಅವ್ರಿಗೂ ಇವತ್ತು ಈ ಒಂದು ಮೆಸೇಜ್ ನೀಡುತ್ತಾ, ಇನ್ನೂ ನಾನು ಮತ್ತೆ 240 ಎಷ್ಟು ಕಿಲೋಮೀಟರ್ ಇದು, 235 ಮತ್ತೆ ನಾನು 235 ಕಿಲೋಮೀಟರ್ ವಾಪಸ್ ಹೋಗಬೇಕು. ಅದಕ್ಕೆ ತಾವು ಸ್ವಲ್ಪ ನನಗೆ ಪರ್ಮಿಷನ್ ಕೊಡಬೇಕು ಸರ್. ಎಲ್ಲ ಸ್ವಾಮೀಜಿಗಳೇ, ತಾವು ಎಲ್ಲ ನನಗೆ ಪರ್ಮಿಷನ್ ಕೊಟ್ಟಿದ್ದೀರಂದರೆ ನಾನು ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ. ತುಂಬ 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 ಖುಷಿ ಅನಿಸ್ತಾ ಇದೆ ನನಗೆ ಇಲ್ಲಿ ಬಂದು. ಬಾಡಿಗೆ ಗ್ರಾಮ ಬಹಳ ಸುಂದರ ಗ್ರಾಮ. ಇಲ್ಲಿ ಜನರು ಬಹಳ ಪ್ರೀತಿ ತೋರಿಸಿದ್ದಾರೆ ನನಗೆ. ತಮಗೆ ಹೃತ್ಪೂರ್ವಕ ವಂದನೆಗಳು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಅಂತಕ್ಕಂಥ ಒಂದೇ ಒಂದು ಸಂದೇಶವನ್ನು ಅತ್ಯಂತ ಯಶಸ್ವಿಯಾಗಿ ಹೇಳಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಮೊಹಮ್ಮದ್ ರೋಷನ್ಜಿ ಸಾಹೇಬ್ರವರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಬಹುಶಃ ಈ ಅಥಣಿ ತಾಲೂಕಿನಲ್ಲಿ ಶಿಕ್ಷಕರನ್ನ, ಸರ್ಕಾರಿ ನೌಕರರನ್ನ ತಮ್ಮ ಮನೆಯ ಕಿರೀಟದಂತೆ ಬೆಳೆಸಿರ್ತಕ್ಕಂಥ ಒಂದು ಯಾವುದಾದ್ರೂ ಗ್ರಾಮ ಇದ್ದರೆ ಅದು ಬಾಡಿಗೆ ಗ್ರಾಮ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತಾ, ಇದೀಗ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು, ಜನಪ್ರಿಯ ಶಾಸಕರು, ಈ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು, ಸದಾಕಾಲವು ನೌಕರರ ಪರವಾಗಿ ನಿಂತಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಲಕ್ಷ್ಮಣನ ಸಂಗಪ್ಪ ಸೋದಿ ಶಾಸಕರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿಸ್ಕೋತಾ ಇದ್ದಾರೆ. ಪ್ರಾರಂಭದಲ್ಲಿ ಮಹಾತಪಸ್ವಿ ಶಿವಯೋಗಿಗಳನ್ನು ಸ್ಮರಣೆ ಮಾಡಿ, ಬಾಡಿಗೆ ಗ್ರಾಮದ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ
ಈ ಒಂದು ಸಂತೋಷದ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಂತ ಪ್ರಭು ಮಹಾಸ್ವಾಮೀಜಿಯವರ ಪಾದಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ, ಅದೇ ಥರನಾಗಿ ಪರಮಪೂಜ್ಯ ಅಮರೇಶ್ವರ ಮಹಾರಾಜರ ಪಾದ ಕಮಲಗಳಿಗೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ, ಈ ಊರಿನ ಪೂಜ್ಯರು ಅವ್ರ ಮೇಲೆ ಅತ್ಯಂತ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರಲ್ಲಿಯೂ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ, ಸಂಗಯ್ಯ ಹಿರೇಮಠ ಅವರಲ್ಲಿಯೂ ಕೂಡ ಶರಣಗಳನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಉತ್ಸಾಹಿ ಅಧಿಕಾರಿಗಳು ಮತ್ತು ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳಿದರೆ ಬಹುತೇಕ ತಪ್ಪಾಗಲಿಕ್ಕಿಲ್ಲ. ಅಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಅತಿಥಿಗಳಾಗಿ ಮಕ್ಕಳಿಗೆ ಒಳ್ಳೆಯ ಸಂದೇಶವನ್ನು ಕೊಡೋದ್ರ ಜೊತೆಗೆ ಪಾಲಕರ ಕರ್ತವ್ಯಗಳನ್ನು ಕೂಡ ನಿಮಗೆ ನೆನಪಿಸಿಕೊಡೋದ್ರ ಮುಖಾಂತರ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಮೊಹಮ್ಮದ್ ಮೊಹಸಿನ್ ಜಿ ಅವರೇ, ಕಾರ್ಯಕ್ರಮದ ಅಧ್ಯಕ್ಷರಾದ ಸಂಗನಗೌಡ ಪಾಟೀಲ್ರೇ, ಸುರೇಶ್ ಮಾಯಣ್ಣವರವರೇ, ಶೀತಲ್ ಪಾಟೀಲ್ರೇ, ಮುಂಜೆ ಅವರೇ, ಕೋತ್ ಅವರೇ, ಹಿರೇಮಠ್ರೆ, ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಯಾವತ್ತೂ ನನ್ನ ಪೂಜ್ಯ ರೈತ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಈ ಶಾಲೆಯ ಮುದ್ದು ಮಕ್ಕಳೇ, ಹಿಂದಿನ ಎಲ್ಲ ಶಿಕ್ಷಕ ಬಂಧುಗಳೇ, ಎಲ್ಲ ಹಿಂದಿನ ವಿದ್ಯಾರ್ಥಿ ಸ್ನೇಹಿತರೇ, ಮಾಧ್ಯಮದ ಮಿತ್ರರೇ, ಜಿಲ್ಲಾಧಿಕಾರಿ ಅವರು ಹೋಗಿ 4 ಗಂಟೆಗೆ ಒಂದು ಸಭೆಯನ್ನು ಮಾಡಬೇಕಾಗಿದೆ. ಆ ಒಂದು ಪ್ರಯುಕ್ತವಾಗಿ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಕರೆಗೆ ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ಅವರ ಭಾವನೆಯನ್ನು ಹಂಚಿಕೊಂಡು ಅವ್ರು ಹೋಗಬೇಕಾಗಿತ್ತು. ನಾನೇ ಅವರಿಗೆ 2 ನಿಮಿಷ ನಿಲ್ಲಿಸ್ರಿ ಅಂತ ಹೇಳಿದೆ. ನಮ್ಮ ತಾಲೂಕಿನ ಈ ವಿಶೇಷವಾಗಿ ಶಾಲಾ ಶತಮಾನೋತ್ಸವದ ಸಂಘಟಕರಿಂದ ಮತ್ತು ಈ ಊರಿನ ಎಲ್ಲ ಹಿರಿಯರ ಮುಖಾಂತರ ನಿಮಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ಸುಮಾರು 6-7 ವರ್ಷದಿಂದ ಅವರು ನನ್ನ ಸಂಪರ್ಕದಲ್ಲಿ ಬಂದಿದ್ದು. ನನ್ನ ಅನೇಕ ಅಧಿಕಾರಿಗಳನ್ನು ನಾನು 25-30 ವರ್ಷ ನನ್ನ ರಾಜಕೀಯ ಜೀವನದಲ್ಲಿ ನಾನು ನೋಡಿದ್ದೀನಿ. ತಕ್ಷಣಕ್ಕೆ ಸ್ಪಂದಿಸ್ತಕ್ಕಂಥ, ನ್ಯಾಯಸಮ್ಮತವಾಗಿ ನಡ್ಕೊಳ್ತಕ್ಕಂಥ, ಅನ್ಯಾಯಕ್ಕೆ ಅವಕಾಶವನ್ನು ಕೊಡದೆ ನ್ಯಾಯಸಮ್ಮತವಾಗಿ, ಪ್ರಾಮಾಣಿಕವಾಗಿ, ದಕ್ಷವಾಗಿ ಅಧಿಕಾರವನ್ನು ಮಾಡ್ತಿರ್ತಕ್ಕಂಥ ಅನೇಕ ಅಧಿಕಾರಿಗಳಲ್ಲಿ ಕಿರಿ ವಯಸ್ಸಿನಲ್ಲಿ ನಾನು ಮೊಹಸಿನ್ ಅವರನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಅಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನೇನು ನಿಮ್ಮನ್ನು ಹೊಗಳಿ ಅಥವಾ ಅಟ್ಟಕ್ಕೆ ಏರಿಸಬೇಕು ಅಂತಿಲ್ಲ. ಇದೊಂದು ವಿಶೇಷವಾಗಿರ್ತಕ್ಕಂಥ ಅಥಣಿ ಅಂದರೆ ಇದೊಂದು ಪುಣ್ಯ ಭೂಮಿ ಇದೆ. ಇಲ್ಲೊಂದು ಏನೋ ಶಕ್ತಿ ಇದೆ. ಇಲ್ಲಿ ಯಾರು ಒಳ್ಳೆಯ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕಾರ್ಯಗಳನ್ನು ನಿರ್ವಹಿಸಿ ಹೋಗಿದ್ದಾರೆ ಅಂಥವರು ಉನ್ನತ ಸ್ಥಾನಗಳಿಗೆ ಹೋಗಿರ್ತಕ್ಕಂಥದ್ದು ನಾವು ಕೂಡಿದ್ದೀವಿ. ಅದಕ್ಕೆ ಒಂದೇ ಒಂದು ಉದಾಹರಣೆ ಅಂತಂದರೆ 2004ನೇ ಇಸ್ವಿಯೊಳಗೆ ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರು, ಅದು ಬಹುತೇಕ 2005ನೇ ಇಸ್ವಿಯಲ್ಲಿ 6ನೇ ಇಸ್ವಿಯಲ್ಲಿ ಮಹಾಪೂರ್ ಬಂತು. ಆ ಮಹಾಪೂರ್ ಬಂದಂಥ ಸಂದರ್ಭದಲ್ಲಿ ಸುಮಾರು 1,20,000 ಜನರನ್ನು ನಾವು ಕಾಳಜಿ ಕೇಂದ್ರಕ್ಕೆ ಓದಿಟ್ಟಂಥ ಸಂದರ್ಭದಲ್ಲಿ ಸಂಪರ್ಕ ನಿಂತು ಹೋಗಿತ್ತು. ಸಂಪರ್ಕ ನಿಂತು ಹೋದಂಥ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳಾಗಿ ಜಿಲ್ಲಾಧಿಕಾರಿಯಾಗಿ ಅವರು ಹೆಲಿಕಾಪ್ಟರ್ ಮುಖಾಂತರ ಬಂದು 2 ದಿವಸ ಇಲ್ಲೇ ನಿಂತು ಆ 1,20,000 ಜನರ ಯೋಗಕ್ಷೇಮವನ್ನು ನೋಡೋದ್ರ ಜೊತೆಗೆ ಒಂದು ಪ್ರಾಮಾಣಿಕವಾದ ಸೇವೆಯನ್ನು ಈ ನೆಲದಲ್ಲಿ ಮಾಡಿದ್ರು. ಬಹುಶಃ ನಾನು ಅನೇಕ ಕಾಳಜಿ ಕೇಂದ್ರಕ್ಕೆ ಹೋದಾಗ ಮಳೆಗಾಲ ಎಲ್ಲ ಕಡೆ ಗ್ರಾಮಗಳು ಸುತ್ತ ಹಾಕಿದಾಗ ಹೋಗ್ಲಿಕ್ಕೆ ದಾರಿ ಇಲ್ಲ. ಅವಾಗ ನಾವು ಹೆಂಗೆ ಹೋಗಿದ್ದೀವಿ ಅಂತಂದ್ರೆ, ನಾ ಟ್ರ್ಯಾಕ್ಟರ್ ಡ್ರೈವರ, ಅವರು ಶಾಲಿನಿ ರಜನೀಶ್ ಅವರು ಟ್ರ್ಯಾಕ್ಟರ್ ಮೇಲೇ ಬಕ್ಕಕ್ಕೆ ಕೂತ್ಕೊಂಡು
ಆ ಗಂಜಿ ಕೇಂದ್ರಗಳಿಗೆ ಹೋಗಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ನಾವು ನೆನೆಸ್ಕೋತೀವಿ. ಒಬ್ಬ ಅಧಿಕಾರಿ ಅದೇ ಅವರು ಜನರ ಕಷ್ಟಕ್ಕೆ ಬಂದಾಗ ಹೆಂಗೆ ನಡ್ಕೋತಾರಲ್ಲ ಅದೇ ರೀತಿ ನೀವು ನಡ್ಕೊಂಡಿದ್ದೀರಲ್ಲ. ನಿಮಗೆ ಇವತ್ತೇ ಒಂದು ಭವಿಷ್ಯ ಹೇಳ್ತೀನಿ, ನಿಮ್ಮ ಡೈರಿ ಒಳಗೆ ಬರೆದಿಡ್ರಿ, ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ನೀವು ನಿವೃತ್ತಿ ಹೊಂದುತ್ತೀರಿ ಅಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿಗೆ ಅಂಥ ಒಂದು ಸ್ಥಾನ ಸಿಗಬೇಕು ಅಂತ ಹೇಳಿ ನಾನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಆ ಶಿವಯೋಗಿಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಿಮಗೆ ಭಗವಂತ ಒಳ್ಳೆಯದನ್ನು ಮಾಡಲಿ. ನಿಮ್ಮ ಬಹುತೇಕ ನೀವು ಎಸ್ಕಾಂ ಎಮ್ ಡಿ ಇದ್ದಾಗ ನೋಡಿದ್ದೀನಿ, ಜಿಲ್ಲಾಧಿಕಾರಿಗಳಿಗೆ ಬಂದಾಗ ನೋಡಿದ್ದೀನಿ. ಇಂಥ ಒಂದು 10 ಜನ ನಮ್ಮ ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿದ್ದರೆ ರಾಜ್ಯದ ಆಡಳಿತ ಭಾಳ ಸುಗಮವಾಗಿ ಮತ್ತು ಅತ್ಯಂತ ಪಾರದರ್ಶಕವಾಗಿ ನಡೀತಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ದಯವಿಟ್ಟು ನೀವು ತಗೊಳ್ಬೋದು. ಇನ್ನೂ ನಮ್ಮ ಸಾಕಷ್ಟು ವಿಚಾರಗಳಿರೋದರಿಂದ ನಾನು ಹಂಚಿಕೊಳ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಧನ್ಯವಾದ. ಮತ್ತೊಂದು ಸರಿ ಅವರನ್ನು ಯಾರೊಬ್ಬರು ಹಿರಿಯರು ಒಬ್ಬರು ಒಂದಿಬ್ಬರು ಹೋಗಿ ಕಳಿಸಿ ಬಂದುಬಿಡು. ಇವತ್ತು ಬಾಡಿಗೆ ಗ್ರಾಮದವರು ಒಂದು 100 ವರ್ಷದ ಹಿಂದೆ ಪ್ರಾರಂಭಗೊಂಡಿರ್ತಕ್ಕಂಥ ಈ ಶಾಲೆಯ ಶತಮಾನೋತ್ಸವ ಅಂತಂದರೆ ಇದೊಂದು ನಿಮ್ಮ ಗ್ರಾಮಕ್ಕೆ ಹಬ್ಬ. ಇದೊಂದು ನಿಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪುಣ್ಯ ಸ್ಥಳ ಇದು. ಆ ಪುಣ್ಯ ಸ್ಥಳದ ಸ್ಮರಣೆ ಮಾಡ್ತಕ್ಕಂಥದ್ದು ಇವತ್ತು ಶತಮಾನೋತ್ಸವ. ನಾವು 25 ವರ್ಷ ಆದಮೇಲೆ ಬೆಳ್ಳಿ ಹಬ್ಬ ಮಾಡ್ತೀವಿ, 50 ವರ್ಷ ಆದಮೇಲೆ ಸುವರ್ಣ ಮಹೋತ್ಸವ ಮಾಡ್ತೀವಿ, 75 ವರ್ಷ ಆದಮೇಲೆ ಅಮೃತ ಉತ್ಸವ ಮಾಡ್ತೀವಿ, 100 ವರ್ಷ ಆದಮೇಲೆ ಶತಮಾನೋತ್ಸವಗಳು ಮಾಡ್ತೀವಿ. ಇದಕ್ಕೆ ಕಾರಣ ಏನಂದರೆ 25 ಮೆಟ್ಟಿಲುಗಳನ್ನು ಹತ್ತಿ ನಿಂತ ಮೇಲೆ ಒಮ್ಮೆ ಚಿಂತನೆಯನ್ನು ಮಾಡಬೇಕು. ನಾವು ನಡೆದು ಬಂದಿರತಕ್ಕಂಥ ದಾರಿ ಹೇಗೆ ನಡೆದಿದೆ, ಇನ್ನೇ ಮುಂದೆ ಹತ್ತತಕ್ಕಂಥ ಮೆಟ್ಟಿಲುಗಳು ಯಾವ ಥರದಿಂದ ನಾವು ಹತ್ತಬೇಕು. 50 ವರ್ಷಕ್ಕೊಮ್ಮೆ, 75 ವರ್ಷಕ್ಕೊಮ್ಮೆ, ಈಗ 100 ವರ್ಷ. ಇದು ಬಹಳ ಒಂದು ನಿಮ್ಮ ಊರಿಗೆ ಹೆಮ್ಮೆ ತರ್ತಕ್ಕಂಥ ಒಂದು ಸಂಗತಿ. ಸ್ವಾತಂತ್ರ್ಯದ ಪೂರ್ವದಲ್ಲಿ ಈ ಶಾಲೆಯನ್ನು ನಿಮ್ಮ ಊರಿನ ಎಲ್ಲ ಗಣ್ಯರು ಸೇರಿಕೊಂಡು ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅಂತಕ್ಕಂಥ ಅಭಿಲಾಷೆಯನ್ನು ಇಟ್ಕೊಂಡು ಆ ದಿನಮಾನಗಳಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಶಾಲೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಅವತ್ತಿನ ದಿನಮಾನದಲ್ಲಿ ಇರ್ತಕ್ಕಂಥ ನಿಮ್ಮ ಹಿರಿಯರನ್ನು ಅತ್ಯಂತ ಗೌರವದಿಂದ ಅವರನ್ನು ನಾವು ಅಭಿನಂದನೆಗಳನ್ನು ಇವತ್ತು ಸಲ್ಲಿಸಬೇಕು. ಬಹುಶಃ ನಮ್ಮ ತಾಲೂಕದಲ್ಲಿ ಅನೇಕ ಕಡೆ ಶತಮಾನೋತ್ಸವಗಳಿಗೆ ಬಂದು ನಿಂತಿದ್ದು. ಒಂದು 4 ವರ್ಷದಿಂದ ಕೌಟ್ಕಪ್ಪು ಗ್ರಾಮದಲ್ಲಿನೂ ಕೂಡ ಒಂದು ಶತಮಾನೋತ್ಸವ ಆಯಿತು. ಶಿಕ್ಷಣ ಎಷ್ಟು ಅವತ್ತು ದುರ್ಲಭ ಇತ್ತು ಅಂತಂದರೆ ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀವಿ. ನಮ್ಮ ಗ್ರಾಮದೊಳಗೆ 5ನೇ ತರಗತಿವರೆಗೆ ಮಾತ್ರ ಶಾಲೆ. ನಮ್ಮ ತಂದೆಯವರು 5ನೇ ತರಗತಿ ತನಕ ಅಲ್ಲಿ ಶಾಲೆ ಕಲಿತ ಮೇಲೆ ನಮ್ಮ ತಂದೆಯವರಿಗೆ ಕನಿಷ್ಠ ಪಕ್ಷ 7ನೇ ತರಗತಿ ಆದರೂ ಓದಬೇಕು ಅಂತ. ಎಲ್ಲಿ ಹೋಗಬೇಕು ಅಂದರೆ ಸುತ್ತಮುತ್ತ ಶಾಲೆ ಇಲ್ಲ. ಅಲ್ಲಿ ನಮ್ಮ ಊರ ಆ ಕಡೆ ಮಧ್ಯದಲ್ಲಿ ನದಿ, ಕೌಟ್ಕಪ್ಪ ಗ್ರಾಮ. ಆ ಕೌಟ್ಕಪ್ಪ ಗ್ರಾಮಕ್ಕೆ ಹೋಗಿ 2 ವರ್ಷ ಶಿಕ್ಷಣ ಕಲಿಬೇಕು ಅಂತ ಹೇಳಿ ಹವ್ಯಾಸವನ್ನು ಇಟ್ಕೊಂಡು ಹೋಗಬೇಕಾದ್ರೆ ಅವತ್ತು ನದಿ ಒಳಗೆ ಬೋಟ ನಾವಂತ ಕರಿತಲ್ಲ, ಇಲ್ಲ, ನಾವೂ ಇಲ್ಲ, ಬೋಟು ಇಲ್ಲ. ಅದರ ತುಂಬಿ ಯಾವಾಗಲೂ ನರಿ ಹರಿಯೋದವಾಗ. ಆದರೆ ಆಚೆ ಕಡೆ ಹೋಗ್ಬೇಕು ಹೆಂಗೆ, ಅಲ್ಲಿ ಹೆಂಗೆ ಹೋಗ್ಬೇಕಂತಂದ್ರೆ ಅವ್ರು ಏನು ಮಾಡಿದಾರಂತ ಈಸುಂಬಳಕಾಯಿ ಅಂತ ಇರ್ತಾವೆ, ನೀವು ನೋಡಿರಲ್ಲ. ಈಗಿನ ಮಕ್ಕಳಿಗೆ ಈಸುಂಬಳಕಾಯಿ ಅಂದ್ರೆ ಗೊತ್ತಿಲ್ಲ. ಈ ಹೈಬ್ರಿಡ್ ಹೆಂಗೆ ನಮ್ಮದು ಕುಂಬಳಕಾಯಿ ಇರ್ತಾವಲ್ಲ, ಹಂಗೆ ಈಸುಂಬಳಕಾಯಿ ಅಂತ ಕುಂಬಳಕಾಯಿ ಇರ್ತಿದ್ವು. ಅದನ್ನು ಒಣಿಸಿ ಅದ್ರ ಒಳಗಿಂದೆಲ್ಲ ತೆಗೆದು ಅದನ್ನು ಮ್ಯಾಗ ನೂಲು ಸುತ್ತಿ 2 ಕುಂಬಳಕಾಯಿದು ಸೊಂಟ ಕಟ್ಕೊಂಡು ಆ ಕಡೆ ಈಶ್ ಹೋಗೋದು. ಬೆಳಗ್ಗೆ ಹೋಗೋದು, ಸಾಯಂಕಾಲ ಮತ್ತೆ ಈಶ್ ಬರೋದು. ಹೋಗುವಾಗ ಪುಸ್ತಕ ಪಾಟಿ ಎಲ್ಲ ತಲೆ ಮ್ಯಾಗ ಕಟ್ಕೊಳ್ಳೋದು, ಅದ್ರ ಮ್ಯಾಗ ಬುತ್ತಿ ಇಟ್ಕೊಳ್ಳೋದು ಮಧ್ಯಾಹ್ನ. ಅಂದರೆ ಒಂದು ಶಿಕ್ಷಣ ಸಿಗಬೇಕಾದ್ರೆ ಎಷ್ಟು ದುರ್ಲಭ ಇತ್ತು ಅನ್ನೋದು ನಮ್ಮ ತಂದೆಯವರು ನಮಗೆ ಹೇಳಿಕೊಡ್ತಿದ್ರು. ಇವತ್ತೆಲ್ಲ ಸವಲತ್ತುಗಳಾಗಿದ್ದಾವೆ, ಆ ಮಕ್ಕಳಿಗೆ ಚೆನ್ನಾಗಿ ಶಿಕ್ಷಣ ಆಗಬೇಕು, ಶಿಕ್ಷಣ ಕಲಿಸ್ಬೇಕು ಅಂತ.
ಅಂದರೆ ಅಂಥ ದುರ್ಲಭ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರಗಳು, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ, ಶಿಕ್ಷಣಕ್ಕೆ ಅತ್ಯಂತ ಮಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ತಂದುಬಿಟ್ಟಿದೆ, ರೈಟ್ ಟು ಎಜುಕೇಷನ್ ಅಂತಕ್ಕಂಥ. ಅಂದರೆ ಕಡ್ಡಾಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣವನ್ನು ಕೊಡಲೇಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಶಿಕ್ಷಣದಿಂದ ಯಾರೂ ಕೂಡ ವಂಚಿತ ಆಗಬಾರ್ದು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆ ಕಾನೂನನ್ನು ಇವತ್ತು ತಂದಿರ್ತಕ್ಕ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯಾವ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರ್ದು. ಶಿಕ್ಷಣ ಅಂತಕ್ಕಂಥದ್ದು ಬಹಳ ಇವತ್ತಿನ ದಿವಸ ಮಹತ್ವವನ್ನು ಪಡ್ಕೊಂಡಿದೆ. ಇನ್ಮೇಲೆ ನೀವು ಶಿಕ್ಷಣ ಕಲಿದೇ ಇದ್ದರೆ ಬದುಕಿನಲ್ಲಿ ಅಂಧಕಾರವನ್ನು ನೋಡಬೇಕಾಗತ್ತೆ. ನಿಮ್ಮ ಜೀವನವನ್ನು ಬೆಳಕಿನತ್ತ ಒಯ್ಲಿಕ್ಕೆ ಸಾಧ್ಯನೇ ಇಲ್ಲ ಶಿಕ್ಷಣ ಕಲಿದ ಹೋದರೆ. ಅದಕ್ಕೋಸ್ಕರ ಈ ಶತಮಾನೋತ್ಸವದಲ್ಲಿ ಬಾಡಿಗೆ ಗ್ರಾಮದ ಜನ ಎಲ್ಲರೂ ಕೂಡ ಒಂದು ನಿರ್ಣಯ ಮಾಡಬೇಕು, ನಮ್ಮ ಗ್ರಾಮದಲ್ಲಿ ಒಬ್ಬ ವಿದ್ಯಾರ್ಥಿನಿಯೂ ಕೂಡ ಶಿಕ್ಷಣದಿಂದ ವಂಚಿತ ಆಗಿಲ್ಲ ಅಂತಕ್ಕಂಥ ಒಂದು ಹೆಸರನ್ನು ಯಾವಾಗ ಪಡ್ಕೋತೀರೋ ಆವಾಗ ಮಾತ್ರ ಇದಕ್ಕೆ ಶತಮಾನೋತ್ಸವವನ್ನು ಮಾಡಿದಾಗ ಮಾತ್ರ ಇದಕ್ಕೊಂದು ಅರ್ಥ ಬರ್ತಿದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಹುತೇಕ ನನಗನ್ನಿಸುತ್ತೆ ಇವತ್ತಿನ ದಿನಮಾನದಲ್ಲಿ ಯಾರೂ ಕೂಡ ಶಿಕ್ಷಣದ ವಂಚಿತರಾಗ್ತಾ ಇಲ್ಲ. ಯಾಕಂತಂದ್ರೆ ಅವರ ಭವಿಷ್ಯವನ್ನು ಕೂಡ ಇವತ್ತು ಅವ್ರು ಕಾಣ್ತಾ ಇದ್ದಾರೆ. ಅದರ ಇವತ್ತಿನ ದಿವಸ ಶಿಕ್ಷಣ ಯಾವ ಮಟ್ಟದಲ್ಲಿ ನಾವು ಕಲಿಬೇಕಂದ್ರೆ, ನಮ್ಮ ಮಕ್ಕಳು IAS, IPS, ಡಾಕ್ಟ್ರು, ಇಂಜಿನಿಯರು, ವಕೀಲರು ಆಗಬೇಕಂತಕ್ಕಂಥದ್ದು ಇನ್ನು ಮುಂದಿನ ದಿನಮಾನದಲ್ಲಿ ಏನೊಂದು ಕನಸಿತ್ತು ಈಗಾಗಲೇ. ಅದರ ಕನಸುಗಳನ್ನು ಇಟ್ಕೋಬೇಡ. ಮುಂದಿನ ದಿನಮಾನದಲ್ಲಿ ಡಾಕ್ಟ್ರದ್ದು ಕೆಲಸ ಇರೋಂಗಿಲ್ಲ, ಇಂಜಿನಿಯರ್ದು ಕೆಲಸ ಇರೋಂಗಿಲ್ಲ, ವಕೀಲರದು ಕೆಲಸ ಇರೋಂಗಿಲ್ಲ, ಯಾರ್ದು ಇರೋಂಗಿಲ್ಲ. ಯಾಕಂತಂದ್ರೆ ಹೊಸ ತಂತ್ರಜ್ಞಾನ ಪ್ರಾರಂಭ ಆಯ್ತು, ಈಗ ಹೊಸ ಯುಗ ಪ್ರಾರಂಭ ಆಗಿದೆ. ಎಂಥ ಯುಗ ಪ್ರಾರಂಭ ಆಗಿದೆ ಅಂತಂದರೆ, ಈಗೇನು ನಮ್ಮ ಹೊಸ ತಂತ್ರಜ್ಞಾನ ಈಗಾಗಲೇ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥದ್ದು, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥದ್ದು ಏನು ಬಂದಿದೆಯಲ್ಲ, ಇದನ್ನು ಮುಂದಿನ ದಿನಮಾನದಲ್ಲಿ ಯಾರು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ವಕೀಲರಾಗಬೇಕು ಅಂತಕ್ಕಂಥ ಭಾವನೆ ಇತ್ತು, ಅದರಿಂದ ಹೊರಗೆ ಬರಬೇಕು. ಯಾಕಂತಂದ್ರೆ ಆ ತಂತ್ರಜ್ಞಾನ ಯಾವ ಮಟ್ಟದಲ್ಲಿ ಬಂದಿದೆ ಅಂದರೆ, ಬಹುತೇಕ ನೀವು ಟಿ ವಿ ಒಳಗೆ ಆ ಕಡೆ ಈ ಕಡೆ ಒಂದು ವಾರ 10 ದಿವಸದಲ್ಲಿ ನೋಡ್ತಿರ್ಬೇಕು. ಇವತ್ತು AI ಅಂತಕ್ಕಂಥದ್ದು ಏನು ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಏನು ಬಂದಿದೆಯಲ್ಲ, ಇದರಿಂದ ಇವತ್ತೇನು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೋ, ಅಮೇರಿಕದಾಗ ಅದಾರೋ, ಬೆಂಗಳೂರದಾಗ ಅದಾರೋ, ದಿಲ್ಲಿ ಒಳಗದಾರೋ ಅಂತಕ್ಕಂಥದ್ದು ಏನು ನೀವು ಮಾತಾಡ್ತಿದ್ರಿ, ಅವರೆಲ್ಲರೂ ಇನ್ನು ಮುಂದೆ 4-5 ವರ್ಷದಲ್ಲಿ ಅವರೆಲ್ಲರೂ ಆ ಕೆಲಸಗಳನ್ನು ಬಿಟ್ಟು ಹಳ್ಳಿಗೆ ಬರಬೇಕು. ಹಳ್ಳಿಗೆ ಬಂದು ಮತ್ತೆ ಒಕ್ಕಲ್ತನನೇ ಮಾಡಬೇಕಾಗ್ತಕ್ಕಂಥ ಒಂದು ಸನ್ನಿವೇಶ ಮುಂದಿನ 5 ವರ್ಷದಲ್ಲಿ ಅದು ಬರ್ತಿದೆ ಅಂತಕ್ಕಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಡಾಕ್ಟರ್ಗಳದ್ದು ಕೆಲಸ ಇಲ್ಲ, ವಕೀಲರದ್ದು ಕೆಲಸ ಇಲ್ಲ, ಅದರ ಜೊತೆಗೆ ಇಂಜಿನಿಯರ್ದು ಕೆಲಸ ಇಲ್ಲ. ಇವತ್ತು MBBS MD ಮಾಡಿರ್ತಕ್ಕಂಥವ್ರು ಈಗಾಗಲೇ ಚಿಂತೆ ಪ್ರಾರಂಭ ಆಗಿದೆ. ಒಬ್ಬ MBBS ಕಲಿತು MD ಮಾಡಿ ಹೊರಗೆ ಬರಬೇಕಾದ್ರೆ ಸುಮಾರು 4 ಕೋಟಿ ಖರ್ಚು ಬರ್ತದೆ. 4 ಕೋಟಿ ಖರ್ಚು ಬರ್ತದೆ. 4 ಕೋಟಿ ಖರ್ಚು ಮಾಡಿದ ಬಂದಮೇಲೆ ಅವ ಮತ್ತೊಂದು ಆಸ್ಪತ್ರೆ ಕಟ್ಟಬೇಕು. ಆಸ್ಪತ್ರೆಗೆ ಕನಿಷ್ಠ 3-4 ಕೋಟಿ ಬೇಕು. ಯಾರು ಹಣಮಂತ್ರಿದ್ದಾರೆ ಅದನ್ನು ಮಾಡ್ಬೋದು. ಅಷ್ಟೆಲ್ಲ ಕಲಿತ ಮೇಲೇನು ಕೂಡ ಮುಂದಿನ ದಿನಮಾನದಲ್ಲಿ ನಿರುದ್ಯೋಗ ಸಮಸ್ಯೆ ಯಾರಿಗಾಗ್ತದಪ್ಪ ಅಂತಂದ್ರೆ, ಈ ವೈದ್ಯರಿಗೆ, ಇಂಜಿನಿಯರ್ಗಳಿಗೆ, ವಕೀಲರಿಗೆ, ಬೇರೆ ಬೇರೆ ಹಂತದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಸಿವಿಲ್ ಇಂಜಿನಿಯರ್ ಇರ್ಬೋದು, ಯಾರೇ ಇರ್ಬೋದು. ಮೊನ್ನೆ ನೀವು ಒಂದು ಸುದ್ದಿ ಕೇಳಿರ್ಬೋದು, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಿಟ್ಟು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಬಾಗಲಕೋಟೆಯವರು ಒಬ್ಬರು ಪಾಟೀಲ್ರಂತಕ್ಕಂಥವ್ರು ಹೊಸ ತಂತ್ರಜ್ಞಾನವನ್ನು ಬಿಡುಗಡೆ ಮಾಡಿದರು. ಆ ತಂತ್ರಜ್ಞಾನವನ್ನು ಬಿಡುಗಡೆ ಮಾಡಿದ ಮೇಲೆ ಇಡೀ ದೇಶದಲ್ಲಿ, ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಆಗಿ ಹೋಗಿದೆ. ಅದು ಯಾವ ಮಟ್ಟದಾಗ ಹೋಗಿದೆ ಅಂದ್ರೆ, ಈ ಟಾಟಾ ಗ್ರೂಪ, ಅಂದಾನಿ, ಆಬಾನಿ ಅವ್ರು ಏನು ಅನೇಕ ಶ್ರೀಮಂತರ ಕಂಪನಿಗಳಿದಾವಲ್ಲ, ಅವರು ಶೇರ್ ಮಾರ್ಕೆಟ್ ಯಾವುದು ಎಷ್ಟು ಮಟ್ಟಿಗೆ ಬಿತ್ತಂದ್ರೆ, 100 ರೂಪಾಯಿ ಬೆಲೆ ಇದ್ದದ್ದು 10 ರೂಪಾಯಿಗೆ ಬಂದು ನಿಂತು ಇಡೀ ಅಲ್ಲೋಲ ಕಲ್ಲೋಲ ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಅಂಥ ಒಂದು ವಿದ್ಯೆಯನ್ನು ಕಲಿತು ಅಂಥ ಒಂದು ಹೊಸ ತಂತ್ರಜ್ಞಾನವನ್ನು
ಹೊಸದಾಗಿ ಹುಟ್ಟು ಹಾಕಿರಿದ್ರಿ. ಇವತ್ತು ನಿಮಗೆಲ್ಲರಿಗೆ ಗೊತ್ತಿರಲಿ, ಇದನ್ನು ಸ್ವಲ್ಪ ನಾವು ಎಲ್ಲ ಕಡೆಯನ್ನು ಹೇಳಬೇಕಾಗ್ತದೆ, ಜನರನ್ನು ಜಾಗೃತಿ ಮಾಡಬೇಕಾಗ್ತದೆ. ವೈದ್ಯರು ಉದಾಹರಣೆ, ನಾನು ಬೆಂಗಳೂರದೊಳಗೆ ಬಂದು ಸುಮಾರು 2 ವರ್ಷದ ಹಿಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇನ್ ಹಾಸ್ಪಿಟಲ್ ಅಂತ ಹೇಳಿ ಜಪಾನ್ದವ್ರು ಬಂದು ಬೆಂಗಳೂರದಾಗ ಒಂದು ಆಸ್ಪತ್ರೆ ತೆಗೆದಿದ್ರು. ಅಲ್ಲಿ ನಾನು ಚೆಕ್ ಮಾಡ್ಸಕ್ಕೆ ಹೋಗಿದ್ದೆ. ಒಂದು ಸರಿ ಚೆಕ್ ಮಾಡಿಸ್ಲಕ್ಕೆ ಹೋದ್ರೆ 15,000 ರೂಪಾಯಿ ತಗೋತಾರೆ. ಬರೀ 2 ಗಂಟೆ ಸಮಯಲ್ಲಿ ಒಂದು ಟೇಬಲ್ ಇರ್ತದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅದೊಂದು ಸ್ಕ್ಯಾನಿಂಗ್ ಮಷಿನ್ ಇರ್ತದೆ. ಅಲ್ಲಿ ಹೋಗಿ ನಾವು ಮಲ್ಕೊಂಡ್ರೆ ಒಂದು 5 ಬಾರಿ ಹಿಂದೆ ಮುಂದೆ ಬಂದು ಹೋಗಿಬಿಡ್ತದೆ. ಬಂದು ಹೋಗಿ ನಮಗೊಂದು ರಿಪೋರ್ಟ್ ಕೊಟ್ಬಿಡ್ತದೆ. ಒಂದು CD ಮಾಡಿಕೊಡ್ತಾರೋ, ಒಂದು ಫೈಲ್ ತಯಾರು ಮಾಡಿಕೊಡ್ತಾರೋ, ನಿನ್ನ ಉಗುರು ಯಾವ ಪ್ರಮಾಣದಾಗ ಅದಾವೆ, ನಿನ್ನ ರಕ್ತ ಯಾವ ಪ್ರಮಾಣದಾಗ ಐತಿ, ನಿನ್ನ ಶರೀರದಾಗ ನೀರು ಎಟ್ಟತಿ, ರಕ್ತ ಎಟ್ಟತಿ, ಎಷ್ಟು ಶುಗರ್ ಅದ, ಎಷ್ಟು BP ಅದ, ಲಿವರ್ ಯಾವ ಪ್ರಮಾಣದಾಗತಿ, ಕಿಡ್ನಿ ಯಾವ ಪ್ರಮಾಣದಾಗತಿ, ನಿನ್ನ ಹಾರ್ಟ್ ಯಾವ ಪ್ರಮಾಣದಾಗತಿ, ಹಾರ್ಟ್ ಎಷ್ಟು ಕ್ಲಿಯರ್ ಅದಾವು, ಎಷ್ಟು ಬ್ಲಾಕ್ ಆಗಿದಾವೆ. ಬರೀ 15,000 ರೂಪಾಯಿದೊಳಗೆ ಇಡೀ ಶರೀರದ ನಿಮ್ಮದು ಕ್ಯಾನ್ಸರ್ ಐತೆ ಇಲ್ಲೋ, ಯಾವ ರೋಗ ಐತಿ, ಇದೆಲ್ಲ ರಿಪೋರ್ಟ್ ನನಗೆ 2 ತಾಸಿನಾಗ ಕೊಟ್ಟು. ಆ ರಿಪೋರ್ಟ್ ತೊಗೊಂಡು ಹೋಗಿ ನಾನು 2 ಖ್ಯಾತ ವೈದ್ಯರ ಹತ್ರ ಹೋದೆ. ಒಬ್ಬರು ಚಿರಂತಿ ಮಠ ಅಂತ, ನಮ್ಮ MP ಪ್ರಕಾಶ್ ಅವರು ಅಳಿಯವರು, ಅವರು ಮಲ್ಲಿಗೆ ಆಸ್ಪತ್ರೆಯಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮಷಿನ್ದಾಗ ರಿಪೋರ್ಟ್ ಕೊಟ್ಟಾಗ ಅಲ್ಲಿ ನನಗೆ ವಿವರಣೆ ಕೊಡ್ತಕ್ಕಂಥ ಒಬ್ಬರು ವೈದ್ಯರು ಅವ್ರೇನು ಹೇಳಿದರು, ನಿಮ್ಮ ಹಾರ್ಟ್ ಭಾಳ ಚೆನ್ನಾಗಿದೆ, ಯಾವುದೂ ಬ್ಲಾಕ್ ಇಲ್ಲ, ಏನೂ ಇಲ್ಲ, ಆದರೆ ಯಾವಾಗರೇ ಒಂದೊಂದು ಸಲ ನಿಮಗೆ ಎದ್ಯಾಗ ಚುಚ್ಚಿದಂಗೆ ಆಕೈತೇನ್ರಿ ಅಂತ ಕೇಳಿದ್ರು. ಹೌದು, ಯಾವಾಗರೇ ಒಂದೊಂದು ಸಲ. ನಿಮ್ಮ ಹಾರ್ಟ್ ಮೇಲೆ ಏನೇನೊಂದು ಕವರ್ ಇರ್ತದೆ, ಆ ಕವರ್ದೊಳಗೆ ಸ್ವಲ್ಪ ಕ್ಯಾಲ್ಸಿಯಂ ಹೆಚ್ಚಾಗ್ಯದ. ಆ ಕ್ಯಾಲ್ಸಿಯಂ ಹೆಚ್ಚಾಗೋದ್ರಿಂದ ಆ ಮ್ಯಾಗಿನ ಕವರ್ ಸ್ವಲ್ಪ ಹಾರ್ಡ್ ಆಗೈತಿ. ಯಾವಾಗ ನಿಮ್ಮದು ಹಾರ್ಟ್ ಹಿಂಗೆ ಹೊಡ್ಕೋತಿರ್ತೈತಲ್ಲ, ಯಾವಾಗರೇ ಒಂದು ಸ್ವಲ್ಪ ಅದಕ್ಕೆ ತಟ್ಟಿತ್ತಂದ್ರೆ ನಿಮಗೆ ಪೇನ್ ಬಂದಂಗೆ ಆಕೈತಿ. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ, ಇಡೀ ಶರೀರ ಎಲ್ಲ ಏಕ್ದಮ್ ಫಸ್ಟ್ ಕ್ಲಾಸ್ ಅದ ಅಂತ ಹೇಳಿ. ಆ ರಿಪೋರ್ಟ್ ತೊಗೊಂಡು ನಾನು ಚಿರಂತಿ ಮಠಕ್ಕೆ ಹೋದಾಗ ಹೇಳಿದ್ರು ಅವರು, ಈ ಕ್ಯಾಲ್ಸಿಯಮ್ದು ಕವರ್ ಬಂದಿದೆ, ಅದಕ್ಕೆ 1 ತಿಂಗಳಿಗೆ 1 ಇಂಜೆಕ್ಷನ್ ಮಾಡಬೇಕು. 6 ಇಂಜೆಕ್ಷನ್ ಮಾಡಿದರೆ ಅದು ನಿಮ್ಮ ಕ್ಯಾಲ್ಸಿಯಮ್ ಏನು ನಿಮ್ಮಲ್ಲಿ ಹೆಪ್ಪುಗಟ್ಟದ ಅದು ಕರಿಗೆ ಹೋಗ್ತದೆ. ಇವತ್ತು ನಡೆದ ಇಂಜೆಕ್ಷನ್ ಮಾಡ್ತಾನೆ ಅಂತಂದ್ರು. ನಾವು ಆಮೇಲೆ ಮಾಡಿಸ್ಕೋತೀನಿ ಅಂತ ಹೇಳಿಬಿಟ್ಟು ಮಂಜುನಾಥ್ ಅವ್ರ ಕಡೆ ಹೋದೆ ನಾನು. ಯಾಕಂದರೆ ರಾಜ್ಯದೊಳಗೆ ಅತಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥವ್ರು. ಇವತ್ತು ಲೋಕಸಭಾ ಸದಸ್ಯರಿಗೆ ದೇವೇಗೌಡರು ಹಳೆಯವ್ರು, ಅವರು ನನಗೆ ಪರಿಚಯ. ಅವ್ರಿಗೆ ಫೋನ್ ಮಾಡಿದೆ, ಹಿಂಗೆ ಒಂದು ರಿಪೋರ್ಟ್ ಅದ, ನಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ಜಪಾನೀಸ್ ಹಾಸ್ಪಿಟಲೊಳಗೆ ತೋರಿಸಿದ್ದೀನಿ, ಒಂದು ರಿಪೋರ್ಟ್ ಅದ, ಅದನ್ನು ನಿಮಗೆ ತೋರಿಸ್ಬೇಕಾಗಿದೆ, ನಿಮ್ಮ ಕನ್ಸಲ್ಟ್ ತೊಗೊಂಡು ಆಮೇಲೆ ನಿಮ್ಮ ಒಪಿನಿಯನ್ ತೊಗೊಂಡು ಆಮೇಲೆ ಮುಂದೆ ಮಾಡಬೇಕು. ಅವ್ರೇನು ಹೇಳಿದ್ರು, ಇವತ್ತು ಬೇಡ, ಭಾಳ ಬಿಜಿ ಇದೀನಿ, ನಾಳೆ ಬೆಳಗ್ಗೆ ನೀವು 10 ಗಂಟೆಗೆ ಬಂದುಬಿಡ್ರಿ, ನಾನು ಅರ್ಧ ಗಂಟೆ ನಿಮ್ಮ ಸಲುವಾಗಿ ಸ್ಪೇರ್ ಇಟ್ಕೋತೀನಿ. ಬೆಳಗ್ಗೆ ಹೋಗಿ ಅದನ್ನು ರಿಪೋರ್ಟ್ ಕೊಟ್ಟೆ, ಅದನ್ನೆಲ್ಲ ಅವ್ರಿಗೆ ಕಂಪ್ಯೂಟರ್ದಾಗ ಹಾಕಿ ಅದನ್ನೊಂದು ಏನು ಇದನ್ನು ಕೊಟ್ಟಿದ್ರು CD, ಅದನ್ನು ಹಾಕಿದರು, ಎಲ್ಲ ನೋಡಿದರು, ಎಲ್ಲ ಕರೆಕ್ಟ್ ಅದ, ಏನು ತೊಂದರೆ ಇಲ್ಲ. ಕ್ಯಾಲ್ಸಿಯಂ ಕವರ್ದಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿದ್ದು ನಿಜ ಇದೆ, ಅದಕ್ಕೇನೋ ನೀವು ಇಂಜೆಕ್ಷನೂ ಅವಶ್ಯಕತೆ ಇಲ್ಲ. ಒಂದು 6 ತಿಂಗಳು ಒಂದು ಸ್ವಲ್ಪ ನೀವು ಹೆಚ್ಚು ಎಕ್ಸಸೈಸ್ ಮಾಡಿರಿ, ವಾಕಿಂಗ್ ಮಾಡಿರಿ. ಈಗ 103 ಕಿಲೋ ಇದ್ದದ್ದು ಅದನ್ನು 90ಕ್ಕೆ ತೊಗೊಂಬರಿ, ಅದು ಸರಿ ಆಕತಿ, ಏನೂ ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳಿ ಮಾತಾಡ್ಕೋತ ಕುಂತಾಗ ಅವರೊಂದು ಮಾತು ಹೇಳಿದರು, ಇದೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮಷಿನ್ ಬಂದೈತಲ್ಲ, ಈಗ ನಮ್ಮನ್ನ ಕೇಳಕ್ಕೆ ಬರಾಕತ್ತೀರಿ, ಇನ್ನು 5 ವರ್ಷ ನಂತರ ನೀವು ನಮ್ಮ ಹತ್ರ ಕೇಳೋಕೆ ಅವಶ್ಯಕತೆ ಇಲ್ಲ. ಅದೇನು ಮಾಡ್ತದೆ, ಈಗ ನಿಮಗೆ ಹೇಳಕತ್ತೈತಿ ಏನೈತಿ ಏನಿಲ್ಲ ಅನ್ನೋದು. ಇನ್ನು 5 ವರ್ಷ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿ ಅದೊಂದು ರಿಪೋರ್ಟ್ ಕೊಟ್ಟಿತ್ತಂದ್ರೆ ನಾವೆಲ್ಲರೂ ಹಾದಿಗೆ ಬಂದು ತಾಟ್ ಹಿಡ್ಕೊಂಡು ನಿಂದ್ರು ಪ್ರಸಂಗ ಡಾಕ್ಟರ್ಗಳಿಗೆ ಬರ್ತೈತಿ. ಇದೇ ಶಬ್ದದಾಗಿ ಹೇಳಿ ಅಂದರೆ ಡಾಕ್ಟ್ರದು ಇನ್ನು ಮೇಲೆ ಮುಂದಿನ ದಿನಮಾನದಲ್ಲಿ ಅವಶ್ಯಕತೆ ಇಲ್ಲ. ವಕೀಲರು, ಅದು ಸುಪ್ರೀಂ ಕೋರ್ಟ್ ವಕೀಲ ಇರಲಿ, ಹೈಕೋರ್ಟ್ ವಕೀಲ ಇರಲಿ, ಡಿಸ್ಟ್ರಿಕ್ಟ್ ಕೋರ್ಟ್ ಇರಲಿ, ತಾಲೂಕಾ ಕೋರ್ಟ್ ವಕೀಲರಿರಲಿ, ಅಲ್ಲಿನೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದುಬಿಡ್ತು. ನಮ್ಮಿಬ್ಬರು ಅಣ್ಣತಮ್ಮರ ಜಗಳದ, ನಮ್ಮ ಕಂಟೆಂಟ್ ಏನದ, ನಮ್ಮದು ಎಷ್ಟು ಜಮೀನದ, ನಮ್ಮದು ಏನು ವ್ಯಾಜ್ಯ ನಡೆದದ ಅಂಥೇಳಿ ಆ ಮಷಿನ್ ಮುಂದೆ ನಾವು ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ರೆ ಅದೊಂದು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಬಿಡ್ತದೆ. ಆ ರಿಟರ್ನ್ ಸ್ಟೇಟ್ಮೆಂಟ್ ತೊಗೊಂಡು ಹೋಗಿ ಜಡ್ಜಿನ ಮುಂದೆ ಸಹಿ ಮಾಡಿ, ನಮ್ಮ ವಕೀಲಿಲ್ಲ, ನನಗೇನು ಅವಶ್ಯಕತೆ ಇಲ್ಲ, ನಾನೇನು ಹೇಳಬೇಕಾಗೈತಿ ಅದನ್ನೆಲ್ಲ ನಾನು ರೈಟಿಂಗ್ದಾಗ ಹೇಳೀನಿ, ಇದಕ್ಕೆ ಜಜ್ಮೆಂಟ್ ಕೊಡ್ರಿ ಅಂತ ಹೇಳಿಬಿಟ್ರೆ ಸಾಕು. ಅಂದರೆ ವಕೀಲರದು ಅವಶ್ಯಕತೆ ಇಲ್ಲ, ವಕೀಲರದು ಅವಶ್ಯಕತೆ ಇಲ್ಲ. ಆವಾಗ ಅವನು ಅಚ್ಚಗಡೆ ವಕೀಲ ಏನು ಇಂಥ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ, ಕಂಪ್ಯಾರಿಸಮ್ ಸ್ಟೇಟ್ಮೆಂಟ್ಗೆ
ಅವನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಕೊಟ್ಟಂದ್ರೆ ಯಾವುದು ಸರಿ ಯಾವುದು ತಪ್ಪ ಅಂತ ಹೇಳಿಕೆಸಿಂದ ಅದು ರಿಪೋರ್ಟ್ ಕೊಡ್ತದೆ, ರಿಪೋರ್ಟ್ ಕೊಟ್ಟು ಜಜ್ಮೆಂಟ್ ಓದಿ ಮನೆಗೆ ಹೋಗಿಬಿಡ್ತದೆ. ಅಂದ್ರೆ ವಕೀಲರ ಕೆಲಸ ನಿಂತಲ್ಲ. ಇಂಜಿನಿಯರ್ದು ಅಷ್ಟೇ ಇದೆ. ನಾನೊಂದು ಇಷ್ಟು 60-40 ನನಗೊಂದು ಬೆಡ್ರೂಮ್ ಬೇಕು, ಒಂದು ಹಾಲ್ ಬೇಕು, ಒಂದು ಕಿಚನ್ ಬೇಕು, ಒಂದು ಲಿವಿಂಗ್ ರೂಮ್ ಬೇಕು, ಒಂದು ಇಂತಿಂತ ನಮಗೇನು ಬೇಕು ಅನ್ನೋದು ಇಷ್ಟು ಜಾಗದೊಳಗೆ ಇಷ್ಟೊಂದು ನನಗೊಂದು ಪ್ಲ್ಯಾನ್ ತಯಾರು ಮಾಡಿಕೊಟ್ರೆ ನಿನಗೆ ಎಷ್ಟು ಸಿಮೆಂಟ್ ಬೇಕು, ಎಷ್ಟು ಉಸುಕು ಬೇಕು, ಎಷ್ಟು ಚಳಿ ಬೇಕು, ಕಬ್ಬಣ ಬೇಕು, ಮತ್ತು ನಿಮ್ಮ ಪಾಯ ಹೆಂಗೆ ಇರಬೇಕು, ಅದ್ರಾಗ ವಾಸ್ತು ಸಹಿತ ಕೊಡತ್ತಂದ್ರೆ ವಾಸ್ತು ಸಹಿತ ನಿಮಗೆ ರಿಪೋರ್ಟ್ ಕೊಡ್ತದೆ. ಅದನ್ನು ತಂದು ಮೇಸ್ತ್ರಿ ಕೈ ಕೊಟ್ಟರೆ ಎಷ್ಟು ಮಾಡಬೇಕು ಏನು ಮಾಡಬೇಕು ಅಂತ ಇಂಜಿನಿಯರ್ದು ಕೆಲಸ ಇಲ್ಲ. ಇಂಥ ಹೊಸ ಆವಿಷ್ಕಾರ ಇವತ್ತು ನಮ್ಮ ದೇಶದಲ್ಲಿ ಜಗತ್ತಿನಲ್ಲಿ ಬಂದಿದೆ. ಇದೆಲ್ಲ ಬರೋದರಿಂದ ನಾ ಯಾಕೆ ಈ ಮಲ್ಲನ ಸುತ್ತಿ ಬಳಸಿ ಹೇಳಾಕತ್ತೇನೆ ಅಂದ್ರೆ ಇವು ಎಲ್ಲರ ಉದ್ಯೋಗಗಳು ನಿಂತು ಹೋಗ್ಬೋದು, ಆದರೆ ಒಕ್ಕಲತನ ಅಂತಕ್ಕಂಥ ಉದ್ಯೋಗ ಯಾವತ್ತೂ ನಿಲ್ಲೋದಲ್ಲ. ಇನ್ನು ಮುಂದಿನ ದಿನಮಾನದಲ್ಲಿ ಒಕ್ಕಲತನಕ್ಕೆ ಭವಿಷ್ಯದ ಅನ್ನೋ ತಲೆ ಒಳಗೆ ಇಟ್ಕೊಂಡು ನೀವು ತಾಯಿ ತಂದೆ ಆಗಿರ್ತಕ್ಕಂಥವರು ಯಾವ ಥರ ನಮ್ಮ ಮಕ್ಕಳನ್ನ ಕಲಿಸ್ಬೇಕಂತಂದ್ರೆ ಒಕ್ಕಲತನದಲ್ಲಿ ಇಂಥ ಹೊಸ ಆವಿಷ್ಕಾರಗಳನ್ನು ಮಾಡಿ ನಮ್ಮ ಆಧುನಿಕ ಒಕ್ಕಲತನವನ್ನು ಮಾಡಲಿಕ್ಕೆ ಯಾವ ಥರದಿಂದ ನಮ್ಮ ಮಕ್ಕಳಿಗೆ ಮುಂದಿನ ದಿನಮಾನದಲ್ಲಿ ಜ್ಞಾನವನ್ನು ಕೊಡಬೇಕೋ ಆ ಕೆಲಸವನ್ನು ಈ ಶಾಲೆಯಿಂದನೂ ಕೂಡ ನೀವು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ. ಅದರ ನಮ್ಮದೊಂದು ಬರೀ ಭಾಷಣ ಮಾಡೋದು ಬೇಡ, ಬಂದು ನೋಡಿ ಮಾಡಲಿ ಅಂತ ತಿಳ್ಕೊಂಡು ನಾವೊಂದು 40 ಎಕರೆ ತೋಟ ಮಾಡಕತ್ತೀನಿ. 40 ಎಕರೆ ತೋಟದೊಳಗೆ 10 ಎಕರೆ ಅಡಿಕೆ ಹಾಕಿದ್ದೀನಿ, 10 ಎಕರೆ ತೆಂಗಿನ ಗಿಡ ಹಚ್ಚಿದ್ದೀನಿ, 10 ಎಕರೆ ಕಬ್ಬು ಹಚ್ಚಿದ್ದೀನಿ. ಇನ್ನು 10 ಎಕರೆ ನಮ್ಮ ರೈತರಿಗೆ ಏನು ಪ್ರತಿನಿತ್ಯ ನೋಡಲಿಕ್ಕೆ ಬೆಳೆಗಳಿರ್ಬೇಕಲ್ಲ ಅಂಥ ಬೆಳೆ ಮಾಡ್ಬೇಕಂತ ತಯಾರು ಮಾಡಿದ್ದೀನಿ. ಅಲ್ಲಿ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥ ತಂತ್ರಜ್ಞಾನವನ್ನು ಅಳವಡಿಸ್ತಾ ಇದ್ದೀನಿ. ಆ 40 ಎಕರೆಗೆ ಒಬ್ಬ ಮನುಷ್ಯ ಬೇಕು. 40 ಎಕರೆಗೆ ಒಬ್ಬ ಮನುಷ್ಯ ಬೇಕು. ಅದು 400 ಎಕರೆಗಿದ್ರೂ ಒಬ್ಬ ಮನುಷ್ಯ ಬೇಕು. ಅದಕ್ಕೆ ಏನು ಬೇಕು ಅಂದರೆ ಅದು ಯಾವಾಗ ಹೇಳ್ತೈತಲ್ಲ ಆವಾಗ ನೀರು ಇರಬೇಕು, ಅದು ಯಾವಾಗ ಹೇಳ್ತೈತಲ್ಲ ಆವಾಗ ಕರೆಂಟ್ ಇರಬೇಕು. ಈ 2 ವಸ್ತುಗಳು ಅದಕ್ಕೆ ಬೇಡಿದಾಗ ನಾವು ಕೊಟ್ಟರೆ ನಿಮ್ಮದು ಬರೇ 3 ತಾಸಿನೊಳಗೆ 40 ಎಕರೆ ನನ್ನ ಜಮೀನು ಏನಿದಲ್ಲ ಇದನ್ನು ಡೆಮೋ ಮಾಡಿದ್ದೀನಿ ನಾನು. ಬರೇ 3 ತಾಸಿನಾಗ 40 ಎಕರೆಗೆ ನೀರು ಹಾಸ್ತದೆ. 3 ತಾಸಿನಾಗ ಅದಕ್ಕೆ ಏನು ಗೊಬ್ಬರ ಅದು ಬೇಕಾಗ್ತದೆ, ಗೊಬ್ಬರ ಕೊಡ್ತದೆ. ಅಲ್ಲಿ ಒಂದು ಶೆಡ್ ಕಟ್ಟೋದು, 13 ಮೋಟ್ರ್ ಕೊಡಿಸಿದ್ವಿ. ಒಂದು ಕೆರೆ ಮಾಡಿದ್ದೀನಿ. ಹೊಳಿಂದ ಮೋಟ್ರಲ್ಲೇ ಪೈಪ್ಲೈನ್ ಮಾಡಿ ಕೆರೆಯಾಗ ತಂದು ಒಗಿತೀವಿ. ಆ ಕೆರೆ ಒಳಗೆ 3 ಮೋಟ್ರ್ ಕುಣಿಸಿದ್ವಿ. ಅದಕ್ಕೆ ವಿದ್ಯುತ್ ಯಾವಾಗ ಬೇಡತೈತಲ್ಲ ಅವಾಗ ವಿದ್ಯುತ್ ಇರಬೇಕು, ನೀರು ಇರಬೇಕು. ನಾವು ಹೊಳಿಂದ ಪೈಪ್ಲೈನ್ ಮಾಡೀವಿ, ನೀರು ತಂದು ಕೊಟ್ಟಿವಿ. ಈಗೇನು ಮಾಡ್ತೇನೆ ಅಂದ್ರೆ ಸ್ವಲ್ಪ ದಿವಸ ತನಕ ಈ ಬೇರೆ ವ್ಯವಸ್ಥೆ ನಾವು ಮಾಡಕತ್ತಿದ್ವಿ, ಆ ವ್ಯವಸ್ಥೆ ಆಗುವವರೆಗೆ ಅಲ್ಲಿ ನಾನು ಸೋಲಾರನ್ನು ಕುಣಿಸ್ತೀನಿ. ಸೋಲಾರ್ ಇತ್ತಂದ್ರೆ ಹಗಲಿ ಟೈಮ್ದಾಗ ಅದು ಯಾವಾಗ ಬಿಡ್ತೈತೆ ಅವಾಗ ನೀರು ಕೊಡ್ತೀನಿ. ಅದು ನೀರು ಹೆಂಗೆ ಕೇಳ್ತೈತಿ ಹೆಂಗೆ ಬಿಡ್ತೈತಿ ಅಂತ ನೀವು ಒಂದು ಚಿಂತನೆ ಪ್ರಾರಂಭ ಆಗತ್ತೆ. ಈಗ ನೀವು ಡಾಕ್ಟ್ರ್ ಹತ್ರ ಹೋಗಿರ್ತೀರಿ ಜ್ವರ ಬಂದಾಗ, ಡಾಕ್ಟ್ರ್ ಏನು ಮಾಡ್ತಾನೋ ಒಂದು ನಿಮ್ಮ ಜ್ವರ ಎಟ್ಟದ ಅಂತ ನೋಡಬೇಕು, ಒಂದು ಥರ್ಮಾಮೀಟ್ರ್ ಬಗಲಾಗ ಹಿಡ್ತಾನೆ ಅಥವಾ ನಾಲಿಗೆ ಬಡ್ಯಾಗ ಕೊಡ್ತಾನೆ. ಎಷ್ಟು ಜ್ವರ ಆಯ್ತೈತೆ ಹಂಗೆ ಹೇಳ್ತೈತಲ್ಲ, ಹಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥ ತಂತ್ರಜ್ಞಾನದವ್ರು ಏನು ಮಾಡ್ತಾರಂದ್ರೆ ಆ ಎಲ್ಲೆಲ್ಲಿ ನಾವು ಬೆಳೆ ಮಾಡಿದಿಲ್ಲ ಅಲ್ಲೊಂದು ಒಂದು ಬೋರ್ಡ್ ಕುಣಿಸ್ತಾರೆ. ಅದು ಹವಾಮಾನ ಕ್ಯಾಪ್ಚರ್ ಮಾಡ್ಕೋತೈತಿ. ಮತ್ತು ಒಂದು ವಯರ್ ಭೂಮಿ ಒಳಗೆ ಹಾಕಿ ತಂದು ಅದಕ್ಕೊಂದು ಹೆಂಗೆ ನಮ್ಮದು ಥರ್ಮಾಮೀಟರ್ ಇರ್ತದೆ ಅದನ್ನ ನೆಲದಾಗ ಹಾಕಿರ್ತಾರೆ. ಆ ನೆಲದಾಗ ಹಾಕಿ ಏನು ಮಾಡ್ತಾರಂದ್ರೆ ಕಬ್ಬಿಗೆ ಎಷ್ಟು ನೀರು ಬೇಕು, ಎಷ್ಟು ತೇವಾಂಶ ಇದೆ, ಯಾವಾಗ ಅದಕ್ಕೆ ತೇವಾಂಶ ಕಡಿಮೆ ಆಕತಿ, ಯಾವಾಗ ಅದು ನೀರು ಬೇಕಾಕತ್ತಲ್ಲ ಆವಾಗ ಅದಕ್ಕೆ ಹೇಳ್ತೈತೆ ಅದು ನನಗೆ ನೀರು ಬೇಕಾಗೈತಿ ನೀರು ಬೇಡ ಅಂತೇಳಿ. ಅಲ್ಲಿ ಹೋಗಿ ಅದಕ್ಕೆ ಸಿಗ್ನಲ್ ಕೊಟ್ಟು ಕೂಡಲೇ ಅದು ಸಿಗ್ನಲ್ ಕೊಟ್ಟು ಬರೀ 5 ಸೆಕೆಂದದೊಳಗೆ ನೀರು ಚಾಲು ಆಗ್ತದೆ. ಬರೀ 5 ಸೆಕೆಂದಾಗ. ಭೂಮಿ ಒಳಗೆ ಬೇಕಾಗಿರೋದು ಯಾವುದು? NPK. ನಾವಲ್ಲಿ 5 ಟಾಕಿ ಇಟ್ಟಿವಿ, ಅದರಾಗೆಲ್ಲ NPK ಹಾಕಿ ನಾವು ನೀರು ತುಂಬಿಟ್ಟಿರ್ತೀವಿ. ಅದ್ರಾಗ ಯಾವಾಗ ಯಾವ ಜಮೀನದಾಗ N ಕಡಿಮೆ ಆದರೆ N ತಗೋತೈತಿ, P ಕಡಿಮೆ ಆದರೆ P ತಗೋತೈತಿ, K ಕಡಿಮೆ ಆದರೆ K ತಗೋ. NPK ತಾನ ತಗೋತೈತಿ, ನೀವ್ಯಾರು ಹೇಳೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಪೌಷ್ಟಿಕಾಂಶ ಎಷ್ಟು ಬೇಕು ಅನ್ನೋದು ತಾನೇ ತೀರ್ಮಾನ ಮಾಡ್ತೈತಿ, ನೀರು ಎಷ್ಟು ಬೇಕು ಅನ್ನೋದು ತಾನೇ ತೀರ್ಮಾನ ಮಾಡ್ತೈತಿ. ಅದಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಕೊಡ್ತೈತಿ. ಅಂದರೆ 40 ಎಕರೆ ನೀವು ಒಬ್ಬರು ಬಾಡಿಗೆ ಒಳಗೆ ಮಾಡಬೇಕಾದ್ರೆ ಎಷ್ಟು ಮಂದಿ ತೊಡಕಬೇಕಾಕತಿ? 40 ಮಂದಿನೇ ಬೇಕಾದ್ರೆ 20 ಮಂದಿ ಅಂತ ಇಟ್ಕೊರಿ. ಒಬ್ಬ ಮನುಷ್ಯ
ಒಬ್ಬ ಮನುಷ್ಯ ಅವ ಯಾವ ಇರ್ಬೇಕಂದ್ರೆ ಅದರದ್ದು ಮಾಹಿತಿ ಇರ್ತಕ್ಕಂಥ ಒಬ್ಬ ಮನುಷ್ಯ ಮುಂಜಾನೆ ಮೋಟರ್ ಸೈಕಲ್ ತೊಗೊಂಡು ಹೋಗಿ ಕಿಶಿಂದ ಎಲ್ಲ ಕರೆಕ್ಟ್ ಐತಿಲ್ಲ ನೋಡ್ಕೊಂಡು ಬಂದು ಊಟ ಮಾಡಿ ಮನೆಗೆ ಬಿಟ್ಟರೆ ಸಾಕು. ಮತ್ತು ಮರುದಿವ್ಸ ಒಂದು ಸಲ ಹೋಗಿ ನೋಡಿ ಬಂದರೆ ಸಾಕು. ನಿನ್ನಿನ ಪ್ರೋಗ್ರಾಮ್ ಕರೆಕ್ಟಾಗಿ ಅಟೆಂಡ್ ಆಗೈತಿಲ್ಲ ಅಷ್ಟೇ ನೋಡ್ಬೇಕು. ನಾವು ಹೊಳಿ ದಂಡ್ಯಾಗಿ ಮೋಟ್ರ್ ಕುಣಿಸಿದ್ವಿ ರಜ, ಹೊಳಿ ದಂಡ್ಯಾಗ ಮೋಟ್ರ್ ಕುಣಿಸಿದ್ವು, ಅದು ಬಂದು ಕೆರೆ ಒಳಗೆ ನೀರು ಬೀಳ್ತದೆ. ಆ ಕೆರೆ ಒಳಗೆ ನೀರು ಅಲ್ಲೊಂದು ಸೆನ್ಸಾರ್ ಹಾಕಿದ್ದಾರೆ. ಹಿಂಗೆ ಆ ಸೆನ್ಸಾರ್ಕ್ಕೆ ನೀರಿಗೆ 3 ಫೂಟ್ ಗ್ಯಾಪ್ ಇಟ್ಟಿದ್ದಾರೆ. 2 ಫೂಟ್ ನೀರು ಕೆಳಗೆ ಹೋದ ಕೂಡಲೇ ಅಲ್ಲಿ ಹೊಳೆ ದಂಡ್ಯಾಗ ಒಂದು ಎಂಟೆನ ಕುಣಿಸಿದ್ವಿ. ಅದಕ್ಕೆ ಸಿಗ್ನಲ್ ಕೊಡ್ತೈತೆ ಚಾಲು ಮಾಡಂತೆ, ಆಟೋಮೆಟಿಕ್ ಮೋಟ್ರ್ ಚಾಲು ಆಗ್ತದೆ. ಆ ನೀರು ಬಂದು ಕೆರೆಯಾಗಿ ಬೀಳಾಕತ್ತೈತಿ. ಅದು 8 ತಾಸು 10 ತಾಸು ಆಗಿ ಅದು 3 ಫೀಟಿಗೆ ನೀರು ಬಂದು ಹತ್ತಿಲ್ಲೋ ಸಾಕಿನ ಬಂದ್ ಮಾಡತ್ತೆ ಹೇಳ್ತೈತಿ, ತಾನೇ ಬಂದ್ ಮಾಡ್ತೈತಿ. ಮೋಟ್ರು ಅದ ಚಾಲು ಮಾಡ್ಕೊತೈತಿ, ನೀರು ಅದ ಹಸ್ತೈತಿ, ಗೊಬ್ಬರನೂ ಅದ ಹಸ್ತೈತಿ. ಆದ್ರೆ ನಮಗೆ ಬೇಕಾಗಿರೋದು ಏನು ಅವಶ್ಯಕತೆ ಅಂದರೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಬ್ಬ ಶಿಕ್ಷಣವನ್ನು ಕಲ್ತಿರ್ತಕ್ಕಂಥ ನಮ್ಮ ಮನೆಯೊಳಗೆ ಒಬ್ಬ ಮಗ ಆದಂದ್ರೆ ಇವತ್ತು ಇಡೀ ಆಧುನಿಕವಾಗಿರ್ತಕ್ಕಂಥ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ. ನಾ ಇದನ್ನೆಲ್ಲ ನಿಮ್ಮಲ್ಲಿ ಯಾಕೆ ಹೇಳಕತ್ತೇನೆ ಅಂದರೆ ನಾವೆಲ್ಲರೂ ಕೃಷಿಕರು, ಒಕ್ಕಲತನವನ್ನು ನಂಬಿಕೊಂಡಿರ್ತಕ್ಕಂಥ, ಒಕ್ಕಲತನದಿಂದನೇ ನಮ್ಮ ಜಗತ್ತು ನಡೆದಿರೋದು. ಎಲ್ಲರೂ ರಜಾ ತಗೋಬೋದು, ಎಲ್ಲರೂ ಸೂಟಿ ಹಾಕ್ಬೋದು, ಎಲ್ಲರೂ ಸ್ಟ್ರೈಕ್ ಮಾಡ್ಬೋದು. ಆದರೆ ನಾವೇನೂ ನಿಂದ್ರಿಸ್ಲಿಕ್ಕಾಗಲ್ಲ. ನಾವೇನಾದರೂ 1 ತಿಂಗಳು ರಜಾ ಹಾಕಿದ್ರೆ ಇಡೀ ಜಗತ್ತನ್ನು ಅಲ್ಲಿಗೆ ಹೋಗಿಬಿಡ್ತದೆ. ಅದಕ್ಕೆ ನಾವು ಆಧುನಿಕವಾಗಿರ್ತಕ್ಕಂಥ ಕೃಷಿಯನ್ನು ಹೇಗೆ ಮಾಡಬೇಕು, ಆ ಕೃಷಿ ಮಾಡುವಂಥ ಒಂದು ಸಾಮರ್ಥ್ಯ ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಮುಂದಿನ ದಿನಮಾನದಲ್ಲಿ ಅತ್ಯಂತ ಅವಶ್ಯವಾಗಿದೆ. ಇನ್ನು ಮೇಲೆ ಈಗೇನಿವರು ಬಹಳ ಶಾಲೆ ಕಲಿತು ಡಾಕ್ಟ್ರು, ಇಂಜಿನಿಯರು ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಒಳಗ್ಯಾರಲ್ಲ, ನಮ್ಮೂರವ್ರು ಎಲ್ಲಿ ಬೆಂಗಳೂರು, ದಿಲ್ಲಿ, ಅಮೇರಿಕಕ್ಕೆ ಆ ಕಡೆಯಲ್ಲಿ ಹೋಗ್ಯಾರಲ್ಲ, ಇನ್ನು 5 ವರ್ಷ ನಂತರ ಅವ್ರು ನಿರುದ್ಯೋಗಿ ಹಾಕರು. ಕೊನೆಗೆ ಎಲ್ಲಿ ಬರ್ತಾರಪ್ಪ ಅಂತಂದ್ರೆ ಮತ್ತು ಬಾಡಿಗೆಗೆ ಬರಬೇಕು. ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಹೊಲ ಎಟ್ಟೈತೆ ಅಂತ ಮಾಪ್ ಮಾಡಿಸ್ಬೇಕು ಮತ್ತು ಕೃಷಿನ ಮಾಡಬೇಕು. ಆ ಕೃಷಿ ಅವ್ರು ಮಾಡುವಾಗ ಆಧುನಿಕ ಕೃಷಿಯನ್ನು ತಲೆ ಒಳಗೆ ಇಟ್ಕೊಂಡು ಅವ್ರು ಇಲ್ಲಿ ಬರ್ತಾರೆ. ಅದಕ್ಕೆ ನಾವೇನು ಮಾಡಬೇಕಾಗಿದ್ರೆ ನಮ್ಮ ಶಿಕ್ಷಣವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಂಥ ಆಧುನಿಕವಾಗಿರ್ತಕ್ಕಂಥ ಕೃಷಿಯನ್ನು ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ನಮ್ಮ ಮಕ್ಕಳಲ್ಲಿ ಮಾಡಿದಾಗ ಮಾತ್ರ ಅದು ಮುಂದಿನ ಭವಿಷ್ಯದಲ್ಲಿ ನಾವು ನಮ್ಮ ಕುಟುಂಬವನ್ನು ಒಂದು ಸುಭದ್ರ ಮತ್ತು ಭದ್ರತೆ ಇರತಕ್ಕಂಥ ಕುಟುಂಬನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾನು ನಮ್ಮ ಕ್ಷೇತ್ರದಲ್ಲಿ ಅಜ್ಜರ ಇದಕ್ಕೆಲ್ಲ ನಾವು ಶಿಕ್ಷಣ ಕಲಿಬೇಕಾತಂದ್ರೆ 1ನೇ ತರಗತಿಯಿಂದ ಇಂಗ್ಲೀಷ್ ಸ್ಟಾರ್ಟ್ ಮಾಡಿ. ಯಾಕಂತಂದ್ರೆ ಕನ್ನಡ ಭಾಷೆ ತಿರಸ್ಕಾರ ಮಾಡಿರಿ ಅಂತಲ್ಲ, ಕನ್ನಡ ಭಾಷೆ ಜೊತೆಗೆ ಇಂಗ್ಲೀಷ್ ಭಾಷೆಯನ್ನು ನಾವು ಕಲಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯಕತೆವಾಗಿರ್ತಕ್ಕ. ಅದಕ್ಕೋಸ್ಕರನೇ ನಾನು ಇವತ್ತು ಅಥಣಿ ತಾಲೂಕದೊಳಗೆ ಈಗ ನಮ್ಮ ರಮೇಶ್ ಹೇಳಿದರು ಇಲ್ಲೊಂದು PV ಕಾಲೇಜ್ ಆಗಬೇಕು. ಅದು ಬಜೆಟ್ದಾಗ ಘೋಷಣೆ ಆಗೋದಲ್ಲ, ಅದು ಯಾವಾಗ ಆಗ್ತದಂದ್ರೆ ಇಲಾಖೆ ಒಳಗೆ ಇಷ್ಟು ಹೊಸ ಕಾಲೇಜುಗಳಿಗೆ ಪ್ರಾರಂಭ ಮಾಡೋಕ್ಕೋಸ್ಕರ ಇಂತಿಷ್ಟು ಹಣ ಅಂತೇಳಿ ಅದಕ್ಕೆ ಇಟ್ಟಾಗ ಮಾತ್ರ ಆ ಬಜೆಟ್ದೊಳಗೆ ನಮ್ಮ ಕ್ಷೇತ್ರಕ್ಕೆ ಯಾವಲ್ಲಿ ಬೇಕೋ ಅದನ್ನು ತರುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಖಂಡಿತವಾಗಿಯೂ ಕೂಡ ಇವತ್ತು ಶತಮಾನೋತ್ಸವ ಸಂದರ್ಭದೊಳಗೆ ನೀವು ಇಲ್ಲೇನು PV ಕಾಲೇಜ್ ಕೇಳಿದ್ದೀರಿ, ಬಹುತೇಕ ಅರಟಾಳ, ಬಾಡಿಗೆ ಮತ್ತು ಹಾಲಳ್ಳಿ ಈ 3 ಗ್ರಾಮಗಳ ಪಂಚಾಯತಿ ಮೊದಲೇ ನಡೆದ ಜಗಳಿತ ರಜಾರ. ಇಲ್ಲಿ ಒಂದು ಹೈಸ್ಕೂಲ ಬಾಡಿಗೆಗೆ ಬೇಕಂತ ಇವರು, ಅರಟಾಳಕ್ಕೆ ಬೇಕಂತ ಅವರು. ಇದು 2000 ಇಸ್ವಿಡೋದು ಶುರುವಾಗಿತ್ತು ಆ ಜಗಳ. ಆವಾಗ ಇಲ್ಲೇ ಅದನ್ನು ಬಾಡಿಗೆಗೆ ಆತದ. ಇವತ್ತು ಅರಟಾಳದವ್ರಿಗೆ ಅದರದಿಂದ ವಿಮುಕ್ತಿ ಆಗಬೇಕು ಅಂತ ತಿಳ್ಕೊಂಡು ಅರಟಾಳದವ್ರಿಗೆ ಒಂದು ಮಾಡಿಕೊಟ್ಟಿವಿ, ಹಾಲಳ್ಳಿಗೆ ಒಂದು ಮಾಡಿಕೊಟ್ಟಿವಿ. ಇವತ್ತು ನಮ್ಮ ಕ್ಷೇತ್ರದೊಳಗೆ ಸುಮಾರು 9 ಪ್ರೌಢಶಾಲೆಗಳನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ವಿ. ಅದರ ಜೊತೆಗೆ ಸುಮಾರು 11 ಸರ್ಕಾರಿ ಶಾಲೆ ಒಳಗೆ 1ನೇ ತರಗತಿಯಿಂದನೇ ಇಂಗ್ಲೀಷ್ ಪ್ರಾರಂಭ ಮಾಡ್ತಕ್ಕಂಥದ್ದು ಪ್ರಮಾಣ ಮಾಡಿ 1ನೇ ತರಗತಿಯಿಂದ. ಯಾಕಂತಂದ್ರೆ ಇವತ್ತು ಇಂಗ್ಲೀಷ್ ಭಾಷೆಯಿಂದನೇ ಇವತ್ತು ಎಲ್ಲ ತಂತ್ರಜ್ಞಾನಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರೋದರಿಂದ 1ನೇ ತರಗತಿಯಿಂದನೇ ಸುಮಾರು 11 ಕಡೆ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳನ್ನು ಪ್ರಾರಂಭ ಮಾಡಿದ್ವಿ. ಅದರ ಜೊತೆಗೆ KPSC ಅಂತಕ್ಕಂಥ 3 ಹೊಸ ಶಾಲೆಗಳನ್ನು ತಂದೀವಿ. ಒಂದು ಸತ್ತಿ ಒಳಗೆ, ಒಂದು ಕವಳ್ಳಿ ಒಳಗೆ, ಒಂದು ಕೊಕ್ಕಟ್ನೂರ್ದು.
ಅದು 1ನೇ ತರಗತಿಯಿಂದ PUC ವರೆಗೆ ಇಂಗ್ಲೀಷ್ ಮಾಧ್ಯಮದಲ್ಲೇ ಪ್ರಾರಂಭ ಆಗ್ತಕ್ಕಂಥ, ಕನ್ನಡ ಇರುತ್ತೆ, ಇಂಗ್ಲೀಷ್ ಇರುತ್ತೆ, 3 KPSC ಶಾಲೆಗಳಂತೆ. ಅದರ ಜೊತೆಗೆ ಶಿಕ್ಷಣದಿಂದ ನಮ್ಮ ಕ್ಷೇತ್ರದ ಒಬ್ಬ ರೈತನ ಮಗನೂ ಕೂಡ ವಂಚಿತ ಆಗಬಾರ್ದು ಅಂತ ತಿಳ್ಕೊಂಡು ಇವತ್ತು ಒಂದು ಮೊರಾರ್ಜಿ ಶಾಲೆ, ಒಂದು ಕಾರ್ಮಿಕ ಇಲಾಖೆಯಿಂದ ಸುಮಾರು 36 ಕೋಟಿ ರೂಪಾಯಿದಲ್ಲಿ ಕಾರ್ಮಿಕರ ಮಕ್ಕಳಿಗೇನೆ, ಅದನ್ನು ಕಾರ್ಮಿಕರ ಮಕ್ಕಳು ಬಿಟ್ಟು ಬೇರೆ ಇರಲ್ಲ. ಅಂದರೆ ಅತ್ಯಂತ ಕಡು ಬಡತನದಲ್ಲಿರ್ತಕ್ಕಂಥ ಏನು ಕಾರ್ಮಿಕರು ಇರ್ತಾರಲ್ಲ ಅಂಥ ಮಕ್ಕಳಿಗೆ ವಸತಿ ಶಾಲೆ, ಒಂದು ಸಲ ಅಡ್ಮಿಷನ್ ಮಾಡಿದರೆ ಅವ್ರು PUC ವರೆಗೆ ಅಲ್ಲಿ ವಸತಿ, ಊಟ ಎಲ್ಲವನ್ನು ಕೊಟ್ಟು ಉಚಿತವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಅದಕ್ಕೆ ಈಗಾಗಲೇ ನಾವು ಟೆಂಡರ್ ಮಾಡಿದ್ದೀವಿ. ಇನ್ನು 1 ವಾರ 10 ದಿವಸದೊಳಗೆ ಅದನ್ನು ಭೂಮಿ ಪೂಜೆ ಮಾಡಿ ಶುರು ಮಾಡ್ತೀವಿ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಕೇಂದ್ರೀಯ ವಿದ್ಯಾಲಯ ಎಲ್ಲ ಡಿಸ್ಟಿಕ್ ಲೆವೆಲ್ದಾಗ ಹಾಕವು. ಆದರೆ ಅಂಥ ಒಂದು ಕೇಂದ್ರೀಯ ವಿದ್ಯಾಲಯವನ್ನು ಅತ್ನಿಯಲ್ಲಿ 10 ಎಕರೆ ಜಾಗವನ್ನು ಮೀಸಲಾಗಿ ಇಟ್ಕೊಂಡು ಈ ವರ್ಷದಿಂದನೇ ಅದನ್ನು ಶೈಕ್ಷಣಿಕ ವರ್ಷದಿಂದನೇ ಅದನ್ನು ಪ್ರಾರಂಭ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಪಶುಗಳ ರಕ್ಷಣೆ ಆಗಬೇಕು. ಆ ಪಶುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ನಮ್ಮ ಮಕ್ಕಳು ನಮ್ಮ ಊರಲ್ಲೇ ಅವರು ವೈದ್ಯರಾಗಬೇಕು. ಅದರಿಗೋಸ್ಕರ ವೆಟರ್ನರಿ ಮೆಡಿಕಲ್ ಕಾಲೇಜನ್ನು ಈಗ ಪ್ರಾರಂಭ ಮಾಡಿದ್ದು 2ನೇ ವರ್ಷದಲ್ಲಿದೆ. ಆದರೆ ಒಂದು ನಾನು ವಿನಂತಿ ಮಾಡ್ಕೋತೀನಿ, ಅಲ್ಲಿ ಬಹಳ ದೊಡ್ಡ ಆಸ್ಪತ್ರೆ ಕಟ್ಟಿವಿ. ಬರೀ ಶಿಕ್ಷಣಕ್ಕಷ್ಟೇ ಅಲ್ಲ, ಈಗ ಮನುಷ್ಯನಿಗೆ ಯಾವ ರೋಗ ಬಂದರೆ ನಾವು ಮಿರಾಜ್ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಬೆಳಗಾವಿ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಬೆಂಗಳೂರಿಗೆ ಹೋಗ್ತೀವಿ. ನಮಗಾದಾಗ ನಮ್ಮ ಪಶುಗಳಿಗೆ ಏನಾಂತರ ರೋಗ ರುಜುಗಳು ಬಂದರೆ ನೀವು ಬರೀ ಊರೊಳಗನ ಅದನ್ನು ಕುತ್ಕೊಂಡ್ಬಾರ್ದು. ನೀವು ಕೊಕ್ಕಟ್ನೂರದಲ್ಲಿರ್ತಕ್ಕಂಥ ಸುಮಾರು 40 ಕೋಟಿ ರೂಪಾಯಿದಲ್ಲಿ ಆಸ್ಪತ್ರೆ ಪ್ರಾರಂಭ ಮಾಡಿದೆವು ಅಜ್ಜರ್. 40 ಕೋಟಿ ರೂಪಾಯಿ. ಈಗ ಹೆಂಗೆ ನಾವು ಮನುಷ್ಯರಿಗೆ ಹೋದ್ಮೇಲೆ ನಮ್ಮ ಕಿಡ್ನಿ ಬಂದೈತೋ ಇಲ್ಲೋ, ನಮ್ಮ ಲಿವರ್ ಸರಿ ಐತಿಲ್ಲೋ, ನಮಗೆ ಇನ್ಯಾವ್ದು ರೋಗ ಐತಿಲ್ಲೋ, ನಮ್ಮ ಹಲ್ಲು ಸರಿ ಇದಲ್ಲೋ, ಕಣ್ಣು ಸರಿ ಇದಲ್ಲೋ ಎಲ್ಲ ನಾವು ಚೆಕ್ ಮಾಡ್ತೀವಲ್ಲ, ಹಂಗೆ ಆಸ್ಪತ್ರೆ ಒಳಗೆ ನಿಮ್ಮ ಹಸುವನ್ನು ತೊಗೊಂಡು ಹೋದರೆ ಅದನ್ನು ಸಂಪೂರ್ಣವಾಗಿ ಚೆಕಪ್ ಮಾಡಿಕೊಂಡು ಅದನ್ನು ಅಡ್ಮಿಟ್ ಮಾಡಿಕೊಂಡು ಅಲ್ಲೇ ಇಟ್ಕೊಂಡು ಆಪ್ರೇಷನ್ ಮಾಡುವಂಥ ಸಂದರ್ಭ ಇದ್ದರೆ ಅದನ್ನು ಆಪ್ರೇಷನ್ ಮಾಡಿಕೊಂಡು ಆಪ್ರೇಷನ್ ಥಿಯೇಟ್ರ್ ಸಹಿತ ಇದೆ. ಅದರದ್ದು ಬಹಳಷ್ಟು ಜನರಿಗೆ ನಮ್ಮವ್ರಿಗೆ ಗೊತ್ತಿಲ್ಲ, ರೈತರಿಗೆ. ಒಂದು ನೀವು ಪಶುವನ್ನು ತೊಗೊಂಡು ಹೋಗಿ ಅಲ್ಲಿ ತೋರಿಸಿ ಅಡ್ಮಿಟ್ ಮಾಡಿದರೆ ಅದನ್ನು ಸಂಪೂರ್ಣವಾಗಿ ಗುಣಮುಖರನ್ನಾಗಿ ಮಾಡಿ ನಿಮ್ಮ ಮನೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ಅದು ಅತನಿ ಒಳಗೆ ಬಹುತೇಕ ಬಹಳ ಉತ್ತಮ ರೀತಿಯಿಂದ ಇವತ್ತು ಅದು ಪ್ರಾರಂಭ ಆಗೈತೆ. ಅದರ ಲಾಭವನ್ನು ಕೂಡ ನೀವು ತಗೋಬೇಕು ಅಂತ. ಅದರ ಜೊತೆಗೆ ಇವತ್ತೇನು ಹೊಸದಾಗಿ ಆಧುನಿಕ ಕೃಷಿ ಬಂದದಲ್ಲ, ಆಧುನಿಕ ಕೃಷಿ ಮಾಡಲಿಕ್ಕೆ ನಮ್ಮ ಮಕ್ಕಳಿಗೆ ಅಂಥ ಶಿಕ್ಷಣ ಕೊಡಬೇಕು. ನಾವು ಅಂಥ ಶಿಕ್ಷಣ ಕೊಡೋಗೋಸ್ಕರನೇ ಇವತ್ತು ಬರುವ ಹೊತ್ನಾಗ ಮುಖ್ಯಮಂತ್ರಿಗಳಿಗೆ ಮತ್ತೆ ಪುನಃ ನಾನು ನೆನಪು ಮಾಡಿದೆ. ಇವತ್ತು ಬಜೆಟ್ ನಿನ್ನೆ ಕೃಷಿ ಇಲಾಖೆದಾಗಿದೆ, ಅದರಲ್ಲಿ ಪ್ರಸ್ತಾವ ಆಗಿದೆ, ಅದು ನಿರ್ಣಯ ಆಗಿಲ್ಲ. ಈ ವರ್ಷಕ್ಕೆ ಕಡಿಮೆ ಅಂದರೂ ಸಹಿತ ಒಂದು 50 ಕೋಟಿ ಆದರೂ ಸಹಿತ ಅದಕ್ಕೆ ಮೀಸಲಿಟ್ಕೊಂಡು ನೀವೇ ಬಂದ ಅದಕ್ಕೆ ಅಡಿಗಲ್ ಹಾಕ್ಬೇಕಂತ ಹೇಳಿದ್ದೀನಿ. ಬೆಳಗ್ಗೆ ಬರುವಾಗಲೇ ಅದನ್ನು ಒಪ್ಪಿರ್ತಕ್ಕಂಥದ್ದಿದೆ. ಮುಂದಿನ ದಿನಮಾನದಲ್ಲಿ ಅಲ್ಲೇ ಕೊಕ್ಕಟ್ನೂರದಲ್ಲಿ ಕೃಷಿ ಕಾಲೇಜನ್ನು ಪ್ರಾರಂಭ ಮಾಡಿ ನಮ್ಮ ತಾಲೂಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತನ ಮಗ ಆ ಕೃಷಿಗೆ ಸಂಬಂಧಪಟ್ಟಂಥ ಶಿಕ್ಷಣ ಕೊಟ್ಟರೆ ಮುಂದಿನ ಭವಿಷ್ಯದಲ್ಲಿ ಒಂದು ಉತ್ತಮ ಕೃಷಿಯನ್ನು ಮಾಡುವಂಥ ಒಬ್ಬ ವ್ಯಕ್ತಿ ನಮ್ಮ ಮನೆಯಲ್ಲಿ ಆಗಲಿ ಅಂತಕ್ಕಂಥ ಸದುದ್ದೇಶ ಇಟ್ಕೊಂಡು ಅದನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ಇಂಥ ಹಲವಾರು ಕೆಲಸಗಳನ್ನು ಮಾಡ್ತಾಯಿದ್ವಿ. ಇವತ್ತು ಆಧುನಿಕ ಕೃಷಿಯನ್ನು ನಿರ್ಮಾಣ ಮಾಡೋಕ್ಕೋಸ್ಕರ ಇವತ್ತು ನೀರು ಬೇಕು, ಕರೆಂಟ್ ಬೇಕು. ಅದು ಯಾವಾಗ ನೀರು ಬಿಡ್ತದೆ ಅವಾಗ ನೀರು ಇರಬೇಕು, ಯಾವಾಗ ಕರೆಂಟ್ ಬೇಕೋ ಅದಕ್ಕೆ ಕರೆಂಟ್ ಇರಬೇಕು. ಅದ್ರ ಸಲುವಾಗೇ ನಾನೇನು ಮಾಡಿದ್ದೀನಿ, ಸರ್ಕಾರದ ಉತ್ಪನ್ನ ಮಾಡಿರ್ತಕ್ಕಂಥ ವಿದ್ಯುತ್ತನ್ನು ನಂಬ್ಕೊಂಡು ಮಾಡಿದರೆ ಆಗಲ್ಲ ಅಂತ ತಿಳ್ಕೊಂಡು ನಮ್ಮ ತಾಲೂಕಿಗೆ ಬೇಕತಕ್ಕಂಥದ್ದು ಒಂದು ದಿವಸಕ್ಕೆ 150 ಮೆಗಾವ್ಯಾಟ್ ವಿದ್ಯುತ್ ಬೇಕು ನಮ್ಮ ತಾಲೂಕಿಗೆ, ನಮ್ಮ ಕ್ಷೇತ್ರಕ್ಕೆ. 150 ಮೆಗಾವ್ಯಾಟ್ ವಿದ್ಯುತ್ತನ್ನು ನಾವು ಎಲ್ಲೋ ಶಿವಮೊಗ್ಗದಿಂದೋ ಅಥವಾ ಎಲ್ಲೋ ನಾವು ರಾಯಚೂರಿನಿಂದನೋ ಬಂದಂಥ ವಿದ್ಯುತ್ತನ್ನು ಪಡ್ಕೊಳ್ಳೋದ್ರ ಜೊತೆಗೆ ನಾವು ಇಲ್ಲೇ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅಂತ ತಿಳ್ಕೊಂಡು ಯಲ್ಲಡ್ಗಿ ಗ್ರಾಮದೊಳಗೆ ಸುಮಾರು 70 ಮೆಗಾವ್ಯಾಟದ್ದು ಮತ್ತು ಕೊಕ್ಕಟ್ನೂರು ಗ್ರಾಮದಲ್ಲಿ 70 ಮೆಗಾವ್ಯಾಟದು 140 ಮೆಗಾವ್ಯಾಟದ ವಿದ್ಯುತ್ತದ ಸ್ಥಾವರಗಳನ್ನು ಸ್ಥಾಪನೆ ಮಾಡಿಕೊಂಡು ಅದನ್ನು ಹಗಲಿ ಹೊತ್ತದಲ್ಲಿ ಬೆಳಗಿನ ಸಾಯಂಕಾಲದವರೆಗೇನು ಕೂಡ ನಮ್ಮ ರೈತರಿಗೆ ಹಗಲಿ ಹೊತ್ತಿನಲ್ಲಿ 7-8 ತಾಸು ವಿದ್ಯುತ್ ಕೊಟ್ಟರೆ ಅದು ಉಪಯೋಗ ಆಗ್ತಿದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಮಾಡಿದ್ವಿ. ಇನ್ನು ನೀರು ಬೇಕು. ಈಗ ನೀರು ಬೇಕಂತಂಥ ಸಂದರ್ಭದಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ,
ಒಂದು ಕರಿಮಸೂತಿ ಯೋಜನೆ, ಒಂದು ಅಮಾಜೇಶ್ವರಿ ಯೋಜನೆ, ಅದರ ಜೊತೆಗೆ 9-10 ಕೆರೆಗಳು ತುಂಬತಕ್ಕಂಥ ಯೋಜನೆ. ಈ ನೀರನ್ನು ಬಳಸ್ಕೊಂಡು ಎಷ್ಟು ಸಾಧ್ಯ ಇದೆ ಅದನ್ನು ಮಾಡೋದ್ರ ಜೊತೆಗೆ ಒಂದು ಹೊಸ ಯೋಜನೆಯನ್ನು ನಾನು ಮಾಡಿದ್ದೀನಿ. ಇವತ್ತು ನಿನ್ನೆ ಬಾಡಿಗೆಯವರು ನನಗೆ ಒಂದು ವಾಟ್ಸಪ್ ಕಳಿಸಿದರು. ಇಲ್ಲಿ ಯಾವುದೋ ಒಂದು ಬಾವಿಗೆ ಅದು ಒಣಗಿ ಹೋಗಿರೋದು ಬಾವಿ ಈಗ ನೀರು ತುಂಬಲಾಗ್ತೈತೆ. ಅದು ಎಂಥ ನೀರು ಬಂದೈತೆ ಅಂತಂದರೆ ಅದನ್ನು ನೋಡಿದರೆ ಹೋಗಿ ಕುಡಿಬೇಕು ಅನ್ನುವಂಥ ಹಂಗೆ ಸಮುದ್ರದೊಳಗಿನ ತಿಳಿ ನೀರು ನೋಡಿದಂಗೆ ಆಗ್ತದೆ. ಅದು ತೆಂಗಿನ ನೀರಿನಂಗೆ ಬರಾಕತ್ತಾವ. ಅದ್ರದ್ದು ಲಾಭ ಹೆಂಗೆ ಆಗ್ತದೆ ಅಂದರೆ ಅದಕ್ಕೇನು ಮಾಡ್ಬೇಕಂದ್ರೆ ಈ ಕೆರೆ ತುಂಬೋದು ಅಷ್ಟೇ ಮಾಡಿದ್ದೀವಿ, ಇನ್ನೊಂದು ಹೊಸ ಯೋಜನೆ ಮಾಡಿದ್ದೀವಿ. ಈ ಬಜೆಟ್ ಆದಮೇಲೆ ಒಂದು ಕ್ಷೇತ್ರದೊಳಗೆ 1,000 ಕಡೆ ಈಗಾಗಲೇ ಭೂವಿಜ್ಞಾನಿಗಳನ್ನು ಕರೆಸಿಕೊಂಡು ಸರ್ವೆ ಮಾಡಿ ಅದನ್ನು ಅಂತರ್ಜಲ ಹೆಚ್ಚು ಮಾಡೋ ಸಲುವಾಗಿ ಏನು ನಮ್ಮದು 4-5 ತಿಂಗಳು ಕೆರೆ ತುಂಬೋ ನೀರು ಬರ್ತದೆ, ಕರಿಮಸೂತಿ ನೀರು ಬರ್ತದೆ, ಅಮ್ಮಾಜೇಶ್ವರಿ ನೀರು ಬರ್ತದೆ. ಆ ನೀರನ್ನು ಬಳಸ್ಕೊಂಡು ಸುಮಾರು ನನ್ನ ಕ್ಷೇತ್ರದಲ್ಲಿ 1000 ಪಾಯಿಂಟ್ಗಳಲ್ಲಿ ಆ ಮೇಲಿನಿಂದ ಅದಕ್ಕೆ ಕೆಳಗಡೆ ನೀರು ಬಿಡ್ತಕ್ಕಂಥದ್ದು 800 ಫೂಟ್ ತನಕನೂ ನೀರು ಬಿಟ್ಟು ಅಂತರ್ಜಲ ನಾವು ಮ್ಯಾಗ ತಂದುಬಿಟ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮುಂದೆ ಅಗ್ರಿಕಲ್ಚರ್ ಮಾಡೋರಿಗೆ ಯಾವಾಗ ಬೋರಿಗೆ ನೀರು ಬೇಕು ಅನಿಸ್ತೈತೆ ಅವಾಗ ಬೋರಿನಾಗ ನೀರು ಇರಬೇಕು, ಯಾವಾಗ ಬಾವಿಗೆ ನೀರು ಬೇಕು ಅನಿಸ್ತದೆ ಬಾವಿ ಒಳಗೆ ನೀರು ಇರಬೇಕು. ಒಂದು ವಿದ್ಯುತ್ತ, ಒಂದು ನೀರ, ಇವೆರಡು ನಮ್ಮ ರೈತರಿಗೆ ಕೊಟ್ಟರೆ ಅವರು ಬಹುತೇಕ ಸ್ವಾವಲಂಬಿ ಬದುಕನ್ನು ಮಾಡಬಲ್ಲರು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ನೀರಿರ್ಬೋದು, ವಿದ್ಯುತ್ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಈ ಎಲ್ಲ ದಿಶೆಯಲ್ಲಿ ಇವತ್ತು ಸರ್ಕಾರದಿಂದ ಅನುದಾನವನ್ನು ತಂದು ಈ ಕ್ಷೇತ್ರದ ಜನರ ಒಂದು ಬದುಕಿನಲ್ಲಿ ಬದಲಾವಣೆಯನ್ನು ತರಬೇಕು. ಬೇರೆ ಕ್ಷೇತ್ರದವ್ರು ಬಂದು ಅತನಿಗೆ ಬಂದು ಈ ಅಂತರ್ಜಲವನ್ನು 2 ವರ್ಷದ ನಂತರ ನೋಡ್ಕೊಂಡು ಹೋಗುವಂಥ ಕಾಲ ಪ್ರಾರಂಭ ಆಗ್ತಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ಇನ್ನೂ ಪರಮ ಪೂಜ್ಯರ ಆಶೀರ್ವಾದ ವಚನಗಳಿರೋದರಿಂದ ನಾನು ಹೆಚ್ಚಿಗೆ ಸಮಯವನ್ನು ತಗೊಂಡು ಅಂತ ಅನಿಸುತ್ತೆ. ಆದ್ರೂ ಕೂಡ ಇದೊಂದು ಒಳ್ಳೆಯ ಕಾರ್ಯಕ್ರಮ ಇರೋದರಿಂದ ನಾವೆಲ್ಲರೂ ರೈತರು ಸೇರಿದ್ರಿಂದ ರೈತರಿಗೆ ಉಪಯುಕ್ತ ಆಗಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಒಂದು ವಿವರಣೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಮಹದಾಶೆಯನ್ನು ಇಟ್ಕೊಂಡು ಆ ಮಾತನ್ನು ನಾವು ಹೇಳಿದ್ವಿ. ಬಹುತೇಕ ನಾನು ಬಾಡಿಗೆ ಗ್ರಾಮದ ಜನರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳ್ತೀನಿ. ಇವತ್ತು 100 ವರ್ಷ ಇವತ್ತು ಇತಿಹಾಸವನ್ನು ಹೊಂದಿರತಕ್ಕಂಥ ಇವತ್ತು ಬಾಡಿಗೆ ಗ್ರಾಮದಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿ ಮಹಾತ್ಮರನ್ನು ಕರೆಸಿ ಅವರಿಂದ ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಸದ್ಬುದ್ಧಿಯನ್ನು ಹೇಳುವಂಥ ಕಾರ್ಯವನ್ನು ನೀವು ಮಾಡಿದಿರಿ. ಅದಕ್ಕೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನೀವೇನು PV ಕಾಲೇಜ್ ಕೇಳಿದಿರಿ, ನಾನು ಈಗಲೇ 2 ಕಡೆ ನಾನು ಮಾತು ಕೊಟ್ಟಿದ್ದೀನಿ. ಯಾಕಂತಂದ್ರೆ ವೈಜ್ಞಾನಿಕವಾಗಿ ಅದೆಲ್ಲರಿಗೂ ಕೂಡ ಉಪಯೋಗ ಆಗಬೇಕು. ಅದು ಒಂದು ರಡ್ಡೆರೆಟ್ಟಿ ಒಳಗೆ ಒಂದು ಕಡೆ ನಾವು PV ಕಾಲೇಜ್ ಮಾಡಿದ್ರೆ ಸುತ್ತಲಲ್ಲಿರ್ತಕ್ಕಂಥ ಅವರಕೋಡದಿಂದ ನಾಗನೂರು, ದಡವಾಡು, ಸತ್ತಿ, ನಂದೇಶ್ವರ, ಮೈಶ್ವಡಿಗಿ, ಜನವಾಡ, ಗಟ್ನಟ್ಟಿ, ರೆಡ್ಡೆರೆಟ್ಟಿ ಆ ಒಂದು ಸೆಂಟ್ರದಲ್ಲಿ ಒಂದು PV ಕಾಲೇಜನ್ನು ಮಾಡಬೇಕಂತಿದೆ. ಅದರ ಜೊತೆಗೆ ಪೂರ್ವ ಭಾಗದಲ್ಲಿ ಒಂದು ಈಗಾಗಲೇ ನಮ್ಮ ಕೊಕ್ಕಟ್ನೂರದಲ್ಲಿ ಡಿಗ್ರಿ ಕಾಲೇಜೂ ಇದೆ, ಹೊಸದಾಗಿ KPSನೂ ಬಂದಿದೆ, ಅಲ್ಲಿ ಎಲ್ಲನೂ ಇದೆ, ಆಗೋದು ಅವಶ್ಯಕತೆ ಇಲ್ಲ. ಆದರೆ ಈ ಭಾಗದಲ್ಲಿ ಒಂದು PV ಕಾಲೇಜನ್ನು ಒಂದ ಕೊಟ್ಟರು ಅದು ರೆಡ್ಡೆರೆಟ್ಟಿ ಒಳಗಾಗ, 2 ಕೊಟ್ಟರೆ ಆ 2ನೇ ಕಾಲೇಜನ್ನು ನಿಮ್ಮ ಬಾಡಿಗೆ ಒಳಗೆ ಅದಕ್ಕೆ ಸ್ಥಳ ಕೊಡ್ರಿ, ಅದನ್ನು ತಂದು ಕೊಡುವಂಥ ಕೆಲಸವನ್ನು ಈ ಭಾಗದ ಈ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜನರಿಗೆ ಅದು ಸದುಪಯೋಗ ಆಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು 4 ಎಕರೆ ಇದ್ರೆ ಆಯ್ತು, ಅದ್ಲೇನೆ PV ಕಾಲೇಜ್ ಮಾಡುವಂಥದ್ದು ಮಾಡೋಣ. ಆದಷ್ಟು ಮಟ್ಟಿಗೆ ಒಟ್ಟಾರೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ರೈತನ ಮಕ್ಕಳು ಒಂದು ಶಿಕ್ಷಣದಿಂದ ವಂಚಿತ ಆಗಬಾರ್ದು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡಿ ಕಾರ್ಯವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮನ್ನು ಕರೆಸಿ ಗೌರವಿಸಿ 1-2 ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಸಂಘಟಕರಿಗೆ ಮತ್ತು ಪರಮ ಪೂಜ್ಯರಿಗೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಭಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಮಸ್ಕಾರ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಮಾತನಾಡಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಕೌಲಗುಡ್ಡ ಹಾಗೂ ಹನುಮಾಪುರದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಸಿದ್ಧರತ್ನ ಅಮರೇಶ್ವರ ಮಹಾರಾಜರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನವನ್ನು ಮಾಡ್ಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ. ಓಂ ಶ್ರೀ ಗುರುಭ್ಯೋ ನಮಃ.
ಸಿದ್ಧರ ಸಿದ್ಧಾಂತ ತತ್ವನೆಲ್ಲ ಆದ್ಯಂತ ಬೋಧಿಸಿದ ಸಿದ್ಧ ಸದ್ಗುರುವೇ ನಿನಗಾರು ಸರಿ ಇಲ್ಲ, ಈ ಬದ್ಧನಿಗೆ ಬುದ್ಧಿ ಕೊಡು ನೀನು. ಪರಮಾರಾಧ್ಯರು ಪಾವನ ಮೂರ್ತಿಗಳು ಪರಮಾರಾಧ್ಯ ಸದ್ಗುರುದೇವನ ಪಾದಗಳಿಗೆ ಭಕ್ತಿಯಿಂದ ನಮಿಸಿ, ಆರಾಧ್ಯ ತಂದೆ ಅಮೋಘ ಸಿದ್ದೇಶನಲ್ಲಿ ಬಸವಾದಿ ಶರಣರಲ್ಲಿ ದಯವಿಟ್ಟು ಪೂಜ್ಯರ ಆಶೀರ್ವಚನ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರೂ ಕೂಡ ಎದ್ದು ಹೋಗಬಾರ್ದು. ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳಾಗಲಿ, ದಯವಿಟ್ಟು ಬಂದಿರತಕ್ಕಂಥ ಎಲ್ಲ ಬಂಧುಗಳು ದಯವಿಟ್ಟು ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಮಹಾತಪಸ್ವಿ ಶಿವಯೋಗಿಗಳನ್ನು ಸ್ಮರಣೆ ಮಾಡಿಕೊಂಡು ಇವತ್ತು ಬಾಡಿಗೆ ಗ್ರಾಮದಲ್ಲಿ ನಮ್ಮೂರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಶತಮಾನೋತ್ಸವದ ಶುಭಗಳಿಗೆಯ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಾಂತಪ್ರಭು ಮಹಾಸ್ವಾಮಿಗಳ ಸನ್ನಿಧಾನಕ್ಕೆ ಶರಣೆಂದು ಇದೇ ಗ್ರಾಮದ ಪರಮ ಪೂಜ್ಯರು ಮಹಾನ್ ಧನವಂತರಿ ಸಿದ್ಧಿಪುರುಷರಾಗಿರ್ತಕ್ಕಂಥ ಸದ್ಗುರು ಸಮರ್ಥ ಸಿದ್ಧಲಿಂಗ ಸಾಧು ಮಹಾರಾಜರ ಶ್ರೀಚರಣದಲ್ಲಿ ಕೂಡ ಭಕ್ತಿಯಿಂದ ನಮಸ್ಕಾರಗಳನ್ನು ಹೇಳಿ ವೇದಮೂರ್ತಿಗಳಿಗೆ ಕೂಡ ಶರಣಾರ್ಥಿಯನ್ನು ಸಲ್ಲಿಸಿ, ಈ ಭಾಗದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರು, ಹಿಂದಿನ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಅತ್ಯಂತ ಕ್ಷೇತ್ರದ ಜನರ ನಾಡಿಮಿಡಿತವನ್ನು ಅರಿತು ಕಳಕಳಿಯಿಂದ ಕಾರ್ಯವನ್ನು ಮಾಡ್ತಕ್ಕಂಥ ನಮ್ಮೆಲ್ಲರ ಅಹೋಭಾಗ್ಯ ಅಂತಕ್ಕಂಥ ಮಾತನ್ನು ಈ ಸಂದಲ್ಲಿ ನೆನಪಿಸಿಕೊಂಡು ಸನ್ಮಾನರಾಗಿರ್ತಕ್ಕಂಥ ಸೌದಿ ಸಾಹೇಬರಿಗೆ ಕೂಡ ಹೃದಯಪೂರ್ವಕ ಶರಣುಗಳನ್ನು ಈ ಸಂದಲ್ಲಿ ಹೇಳಿ, ಸುರೇಶ್ ಅಣ್ಣ ಮಾಯನವರಲ್ಲಿ ಈ ಸಂಸ್ಥೆಯ ಈ ಶಾಲೆಯ SDMC ಅಧ್ಯಕ್ಷರಲ್ಲಿ, ವೇದಿಕೆ ಮೇಲೆ ಆಸೀನಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ, ಸಂಗೀತಗಾರರಿಗೆ, ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪೂಜ್ಯ ರೈತ ಬಾಂಧವರಿಗೆ, ತಾಯಿಂದರಿಗೆ, ಎಲ್ಲ ಶಿಕ್ಷಕ ಬಂಧುಗಳಿಗೆ, ಅಧಿಕಾರಿಗಳಿಗೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಭಾಳ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಬಹುತೇಕ ಈಗಾಗಲೇ ಆಧುನಿಕ ಜಗತ್ತು ಯಾವ ಕಡೆ ಸಾಗ್ತಾ ಇದೆ ಅಂತಕ್ಕಂಥದ್ದನ್ನು ತಾವೆಲ್ಲ ಸುದೀರ್ಘವಾಗಿ ಬಹುತೇಕ ಬಂಧುಗಳೇ ಅವ್ರ ರಾಜಕಾರಣಿಗೆ ಅಷ್ಟೇ ಅಲ್ಲ, ಬಹುತೇಕ ಅವ್ರು ಯಾವ ವೇದಿಕೆಗೆ ನಿಲ್ಲಿಸ್ರಿ ಬಹುತೇಕ ಯಾವ ಸ್ವಾಮಿಗಳಿಗೆ, ಯಾವ ಶಿಕ್ಷಕರಿಗೆ, ಯಾವ ಚಿಂತಕರಿಗೆ ಅವರು ಮಾರ್ಕಸ್ ಕಡಿಮೆ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸುದೀರ್ಘವಾಗಿರ್ತಕ್ಕಂಥ ಚಿಂತಕರಾಗಿರ್ತಕ್ಕಂಥವ್ರು ನಮ್ಮ ಶಾಸಕರು ಬಂಧುಗಳು. ಬಹುತೇಕ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಅಮೂಲ್ಯವಾಗಿರತಕ್ಕಂಥ ಮತ್ತು ಮುಖ್ಯವಾಗಿರತಕ್ಕಂಥದ್ದು. ಈಗಾಗಲೇ ಹೇಳಿರ್ತಕ್ಕಂಥದ್ದು ಏನು ಅಂತ ಕೇಳಿದರೆ, ಡಾಕ್ಟ್ರು, ಇಂಜಿನಿಯರು, ವಕೀಲರು ಅಂತಕ್ಕಂಥ ಬದಿಗೊತ್ತಿ ನನ್ನ ಮಗ ಒಬ್ಬ ಶ್ರೇಷ್ಠ ಕೃಷಿಕನಾಗಬೇಕು ಅಂತಕ್ಕಂಥ ಕಲ್ಪನೆ ಇಟ್ಕೊಂಡು ನೀವು ಶಿಕ್ಷಣವನ್ನು ಕೊಡ್ರಿ ಅಂತಕ್ಕಂಥದ್ದನ್ನು ಈ ಶಾಲೆಯಿಂದ ಪ್ರಾರಂಭಗೊಳ್ಳಿ ಅಂತಕ್ಕಂಥ ಸಂದೇಶ ಕೊಟ್ಟದ್ದು 100ಕ್ಕೂ 100 ಅತ್ಯಂತ ಸತ್ಯವಾಗಿರ್ತಕ್ಕಂಥದ್ದು ಮಾತು. ಈಗಾಗಲೇ ಬಹುತೇಕ 3 ವರ್ಷಗಳಿಂದ ಈ ಸಾಫ್ಟ್ವೇರು, ಹಾರ್ಡ್ವೇರು ಇಂಜಿನಿಯರ್ ಆಗಿರ್ತಕ್ಕಂಥವ್ರು ಬಹುತೇಕ ಅವ್ರು ವರ್ಷಕ್ಕೆ 40 ಲಕ್ಷ 50 ಲಕ್ಷ ಪ್ಯಾಕೇಜ್ ತೊಗೋತಕ್ಕಂಥವ್ರು ತಿಂಗಳಿಗೆ 20,000 ಕೊಟ್ಟರೆ ಸಾಕ್ರೆ ನಾವು ನಿಮ್ಮಲ್ಲಿ ಕೆಲಸಕ್ಕೆ ಬರ್ತೀವಿ ಅಂತಕ್ಕಂಥ ಸ್ಥಿತಿಯೊಳಗೆ ಇವತ್ತು ಇಂಜಿನಿಯರ್ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಅದಕ್ಕೆ ಬಂಧುಗಳೇ, ನಿಜವಾಗಿರ್ತಕ್ಕಂಥ ಶಿಕ್ಷಣ ಇರಲಿಲ್ಲ ಅಂದ್ರೆ ಮನುಷ್ಯ ಮೂಕನಾಗ್ತಾನೆ ಅಂತಕ್ಕಂಥ ಮಾತು ಕೂಡ ಹೇಳ್ತಾರೆ. ಅದಕ್ಕೆ ಅಂಬೇಡ್ಕರ್ ಬರ್ಕೊಂಡು ಬಂದಿರತಕ್ಕಂಥದ್ದು ಏನು ಅಂತಕ್ಕಿದ್ರೆ, ನೀನು ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೊಟ್ಟೆ ಹಿಡ್ಲಿಕ್ಕೆ ತಟ್ಟೆ ಇರಲಿ ಅಂದ್ರೆ ಚಿಂತಿಲ್ಲ, ಆ ತಟ್ಟೆ ಬದಲಾಗಿ ಕೈಯಲ್ಲಿ ಹಿಡ್ಕೊಂಡು ರೊಟ್ಟೆಯನ್ನು ತಿಂದು ನಿನ್ನ ಮಗುವಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡೋದು ನಿನ್ನ ಆದ್ಯ ಕರ್ತವ್ಯ ಅನ್ನೋದ್ರ ಜೊತೆಯಾಗಿ ನಾವೆಲ್ಲ ಬಂಧುಗಳೇ ನೀವೇನು ಮಾಡಬೇಕು ಅಂತ ಕೇಳಿದ್ರೆ ಬರೀ ನಾವೆಲ್ಲರೂ ತಲೆ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ನಿಜವಾಗಿ ಹೃದಯ ತುಂಬು ಕೆಲಸವನ್ನು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಆಗಬೇಕಾಗ್ತದೆ. ತಾಯಿ, ತಂದೆ, ಗುರು, ಹಿರಿಯರು ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಶಿಕ್ಷಣ ಪ್ರಾರಂಭಗೊಳ್ಬೇಕಾಗ್ತದೆ. ಶಾಲೆ ಕೊಡ್ತಕ್ಕಂಥ ಸರ್ಟಿಫಿಕೇಟ್ಗಳಿಗಿಂತ ಮನುಷ್ಯ ಬದುಕನ್ನು ಕಟ್ಕೊಳ್ತಕ್ಕಂಥ ಶಿಕ್ಷಣವನ್ನು ಕೊಡೋದಕ್ಕೆ ನಮ್ಮ ಶಿಕ್ಷಕರು ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ತಾವು ನೆನಪಿಟ್ಕೋಬೇಕಾಗ್ತದೆ. ನಮ್ಮ ಶಾಸಕರು ಭಾಳ ಸುಂದರವಾಗಿ ಒಕ್ಕಲ್ತನ ಬದ್ದಲ್ಲಿ ಹೇಳಿದರು. ಬಹುತೇಕ ಒಂದು ಕಡೆ ನಮ್ಗೆ ಏನು ನೋವಾತ ಕೇಳಿದ್ರೆ ಬರೀ ಎಲ್ಲರೂ ರಿಯಲ್ ಎಸ್ಟೇಟ್ಗೆ ಬಂದುಬಿಟ್ಟಾರ, ಮುಂದೆ ಭೂಮಿನ ಉಳಿಲಿಲ್ಲ ಒಕ್ಕಲ್ತನ ಎಲ್ಲಿ ಮಾಡೋದು ಅಂತಕ್ಕಂಥದಕ್ಕೂ ಒಂದು ಕಡೆ ಚಿಂತನೆ ಆಗಿಬಿಡೋದು. ಪ್ರತಿಯೊಬ್ಬರು ಎಲ್ಲಿ ನೋಡ್ತೀವಿ ನಾವು ಅತನೇ ಇವತ್ತು ಎಲ್ಲಿಗೆ ಬಂದತ್ತ ಕೇಳಿದ್ರೆ ಪುಣ್ಯಾತ್ಮರು 10 ಗುಂಟೆಗೆ 50 ಲಕ್ಷ 30 ಲಕ್ಷ 20 ಲಕ್ಷ ಈ ರಿಯಲ್ ಎಸ್ಟೇಟ್ ಪ್ರತಿಯೊಬ್ಬರು ನನ್ನ ಜಮೀನ ಮಾಡಬೇಕು ಅಂತಕ್ಕಂಥದ್ದು ಗದ್ದಲು ಬಂದಂಥ ಸಂದರ್ಭ. ಅದಕ್ಕೆ ನೀವೆಲ್ಲ ಪೂಜ್ಯ ರೈತ ಬಾಂಧವರು ನಿಮ್ಮ ಮಕ್ಕಳಿಗೆ ಅಥವಾ ನೀವು ಪ್ರಾಮಾಣಿಕವಾಗಿ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ನಮ್ಮ ಜಮೀನವನ್ನು ಯಾವುದೇ ಕಾಲಕ್ಕೆ ನಾವು ಮಾರಾಟ ಮಾಡೋದಿಲ್ಲ ಅಂತಕ್ಕಂಥದ್ದು ಕೂಡ ಅತ್ಯಂತ ಗಟ್ಟಿಯಾಗಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಕೂಡ ನಿಮ್ಮ ಮೇಲದ. ಮುಂದಿನ ದಿನಮಾನದಲ್ಲಿ ನಿಮ್ಗೆಲ್ಲ ಸಿಗ್ತದೆ, ಭೂಮಿ ಮಾತ್ರ ಸಿಗೋದು ಭಾಳ ಕಠಿಣ ಅದ. ಯಾಕಂದರೆ ಇಂಚು ಸ್ಕ್ವೇರ್ ಫುಟ್, ಅದಕ್ಕೆ ಭೂಮಿ ತಾಯಿ ಅಂತೇಳಿ ನನಗೆ ಸ್ಕ್ವೇರ್ ಫುಟ್ ಮೇಲೆ ಕಿಮ್ಮತ್ತ ಮಾಡ್ತಾ ಇದ್ದೀವಿ ಮಾಡೋ
ಕೊನೆಗೊಂದು ದಿನ ನಿನಗೆ ಕಿಮ್ಮತ್ತಿಲ್ಲದಾಗ ನನ್ನೊಳಗೆ ತಗೋತಾನ ಅಂತಕ್ಕಂಥದ್ದು ಮಾತ್ರ ಮರಿಬೇಡ ಅಂತಕ್ಕಂಥ ಮಾತನ್ನು ಭೂಮಿ ಸಹಿತ ಹೇಳ್ತಿತ್ತ. ಅದಕ್ಕೆ ಬಂಧುಗಳೇ, ತಾವೆಲ್ಲ ರೈತ ಬಾಂಧವರು ನಾನು ಅತ್ಯಂತ ವಿನಂತಿಪೂರ್ವಕ ಹೇಳ್ತಾ ಇದ್ದೀನಿ, ನಿಮ್ಮ ಭೂಮಿಯನ್ನು ಹಿಂದೆ ಪೂರ್ವಜರಿಯನ್ನು ಉಳಿಸ್ಕೊಂಡು ಬಂದಾರ, ಆ ಭೂಮಿ ಉಳಿಬೇಕು. ಯಾವುದೋ ಆಮಿಷಕ್ಕೆ ಒಳಗಾಗಿ ಬಹುತೇಕ ನಾನು ಮೊನ್ನೆ ವಿಜಯಪುರಕ್ಕೆ ಹೋಗೀನಿ, ಸುತ್ತೆಲ್ಲ ಪುಣ್ಯಾತ್ಮ ರಿಯಲ್ ಎಸ್ಟೇಟ್ ಆಗ್ಯಾವ, ನಡು ಮಧ್ಯದಲ್ಲಿ 7 ಎಕರೆ ಜಮೀನದ ಬುದ್ಧಿ ದಿನ ಬರ್ತಾನೆ, ನಿನ್ನ ಭೂಮಿ ಇಷ್ಟು ಕಿಮ್ಮತ್ತಾಗ್ತದೆ ಕೊಟ್ಬಿಡು, ಅಷ್ಟು ಕಿಮ್ಮತ್ತಾಗ್ತದೆ ಕೊಟ್ಬಿಡು ಅಂತಕ್ಕಂಥದನ್ನು ಆತ ಒಂದೇ ಮಾತು ಹೇಳ್ದ. ಅಕಸ್ಮಾತ್ ಇವತ್ತು ನಾನು ಭೂಮಿ ಮಾರಿನಂದ್ರೆ ರೊಕ್ಕ ಮಾತ್ರ ನನ್ನ ಬಲ್ಲೆ ನಿಲ್ಲುವುದಿಲ್ಲ, ಗಟ್ಟಿಯಾಗಿ ಇದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಂದ ಅಂತಕ್ಕಂಥ ಮಾತು ಹೇಳಿದಾಗ ಭಾಳ ಸಂತೋಷ ಆಗಿರ್ತಕ್ಕಂಥದ್ದು. ಅದಕ್ಕೆ ತಾವೆಲ್ಲರೂ ಬಂಧುಗಳೇ ವಿಶೇಷವಾಗಿರ್ತಕ್ಕಂಥ ಅದರ ಕಡೆನೂ ಕೂಡ ನಮ್ಮ ರೈತ ಮಕ್ಕಳು ಗಮನ ಹರಿಸ್ಬೇಕಂತಕ್ಕಂಥದ್ದು. ಈ ಶಾಲೆ ಒಂದು ಕಲ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೊಡ್ಕೊಂಡು 100 ವರ್ಷದ ಇತಿಹಾಸವನ್ನು ಮತ್ತೊಮ್ಮೆ ಮೆಲುಕಾಕಿ ಏನು ಮಾಡಿದ್ರೆ ಕೇಳಿದ್ರೆ ಹಿಂದಿನ ಬಳಗವನ್ನು ಮತ್ತೊಮ್ಮೆ ಕೂಡ್ತಕ್ಕಂಥ ಸುಯೋಗವನ್ನು ತಂದು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಕೂಡ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ವಿಷಯ ಅಂತಕ್ಕಂಥ ಮಾತನ್ನು ಸಂದಲ್ಲಿ ಹೇಳಿ, ವಿಶೇಷವಾಗಿರ್ತಕ್ಕಂಥ ಹಳ್ಳಿಗೆ ಬಹುತೇಕ ನಿಮ್ಮ ಅಥಣಿ ಮತಕ್ಷೇತ್ರಕ್ಕೆ ಯಾವ್ಯಾವ ಕ್ಷೇತ್ರ ಏನೇನು ಬೇಕಾಗೈತಿ ಎಲ್ಲವನ್ನು ಕೂಡ ಪ್ರಾಮಾಣಿಕವಾಗಿ ತಂದು ಕೊಡೋದ್ರಲ್ಲಿ ಆಗಲೇ ನಮ್ಮ ಸರ್ ಸ್ವಾಗತ ಮಾಡಾಗ ಹೇಳಿದ್ರಲ್ಲ, ಹಣ್ಣನ್ನು ಬಯಸಿಲ್ಲ ಮರವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ಶಾಸಕರು ಅಂತಕ್ಕಂಥ ಮಾತಾಡಲ್ಲ. ನಿಜವಾಗಿ ಪುಣ್ಯಾತ್ಮರೇ 100ಕ್ಕೆ 100 ಸತ್ಯವಾಗಿರ್ತಕ್ಕಂಥ ಮಾತಂತಕ್ಕಂಥ ಮಾತನ್ನು ಹೇಳಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಇಂಥ ಶಾಸಕರಿದ್ದರೆ ನಮ್ಮ ಕರ್ನಾಟಕ ಪುಣ್ಯಾತ್ಮರ ಸತ್ಯಂ ಸೋಮ ಸುಂದರ ಆಗೋದ್ರಲ್ಲಿ 2 ಮಾತಿಲ್ಲ ಅಂತಕ್ಕಂಥ ಮಾತನ್ನು ಭಾಳ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ನೀವು ನೋಡಿ, ಆರೋಗ್ಯ ವಿಚಾರದಾಗ ತಗೊಂಡ್ರೆ ಅಂದರೆ ಪುಣ್ಯಾತ್ಮರ ತಾಯಿ ಮಕ್ಕಳ ಆಸ್ಪತ್ರೆ ಅದ್ಭುತವಾಗಿ ಕಟ್ಟಿರ್ತಕ್ಕಂಥದ್ದು. ನಮ್ಮ ಹಸುಗಳು ಉಳಿಬೇಕಾಗಿರ್ತಕ್ಕಂಥ ವಿಚಾರದಾಗ ಬಹುತೇಕ ಭಾಳ ಜನ ಎಲ್ಲ ಮೇರೇಜ್ಗೆ ತೊಗೊಂಡು ಹೋಗ್ತಾರೆ ದನಗಳನ್ನು. ಆದರೆ ನಿಮ್ಮ ಕೊಕಟ್ನಲ್ಲಿ ಇಂಥ ಇರ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಮಾಹಿತಿಯನ್ನು ಬಹುತೇಕ ಶಾಸಕರ ಪುಣ್ಯಾತ್ಮರ ಕಂಠಪಾಠವಾಗಿರ್ತಕ್ಕಂಥ ಅವ್ರ ಕ್ಷೇತ್ರದ ಜನರ ನಾಡಿ ಮಿಡ್ತಾನೆ ಅರಿತ ಬಹುತೇಕ ಮುಂದೆ ಬರ್ತಕ್ಕಂಥ ಬಾನದಲ್ಲಿ ಮಳೆಗಾಲದ ನೀರನ್ನು ಮತ್ತೆ ಕೃಷಿ ಒಳಗೆ ಬಹುತೇಕ ನೀರು 800 ಫೂಟ್ಗಳಲ್ಲಿ ಕೆಳಗಿಳಿಸ್ತಕ್ಕಂಥದ್ದು ಕೂಡ ವಿಚಾರ ಬಂದಾಗ ನೀವು ಇನ್ನೊಂದು ಕಡೆ ಹೋಗಿ ನೋಡಿದ್ರೆ ಪುಣ್ಯಾತ್ಮರ ಹೋಗಲಿಕ್ಕೆ ರಸ್ತೆಗಳು ಸಹಿತ ಇಲ್ಲ, ಇನ್ನು ಉಳಿದು ಇಲ್ಲಿ. ಆದರೂ ಪುಣ್ಯಾತ್ಮರ ಜನನಾಯಕರು ತಿಳ್ಕೊಂಡು ಬೋರ್ಡ್ ಹಚ್ಕೊಂಡು ತಿರುಗಾಡ್ತಕ್ಕಂಥದ್ದೈತಿ. ಅದಕ್ಕೆ ಪುಣ್ಯಾತ್ಮರೇ ನೀವು ಮಳ್ಳಾಗಿ ಮಾರು ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ನಾಯಕರು, ನಮ್ಮ ಶಾಸಕರು, ನಮ್ಮ ಹೆಮ್ಮೆ ಅಂತಕ್ಕಂಥದ್ದು ನಿಮ್ಮೆಲ್ಲರಲ್ಲಿ ಮನಸ್ಸಿನೊಳಗೆ ತಲೆಯೊಳಗಿರಲಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳಿ ಪುಣ್ಯಾತ್ಮರೇ. ಯಾಕಂದ್ರೆ ಸರ್ಕಸ್ ಅಂತ ಬರ್ತಿರ್ತೈತಿ, ಅದಕ್ಕೆ ತಾವ್ಯಾರೋ ಅನಿಯಾಗಲಾರ್ದೆ ನಿಜವಾಗಿರ್ತಕ್ಕಂಥ ನಿಮ್ಮ ನಾಡಿ ಮಿಡ್ತ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಬಹುತೇಕ ಈಗ ನಮ್ಮ ಭಾಗದ ಸದ್ಯ ನಮ್ಮ ಮಟ್ಟದಾಗ ಕುಡಿಲಿಕ್ಕೆ ನೀರು ಅಂಥ ಪರಿಸ್ಥಿತಿ ಒಳಗೆ ನಾವು ಇದೀವಿ. ಆದರೆ ನಿಮ್ಮಲ್ಲಿ ಪುಣ್ಯಾತ್ಮರೇ ಇವತ್ತಿಷ್ಟು ಸುಂದರವಾಗಿರ್ತಕ್ಕಂಥ ಹಚ್ಚು ಹಸುರವಾಗಿರ್ತಕ್ಕಂಥ ಭೂಮಿ ಇವತ್ತು ಕುಪ್ಪಸ್ಸು ತೊಟ್ಕೊಂಡು ಕಂಗೊಳಿಸ್ತಕ್ಕಂಥದ್ದು ನೋಡಿ ರೈತ ನಗುತ್ತಕ್ಕಂಥ ಕೆಲಸ ಅದೆಲ್ಲ ಸರಿ ಯಾರಿಗೆ ಸಲ್ಲಬೇಕು ಅಂತ ಕೇಳಿದ್ರೆ ನಮ್ಮ ಶಾಸಕರಿಗೆ ಸಲ್ಲಬೇಕು ಅಂತಕ್ಕಂಥ ಮಾತನ್ನು ಈ ಸಂದಲ್ಲಿ ಪುಣ್ಯಾತ್ಮರ ತಾವೆಲ್ಲ ನೆನ್ಪಿಟ್ಕೋರಿ. ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಕೂಡ ಎಂಥ ಆಮಿಷ ಆಸೆ ಎಂಥದ್ದು ಬಂದರೂ ಕೂಡ ಒಂದು ಮಾತು ಹೇಳ್ತಾರೆ, ಕೋಳಿ ಎಲ್ಲರ ತಿಪ್ಪಿಯನ್ನು ಕೆದರಾಡಿ ತಿಂದು ಬರ್ತೈತಿ ಅಂತ. ಕೋಳಿ ಎಲ್ಲ ಶ್ರೀಮಂತರ ತಿಪ್ಪಿಯನ್ನು ಕೆದರಾಡಿ ತಿಂದು ಬಂದು ಕೊನೆಗೆ ತತ್ತಿ ಇಡೋ ಕಾಲಕ್ಕೆ ಮಾಲಕ್ಕೆಲ್ಲಿ ಅದನ್ನು ಹುಡುಕಾಡಿ ತಂದು ಇಡ್ತೈತಿ ಅಂತ. ಹಂಗೆ ನೀವು ಎಲ್ಲೇ ಹೋಗ್ರಿ ಏನಾರ ಮಾಡ್ರಿ, ಕೊನೆಗೆ ಪುಣ್ಯಾತ್ಮರ ನಮ್ಮದು ಅಂತಕ್ಕಂಥ ಬಂದಾಗ ಆ ಗಟ್ಟಿತನವನ್ನು ಉಳಿಸ್ಕೊಂಡು ಮತ್ತೆ ನಮ್ಮ ಶಾಸಕರಿಗೆ ನಾವೆಲ್ಲರೂ ಬೆಂಬಲಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಮುಂದೆ ಪುಣ್ಯಾತ್ಮರ ಕನಸು ಎಂತಾವ್ ಕಂಡಾರ ನೋಡು. ವಿಶೇಷವಾಗಿ ನನಗೆ ಮೊನ್ನೆ ನ್ಯೂಸ್ ಪುಣ್ಯಾತ್ಮರ ನಮ್ಮ ಮಠಕ್ಕೆ ಬಂದು ಹೇಳಿದ್ರು, ಅವ್ರು ಹೇಳ್ತಕ್ಕಂಥ 40 ಎಕರೆ ಜಮೀನನ್ನು ಮಾಡಿರ್ತಕ್ಕಂಥ ನಮ್ಮಲ್ಲಿ 3 ಜನ ಸದ್ಭಕ್ತರು ಬಂದು ಹೇಳ್ತಿದ್ರು, ಬುದ್ಧಿ ಒಂದ್ಸಲ ನೀವು ಹೋಗಿ ನೋಡಿ ಬರ್ರಿ ಅಂತಕ್ಕಂಥ ಮಾತನ್ನು. ಮಾದರಿ ಆಗಿರ್ತಕ್ಕಂಥ ಬರೇ ಉಪನ್ಯಾಸ ಮಾಡೋದು ಉಪದೇಶ ಮುಖ್ಯ ಅಲ್ಲ ಪುಣ್ಯಾತ್ಮರೇ, ಮಾಡಿ ತೋರಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ನಿಮ್ಮ ಕ್ಷೇತ್ರದಲ್ಲಿ ನಡೆದಂದ್ರೆ ನೀವೆಲ್ಲರೂ ಹೆಮ್ಮೆ ಅಂತಕ್ಕಂಥ ಮಾತನ್ನು ಹೇಳಿ ಅಂತ ವಿಶೇಷವಾಗಿರ್ತಕ್ಕಂಥ ಈ ಶತಮಾನದ ಶಾಲೆಯಲ್ಲಿ ಬಂದು ನಾಳೆ ಒಕ್ಕಲ್ತನ ಸುಮಾರಲ್ಲಿ ಒಕ್ಕಲ್ತನಕ್ಕೆ ಯಾರು ಹೆಣ್ಣು ಕೊಡುವ ಅಂತಕ್ಕಂಥ ನೀವು ಯಾರು ಕೊರಗಲಿಕ್ಕೆ ಹೋಗ್ಬೇಡ್ರಿ. ಇನ್ನು 5 ವರ್ಷದಾಗ ಮತ್ತೆ ಪುಣ್ಯಾತ್ಮರ ಒಕ್ಕಲತನವೇ ಶ್ರೇಷ್ಠ ಅಂತಕ್ಕಂಥದನ್ನು ನಿಮಗೆ ಮತ್ತೊಮ್ಮೆ ಪುಣ್ಯಾತ್ಮರಿ ವಿಶ್ವಾಸ ಬರುವಂಗ ಭರವಸೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಶಾಸಕರು ತಮಗೆಲ್ಲ ತಂದು ಕೊಟ್ಟಿರ್ತಕ್ಕಂಥದ್ದು. ಈ ಶಾಲೆ ಪುಣ್ಯಾತ್ಮರೇ 100 ವರ್ಷಗಳನ್ನು ಆಚರಿಸ್ಕೊಳ್ತಕ್ಕಂಥದ್ದು ನಿಜವಾಗಿ ಬಂಧುಗಳೇ ಅಂದು ಕಟ್ಟಿರ್ತಕ್ಕಂಥ ಅಂದು ಅಕ್ಷರದ ಅರುವನ್ನು ಮೂಡಿಸಿರ್ತಕ್ಕಂಥ ನಿಜವಾಗಿರ್ತಕ್ಕಂಥ ಜೀವಂತ ದೇವಾಲಯ ಅಂತ ಕರೀತಾರೆ. ಬಹುತೇಕ ಒಂದು ಮಸೀದಿ ಒಂದು ಮಂದಿರ ಒಂದೊಂದು ಸಮಾಜಕ್ಕೆ ಸೀಮಿತ ಆಗ್ತವೆ. ನಿಜವಾಗಿ ಜಾತ್ಯಾತೀತವಾಗಿರ್ತಕ್ಕಂಥ ಜೀವಂತ ದೇವಾಲಯ ಅಂದ್ರೆ ಅದು ಶಿಕ್ಷಣ ಸಂಸ್ಥೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಮಕ್ಕಳೇ ದೇವರುಗಳು, ಪೂಜಾರಿಗಳೇ ಶಿಕ್ಷಕರು ಅಂತಕ್ಕಂಥ ಮಾತನ್ನು ಬಂಧುಗಳೇ ತಾವೆಲ್ಲ ಶಿಕ್ಷಕರು ಹೇಗೆ ಕಲಿಸ್ಬೇಕು ಅಂತ ಕೇಳಿದ್ರೆ ಮಕ್ಕಳಿಗೆ ಪುಣ್ಯಾತ್ಮರ ನಾನು ನಿಜವಾಗಿ ದೇವರ ಮಕ್ಕಳಿಗೆ ನಾನು ಶಿಕ್ಷಣ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಪ್ರೀತಿ. ಆಗಲೇ ನಮ್ಮ ಸೇಗುಣ ಸಪ್ಗಳು ಹೇಳಿದ್ರಲ್ಲ, ನೀ ಯಾವುದೇ ಕೆಲಸ ಮಾಡೋದ್ರ ಮೇಲೆ ಪ್ರೀತಿ ಇರಬೇಕು.
ಯಾವುದೇ ಕೆಲಸ ಮಾಡೋದ್ರಲ್ಲಿ ಮೊದಲು ಶ್ರದ್ಧೆ ಇರಬೇಕು. ಆ ಶ್ರದ್ಧೆ ಇತ್ತಂದ್ರೆ ನೀನು ಸಾಧನೆ ಗುರಿ ಮುಟ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ತಾವೆಲ್ಲ ನೆನಪಿಸಿಕೊಂಡು ವಿಶೇಷವಾಗಿರ್ತಕ್ಕಂಥ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಕೂಡ ಪುಣ್ಯಾತ್ಮರೇ ಈ ಶಾಲೆ ಉತ್ತರೋತ್ತರ ಎತ್ತರವಾಗಿ ಬೆಳೀಲಿ. ಈ ಶಾಲೆಯಿಂದ ಕಲ್ತಿರ್ತಕ್ಕಂಥ ನೂರಾರು ವಿದ್ಯಾರ್ಥಿಗಳು ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಕಾರ್ಯ ಆಗಲಿ ಆಶಿಸಿ ಮತ್ತೊಮ್ಮೆ ಈ ಒಂದು ಆಡಳಿತ ಮಂಡಳಿಯವರಿಗೆ ಈ ಕಾರ್ಯವನ್ನು ನೆರವೇರಿಸತಕ್ಕಂಥ ಎಲ್ಲರಿಗೆ ಹೃದಯ ತುಂಬಿ ಹಾರೈಸಿ ಪೂಜ್ಯರಿಗೆ ನಾಯಕರಿಗೆ ಮತ್ತೊಮ್ಮೆ ಶರಣು ಹೇಳಿ ನನ್ನ ಮಾತು ಪೂರ್ಣಗೊಳಿಸ್ತೇನೆ. ಎಲ್ಲರಿಗೆ ಶರಣ. ಪೂಜ್ಯರಿಗೆ ಧನ್ಯವಾದಗಳು. ಈ ಗ್ರಾಮದಲ್ಲಿ ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ಸದಾಕಾಲವೂ ಕೂಡ ನೆರವೇರಿಸಿಕೊಂಡು ಬಂದು ಇದೀಗ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 13 ಜನ ನನ್ನೆಲ್ಲ ಸಹೋದ್ಯೋಗಿ ಶಿಕ್ಷಕರು ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಆ ಎಲ್ಲರಿಗೂ ಕೂಡ ಒಂದು ಜ್ವರದ ಚಪ್ಪಳೆ ಮೂಲಕ ಅಭಿನಂದನೆ ಸಲ್ಲಿಸೋಣ. ಇದೀಗ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶ್ರೀ ಮನ್ಯರಂಜನ ಪ್ರಣವ ಸ್ವರೂಪಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮಿಗಳು ವಿರಕ್ತ ಮಠ ಶೇಗುಣಶಿಯವರು ಆಶೀರ್ವಚನವನ್ನು ನೀಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಮುರುಘೇಂದ್ರ ಶಿವಯೋಗಿಗಳವರನ್ನು ಧ್ಯಾನಿಸಿಕೊಂಡು ಅಥಣಿ ತಾಲೂಕಿನ ಬಾಡಗಿಯ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಅಲಂಕರಿಸಿರುವಂತಹ ಪರಮ ಪೂಜ್ಯ ಸಿದ್ಧ ಶಿವಯೋಗಿ ಅಮರೇಶ್ವರ ಮಹಾರಾಜರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೆಯೇ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪೂಜ್ಯ ಶ್ರೀ ಸಿದ್ಧಲಿಂಗ ಸಾಧು ಮಹಾರಾಜರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಹಿರೇಮಠದ ಪೂಜ್ಯರಲ್ಲಿ ಈ ಒಂದು ಅರ್ಥಪೂರ್ಣವಾಗಿರುವಂತಹ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಕೇವಲ ನಮ್ಮ ಕ್ಷೇತ್ರದ ಅಲ್ಲ ಇಡೀ ರಾಜ್ಯದ ಘನತೆವೆತ್ತ ಜನನಾಯಕರೆನಿಸಿಕೊಂಡಿರುವಂತಹ ಸನ್ಮಾನ ಶ್ರೀ ಲಕ್ಷ್ಮಣ್ ಸಾವ್ಕಾರ್ರವರಲ್ಲಿ ಹಾಗೂ ಇನ್ನೋರ್ವ ಧುರೀಣರಾಗಿರುವಂತಹ ಸುರೇಶ್ ಮಾಯಣ್ಣವರವರಲ್ಲಿ SDMC ಅಧ್ಯಕ್ಷರಲ್ಲಿ ತಹಶೀಲ್ದಾರ್ ಸಾಹೇಬರಲ್ಲಿ ವೇದಿಕೆ ಹಿಂಭಾಗದಲ್ಲಿರುವಂಥ ಎಲ್ಲ ಅತಿಥಿಗಳಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಸಮಯ 2 ಗಂಟೆ ಆಗ್ತಾ ಬಂತು. ಈಗ ನಿಮಗೆಲ್ಲರದು ಲಕ್ಷ್ಯ ಊಟದ ಕಡೆಗದ, ನನ್ನ ಮಾತಿನ ಕಡೆಗಂತೂ ಇಲ್ಲವೇ ಇಲ್ಲ. ಈ ಸದ್ಯ ಯಾರು ಚಲೋ ಸ್ವಾಮಿಗಳಂತ ತಿಳ್ಕೊಂಡು ನೀವು ಬೇಕಾದ್ರೆ ಯಾರನ್ನಾರ ಕೇಳಿ ನೋಡ್ರಿ, ಯಾರು ಜಲ್ದಿ ಭಾಷಣ ಮುಗಿಸ್ತಾರಲ್ಲ ಅವರ ಚಲೋ ಸ್ವಾಮಿಗಳು ನೋಡ್ರಿ ಅನ್ನುವಷ್ಟರ ಮಟ್ಟಿಗೆ ನೀವು ಬಂದು ಕುಂತೀರಿ. ಆದರೂ ಔಪಚಾರಿಕವಾಗಿ ಕೆಲವು ಮಾತುಗಳನ್ನು ಹೇಳಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ರಮೇಶ್ ಅವರು ತಮ್ಮ ಎಲ್ಲ ಬಳಗವನ್ನು ಕಟ್ಟಿಕೊಂಡು ನಮ್ಮ ಊರಿಗೆ ಬಂದು ಅವ್ರು ಬರಬೇಕು ಅಂತ ಹೇಳಿದರು. ನಾನು ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಮೊದಲನೇ ಕಾರಣ ಏನು ಅಂದರೆ, ಬೇರೆ ಯಾವುದಾದ್ರೂ ಇಂಜಿನಿಯರಿಂಗ್ ಕಾಲೇಜ್ ಇತ್ತು ಅಂದರೆ ನಾನು ಹೋಗ್ತಿರಲಿಲ್ಲ, ಮೆಡಿಕಲ್ ಕಾಲೇಜ್ ಇತ್ತು ಅಂದರೆ ನಾನು ಹೋಗ್ತಿರಲಿಲ್ಲ. ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ನಾನು ಬಾಡಿಗೆಗೆ ಯಾಕೆ ಬಂದೀನಿ ಅಂದರೆ, ಇದು ಕನ್ನಡ ಶಾಲೆಯ ಶತಮಾನೋತ್ಸವ ಅನ್ನೋ ಕಾರಣಕ್ಕಾಗಿ ನಾನಿಲ್ಲಿ ಬಂದಿದ್ದೇನೆ. ಕನ್ನಡ ಉಳಿಬೇಕು, ಕನ್ನಡ ಸಂಸ್ಕೃತಿ ಉಳಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲ ಟೊಂಕ ಕಟ್ಟಿ ನಿಂತ್ಕೊಳ್ಬೇಕಾಗಿದೆ. ರಾಷ್ಟ್ರಪಿತ ಎನಿಸಿಕೊಂಡಿರುವಂತಹ ಮಹಾತ್ಮ ಗಾಂಧೀಜಿಯವರು, ರಾಷ್ಟ್ರ ಮಹಾಪಿತ ಎನಿಸಿಕೊಂಡಿರುವಂತಹ ವಿವೇಕಾನಂದರು, ಭಗತ್ ಸಿಂಗ್ರಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಒಂದು ಕನಸನ್ನು ಕಟ್ಟಿಕೊಂಡಿದ್ದರು, ಭಾರತ ಉದ್ಧಾರ ಆಗಬೇಕು ಅಂತ ಹೇಳಿ. ನಾನು ನಿಮ್ಮನ್ನು ಕೇಳ್ತೀನಿ, ಭಾರತ ಉದ್ಧಾರ ಆಗೋದು ಅಂದರೆ ಏನು? ಮುಂಬೈ ಉದ್ಧಾರ ಆದರೆ ಭಾರತ ಉದ್ಧಾರ ಆದಂಗೇನು? ದೆಹಲಿ ಉದ್ಧಾರ ಆದರೆ ಭಾರತ ಉದ್ಧಾರ ಆದಂಗೇನು? ಬೆಂಗಳೂರು, ಕೋಲ್ಕತ್ತಾ, ಕೊಚ್ಚಿ ಎನ್ನುವಂತಹ ದೊಡ್ಡ ದೊಡ್ಡ ಸಿಟಿಗಳೆಲ್ಲ ಏನದಾವಲ್ಲ, ಇವುಗಳ ಉದ್ಧಾರ ಆದರೆ ಭಾರತ ಉದ್ಧಾರ ಆದಂಗೆ ಅಲ್ಲ. ನಮ್ಮ ದೇಶದಲ್ಲಿ 6,64,000ಕ್ಕೂ ಅಧಿಕ ಹಳ್ಳಿಗಳನ್ನು ಹೊಂದಿರುವಂತಹ ದೇಶ ಇದು. ನಾವು ತಾವೆಲ್ಲ ಗಂಭೀರವಾಗಿ ಕೇಳಬೇಕು. 6,64,000ಕ್ಕೂ ಅಧಿಕ ಹಳ್ಳಿಗಳನ್ನು ಹೊಂದಿರುವಂತಹ ಭಾರತ ಉದ್ಧಾರ ಆಗೋದು ಅಂದರೆ ದೆಹಲಿನೋ, ಮುಂಬೈನೋ, ಚೆನ್ನೈನೋ, ಕೋಲ್ಕತ್ತಾನೋ, ಬೆಂಗಳೂರು ಉದ್ಧಾರ ಆದರೆ ಆದಂಗಲ್ಲ. ಅಥಣಿ ತಾಲೂಕಿನೊಳಗೆ ಬಾಡ್ಗಿ ಅನ್ನುವಂಥ ಒಂದು ಊರೈತಿ, ಆ ಊರು ಉದ್ಧಾರ ಅಂದರೆ ಭಾರತ ಉದ್ಧಾರ ಆದಂಗೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡಬೇಕು. ಇದು ಕನ್ನಡ ಶಾಲೆಯಲ್ಲಿ ಏನಿರ್ತದಪ್ಪ, ನಾನು ಮೊನ್ನೆ ಓದ್ತಿದ್ದೆ, ಒಂದು ನಾಯಿನ ನೋಡಿ ಹೆದರಿ ಓಡಾಕತ್ತಂದ್ರೆ ಅವ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿ ರೀ. ಒಂದು ನಾಯಿನ ನೋಡಿ ಆ ಹುಡುಗ ಹೊಡ್ಕೊತ ಬಂದಂದ್ರೆ ಅವ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿ ರೀ. ಈ ಹುಡುಗನು ನೋಡಿ ನಾಯಿ ಏನಾರು ಹೆದರಿ ಓಡಾಕತ್ತು ಅಂದ್ರೆ ತಿಳ್ಕೊಬೇಕು ಕನ್ನಡ ಶಾಲೆ ವಿದ್ಯಾರ್ಥಿ ಅಂತೇಳಿ. ಅಂದ್ರೆ ಕನ್ನಡ ಶಾಲೆ ಹುಡುಗರದ್ದು ಎಷ್ಟು ಪವರ್ ಐತಿ ಹೇಳ್ರಿ ನೀವು ನೋಡೋಣ. ನಾಯಿ ಆ ಕಡೆ ಕಾಣಕತ್ತು ಅಂದ್ರೆ ಇವ ಓಡಿ ಹೋಗಿಬಿಡ್ತಾನೆ ರೀ. ಯಾರು ಇಂಗ್ಲೀಷ್ ಮೀಡಿಯಮ್ನೊಳಗೆ ಓದುವಂಥ ಹುಡುಗ, ಮಮ್ಮಿ ಪಾಪ ಅಂಕಲ್ ಆಂಟಿ ಅನ್ನುವಂಥ ಹುಡುಗ ಏನು ಇರ್ತಾರಲ್ಲ, ಇವರಿಗೆ ಬದುಕಿನ ಶಿಕ್ಷಣನೇ ಗೊತ್ತಿಲ್ಲ.
ಬದುಕಿನ ಶಿಕ್ಷಣದ ಜೊತೆಗೆ ಬದುಕನ್ನು ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನು ಕಲಿಸುವಂತಹ ಅಪರೂಪದ ದೇವಾಲಯ ಯಾವುದು ಅಂದರೆ ಕನ್ನಡ ಶಾಲೆ ಅನ್ನುವಂಥದ್ದನ್ನು ನಾವೆಲ್ಲರೂ ಹೆಮ್ಮೆಯಿಂದ ಹೇಳಬೇಕು. ಹೀಗಾಗಿ ಕನ್ನಡ ಶಾಲೆಯ ಮಕ್ಕಳಿಗೆ ನಾವು ಶಿಕ್ಷಣ ನೀಡಬೇಕು ಅಂಥೇಳಿ ನಮ್ಮ ಸಾವ್ಕಾರ ಅವರು ಮಾತಾಡಿದ ಮೇಲೆ ಮಾತನಾಡುವಂಥದ್ದು ಏನು ಉಳಿದಿಲ್ಲ. ಭಾಳ ಅಂದರೆ ಭಾಳ ಇಷ್ಟು ಅದ್ಭುತವಾಗಿ ಮಾತಾಡಿದ್ರಲ್ಲ. ನಾನು ಕನ್ನಡ ನಾಡಿನೊಳಗೆ ಎಲ್ಲ ಕಡೆಗೆ ಅಡ್ಡಾಡ್ತೀನಿ, ನಾನು ಎಲ್ಲ ಊರುಗಳಿಗೆ ಅಡ್ಡಾಡ್ತೀನಿ, ಎಲ್ಲ ರಾಜಕಾರಣಿಗಳ ಸಂಪರ್ಕದೊಳಗೂ ನಾವು ಇರ್ತೀವಿ. ದೊಡ್ಡ ದೊಡ್ಡ ರಾಜಕಾರಣಿಗಳಂತಿರ್ತಾರೆ, ಮಾತಾಡುವಾಗಲೆಲ್ಲ ಬೇರೆ ಬೇರೆ ಮಾತಾಡ್ತಿರ್ತಾರೆ. ನೀವೆಲ್ಲ ಗಮನಿಸಬೇಕು, ಎಂತಿಂಥ ಕೀಳು ಮಟ್ಟದ ಮಾತುಗಳನ್ನು ಆಡ್ತಾರೆ ಅಂದರೆ ಕೇಳೋದಕ್ಕಾಗಂಗಿಲ್ಲ. ಆದರೆ ನಮ್ಮ ಸಾವ್ಕಾರ ಅವರ ಮಾತುಗಳು ಹೆಂಗಿರ್ತಾವೆ ಅಂದರೆ ನಿಮಗೆ ನೋಡ್ರಿ, ಎಲ್ಲಿ ಅವರು ಉತ್ಪ್ರೇಕ್ಷೆ ಆಗುವಂಥ ಮಾತುಗಳನ್ನು ಹೇಳಿಲ್ಲ. ನಿಮ್ಮ ಮಕ್ಕಳನ್ನು ನೀವು ಹೆಂಗೆ ಬೆಳೆಸಬೇಕು ಅನ್ನುವಂಥದ್ರ ಬಗ್ಗೆ ಹೇಳಿದ್ರಲ್ಲ, ಅದು ಬಹಳ ಅಂದರೆ ಬಹಳ ಮುಖ್ಯವಾಗಿರುವಂತಹ ಮಾತುಗಳು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ. ನಾನು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಲೇಖನವನ್ನು ಓದ್ತಿದ್ದೆ. ಅಲ್ಲಿ ಬಿಲ್ ಗೇಟ್ಸ್ ಅವ್ರ ಬಗ್ಗೆ ಓದುವಾಗಲೆಲ್ಲ ನನಗೆ ಬಹಳ ಆಶ್ಚರ್ಯ ಅನಿಸಿದ್ದೇನು ಅಂದರೆ, ಇತ್ತೀಚೆಗೆ ಮೈಕ್ರೋಸಾಫ್ಟ್ ಅನ್ನುವಂಥ ಒಂದು ಕಂಪನಿಯ ಓನರ್ ಆಗಿರುವಂಥ ಬಿಲ್ ಗೇಟ್ಸ್ ಅವರು ಈಗ ಯಾವುದೇ IT-BT ಕಂಪನಿಯನ್ನು ತೆಗಿತಾ ಇಲ್ಲ. ಇದಕ್ಕೆ ಇಂಟರ್ನ್ಯಾಷನಲಿ ಒಂದು ಕಾನ್ಸ್ಪಿರಸಿ ಅನ್ನುವಂಥದ್ದನ್ನು ನಾವು ಕರಿತೀವಿ. ಇದಕ್ಕೆ ಷಡ್ಯಂತ್ರ ಅಂತ ಕರೀತಾರೆ. ಇಡೀ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಒಂದು ಷಡ್ಯಂತ್ರ ಏನು ನಡೆದದ ಅಂದರೆ, ಎಲ್ಲೆಲ್ಲಿ ಜಮೀನು ಸಿಗ್ತೈತೆಲ್ಲ ಅದನ್ನೆಲ್ಲ ಕೊಂಡ್ಕೊಳಕತ್ತಾರೆ ರೀ ಅವ್ರು. ಯಾರು? ಬಿಲ್ ಗೇಟ್ಸ್ ಅವರು. ಈಗ ದಯವಿಟ್ಟು ಹೋಗಿ ನೀವು AI ಕೇಳಿ ನೋಡ್ರಿ, ಗೂಗಲ್ ಒಳಗೆ ಸರ್ಚ್ ಮಾಡಿ ನೋಡ್ರಿ. 50,000 ಎಕರೆ ನೀವೇನಾದರೂ ಕೊಡ್ತೀರಿ ಅಂದರೆ ಅವ್ರು ಅಮೇರಿಕಾದಿಂದ ಬಂದೇ ಬಿಡ್ತಾರೆ ಈಗ ನಿಮ್ಮ ಜಮೀನನ್ನು ಕೊಂಡುಕೊಳ್ಳೋದಕ್ಕೆ. ಬಿಲ್ ಗೇಟ್ಸ್ ಅವರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತದೆ, ಮುಂದಿನ 20 ವರ್ಷಕ್ಕೆ ಯಾವುದಕ್ಕೆ ಭಾಳ ಸ್ಕೋಪ್ ಅದ ಅಂದ್ರೆ IT-BT ಕಂಪ್ನಿಯವ್ರಿಗಿಲ್ಲ, ಆಟೋಮೊಬೈಲ್ ಕಂಪ್ನಿಯವ್ರಿಗಿಲ್ಲ, ಯಾವುದೇ ಕಾರ್ಖಾನೆ ಮಾಲೀಕರಿಗಿಲ್ಲ. ಯಾವುದಕ್ಕೆ ಭಾಳ ಕಿಮ್ಮತ್ತದ ಅಂದರೆ ರೈತರಿಗೇ ಕಿಮ್ಮತ್ತೈತಿ, ಭೂಮಿಗೇ ಕಿಮ್ಮತ್ತೈತಿ ಅಂತ ತಿಳ್ಕೊಂಡು ಈಗ ಅವರೆಲ್ಲರೂ ಈ ಕಡೆಗೆ ಮುಖ ಮಾಡಕತ್ತಾರೆ. ನಾನೊಬ್ಬ ಧಾರ್ಮಿಕ ವ್ಯಕ್ತಿಯಾಗಿ ನಿಮಗೆಲ್ಲ ಕೈ ಜೋಡಿಸಿ ಒಂದೇ ಮಾತನ್ನು ಹೇಳೋದು, ನಿಮ್ಮಲ್ಲಿರುವಂಥ ಜಮೀನನ್ನು ದಯವಿಟ್ಟು ಮಾರಾಟ ಮಾಡೋಕ್ಕೆ ಹೋಗಬೇಡ್ರಿ. ಸಂದರ್ಭ ಬಂತು ಅಂದರೆ ಯಾವುದೇ ಒಂದು ಪರಿಸ್ಥಿತಿಯನ್ನು ಎದುರಿಸುವುದಕ್ಕೆ ನೀವು ಗಟ್ಟಿ ಆಗಬೇಕಾ ಹೊರತಾಗಿ ನಿಮ್ಮಲ್ಲಿರುವಂಥ ಜಮೀನನ್ನು ಮಾರಾಟ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಅವರೆಲ್ಲರೂ ಬಂದು ಈಗ ಆ ಜಮೀನನ್ನು ಕೊಂಡ್ಕೊಳ್ತಾರೆ, ಫುಡ್ ಪಾರ್ಕನ್ನು ಶುರು ಮಾಡ್ತಾರೆ. ರೈತರಿಗೇ ಭಾಳ ದೊಡ್ಡ ಕಿಮ್ಮತ್ತದ. ಅದಕ್ಕೆ ನನಗೆ ಹಿಂಗೆ ಅನ್ನಿಸ್ತದೆ, ಇನ್ನು 20 ವರ್ಷಕ್ಕೆ ಈ ಜಗತ್ತಿಗೆ ಯಾರು ಬಾಸ್ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು, ನೀವು ಪ್ರಿಡಿಕ್ಷನ್ ಮಾಡಬೇಕು. ಒಂದು ಅಂದಾಜದ, ಇನ್ನು 20 ವರ್ಷಕ್ಕೆ IT-BT ಕಂಪ್ನಿಯವರು ಬಾಸ್ ಆಗೋದಿಲ್ಲ, ಇನ್ನು 20 ವರ್ಷಕ್ಕೆ ಆಟೋಮೊಬೈಲ್ ಕಂಪ್ನಿಯವರು ಬಾಸ್ ಆಗೋದಿಲ್ಲ, ಇನ್ನು 20 ವರ್ಷಕ್ಕೆ ಕಾರ್ಖಾನೆಯ ಮಾಲೀಕರು ಬಾಸ್ ಆಗೋದಿಲ್ಲ. ಯಾರು ಬಾಸ್ ಆಗ್ತಾರೆ ಅಂದರೆ ರೈತರೇ ಬಾಸ್ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಚಿಂತನೆ ಮಾಡಿ ನಾವು ರೈತರಿಗೆ ಬೆಂಬಲವನ್ನು ಕೊಡಬೇಕು. ಆ ಕೆಲಸವನ್ನು ನಮ್ಮ ಯೋಗ ನೋಡ್ರಿ, ನಮ್ಮ ಸಾವ್ಕಾರ ಅವರು ಭಾಳ ಚಲೋ ಮಾಡಕತ್ತಾರೆ. ರಾಜಕಾರಣಿಗಳನ್ನು ಹೊಗಳೋದು ಅಂದರೆ ನಮಗೇನೂ ಆಗಬೇಕಾಗಿಲ್ಲ. ಆದರೆ ನಾವು ಸಾವ್ಕಾರ ಅಂದಾಗ ನಮಗೆ ಯಾಕೆ ಅಷ್ಟೊಂದು ಅಭಿಮಾನ ಬರ್ತದೆ ಅಂತಂದರೆ, ರೈತರಿಗೆ ಒಳ್ಳೆಯದಾಗಲಿ, ರೈತರಿಗೆ ಖುಷಿಯಾಗಿರಲಿ ಅನ್ನೋ ಕಾರಣಕ್ಕಾಗಿ ಸುಮಾರು 5-6 ವರ್ಷಗಳ ಹಿಂದೆ ಈ ಬಾಡಿಗೆಗೆ ನಾನು ಬಂದಿದ್ದೆ. ಮಾಧುಸ್ವಾಮಿಯವರು ಬಂದಿದ್ದರು. ನಾನು ಈ ಕೆರೆ ತುಂಬುವಂಥ ಯೋಜನೆಗೆ ನನ್ನನ್ನು ಇಲ್ಲಿ ಕರೆಸಿದ್ರು ಸಾವ್ಕಾರ ಅವರು, ನಾವೆಲ್ಲರೂ ಬಂದಿದ್ವಿ. ನಾನು ಅವತ್ತೊಂದು ಭಾಳ ಚಂದವಾದ ಮಾತನ್ನು ಹೇಳಿದೆ. ಎಲ್ಲ ಪೇಪರ್ಲೂ ಕೂಡ ಅದು ಹೈಲೈಟ್ ಆಗಿತ್ತು, ಎಲ್ಲ ಮಾಧ್ಯಮಗಳಲ್ಲಿನೂ ಕೂಡ ಅದು ಬಂದಿತ್ತು. ರೈತರು ಸಾಲ ಮನ್ನಾ ಮಾಡಿರಿ ಅನ್ನುವಂಥದ್ದು ಯಾವಾಗಲೂ ಈ ಸುದ್ದಿ ಇದ್ದೇ ಇರ್ತದೆ. ನಾನು ಒಂದೇ ಮಾತು ಹೇಳೋದು, ರೈತರ ಸಾಲ ಮನ್ನಾ ಮಾಡಿರಿ ಅನ್ನುವಂಥವ್ರ ಲಿಸ್ಟ್ನೊಳಗೆ ನಾನಿಲ್ಲ. ರೈತರಿಗೆ ಸಾಲ ಮನ್ನಾ ಮಾಡುವಂಥ ಯಾವ ಜರೂರತ್ತು ಇಲ್ಲ. ರೈತರಿಗೆ ಕೊಡಬೇಕಾಗಿರುವಂಥ ಯುದ್ಧತ್ತನ್ನು, ರೈತರು ಬೆಳೆದಿರುವಂತಹ ಬೆಳೆಗೆ ಸರಿಯಾದ ಬೆಲೆಯನ್ನು ನೀವೇನಾದರೂ ಕೊಟ್ಟು ಬಿಟ್ರಿ ಅಂದರೆ ರೈತರು ಸಾಲ ಮನ್ನಾ ಮಾಡಬೇಕಾದ ಜರೂರತ್ತಿಲ್ಲ. ಸರ್ಕಾರದ ಏನಾದರೂ ಸಾಲ ಇತ್ತಂದ್ರೆ ಹೇಳ್ರಿ, ನಮ್ಮ ರೈತರೇ ಅದನ್ನು ತೀರಿಸ್ತಾರೆ ಅನ್ನುವಂಥದ್ರ ಮಟ್ಟಿಗೆ ನಮ್ಮ ರೈತರು ಬೆಳೀತಾರೆ ಅನ್ನುವಂಥ ಮಾತುಗಳನ್ನು ನಾನು ಅವತ್ತೂ ಹೇಳಿದ್ದೆ. ಇವತ್ತು ಅದು ಸಾಕಾರ ಆಗ್ತಾ ಇದೆ. ನಮ್ಮ ಕಡೆ ನೋಡ್ರಿ, ನಾವೆಲ್ಲ ಶೇಗುಣಶಿ ಭಾಗ ಅಂದ್ರೆ ನಮ್ಮ ಹೊಳಸಲ್ ದಂಡಿ ಊರು ನಮ್ಮದು. ಆ ಕಡೆ ಹೆಣ್ಣು ಈ ಕಡೆ ಯಾರೂ ಕೊಡ್ತಿರ್ಲಿಲ್ಲ ರೀ. ಆ ಕಡೆ ಏನಪ್ಪ ಮಡ್ಯಾಗ ಕೊಡೋದು ಅಂತ ಹೇಳಿ, ಈಗ ಮಾಡಿ ಹೋಗಿ ಬಂಗಾರದ ಗುಡ್ಡ ಆಗೈತಿ ಅಂದರೆ ನಮ್ಮ ಸಾವ್ಕಾರ ಅವರ ನೀರಾವರಿ ಯೋಜನೆಗಳನ್ನು ಮಾಡ್ಯಾರಲ್ಲ, ಅದರಿಂದ ಆಗಕತ್ತದ. ನಾವು ಯಾಕೆ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಅಂದರೆ, ರೈತರಿಗೆ ಒಳ್ಳೇದಾಗಬೇಕು ಅನ್ನುವಂಥದ್ರ ಬಗ್ಗೆ ನಾವೆಲ್ಲರೂ ಮಾತಾಡ್ತೀವಿ, ಚಪ್ಪಾಳೆ ತಟ್ಟಿಸ್ಕೊಳ್ತೀವಿ, ಹೋಗ್ತೀವಿ, ಆ ಮಾತು ಬೇರೆ. ಇಲ್ಲಿ ಇಂಪ್ಲಿಮೆಂಟೇಷನ್ ಆಗಬೇಕಲ್ಲ, ಕರೆಕ್ಟ್ ಅದ. ರೈತರಿಗೆ ಒಳ್ಳೇದಾಗಬೇಕು ಅನ್ನೋದ್ರ ಬಗ್ಗೆ ಐತಿ. ನಮ್ಮಂಥ ಈಗ AI ಅನ್ನುವಂಥದ್ದು ಬಂದಿದೆ. ಮೊನ್ನೆ ಒಬ್ಬ ಬೆಂಗಳೂರಿನೊಳಗಿರುವಂಥ ನಮ್ಮ ಶಿಷ್ಯ ನಂದ ಒಂದು ಗೊಂಬೆ ಮಾಡಿ ಪ್ರವಚನ ಹೇಳ್ಸಕತ್ತಾನ. ಅದರಿಂದ ಗಾಬರಿ ಆಜ್ಞಾನ. ಇನ್ನು ಮುಂದೆ ನಮ್ಮದು ಕೆಲಸ ಹೋತ್ರಿ, ಪ್ರವಚನ ಹೇಳೋರ್ದು ಕೆಲಸ ಹೋತ್ರಿ. ಇದು ಬರೆದಿಟ್ಕೊಳ್ರಿ, ನೀವು ಪ್ರವಚನ ನಡೀದಿಲ್ರಿ ಎಲ್ಲ ಕಡೆಗೆ. ಏನು ಗೊಂಬಿನ ಪ್ರವಚನ ಹೇಳ್ತಾವೆ. ನಂದ ಒಂದು ಮುಖದ ಒಂದು ಸಣ್ಣ ಕೂಸಿನ ಒಂದು ಗೊಂಬೆ ಮಾಡಿ ನಾ ಹೇಳಿದ್ದನ್ನು ಆ ಗೊಂಬೆ ಕಡೆ ಹೇಳ್ಸಕತ್ತಾನ ನಾವು ಶಿಷ್ಯ. ಅಷ್ಟರ ಮಟ್ಟಿಗೆ ಈ ಟೆಕ್ನಾಲಜಿ ಅನ್ನುವಂಥದ್ದು ಬೆಳೆದು ಬಿಟ್ಟದೆ. ಇನ್ನು ಮುಂದೆ ರೈತರಿಗೂ ಕೆಲಸ ಇಲ್ಲರಿ.
ಭಾಳ ಲಕ್ಷ ಕೊಟ್ಟು ಕೇಳ್ರಿ, ನಿಮ್ಮದು ಕೆಲಸ ಇರಂಗಿಲ್ಲ. ರೋಬೋಗಳೆಲ್ಲ ಬಂದಾವ, AI ದಿಂದ ಅದು ಕೆಲಸ ಮಾಡಿಬಿಡ್ತದೆ. ನೀವು ಜಮೀನನ್ನು ಇಟ್ಕೊಂಡ್ರಿ ಅಂದ್ರೆ ನೀವು ಸರ್ವೈವ್ ಆಗ್ತೀರಿ. ಜಮೀನು ಮಾರಿಬಿಟ್ರಿ ಅಂದರೆ ನೀವು ಕೂಡ ಈಗ ಬೀದಿಗೆ ಬರುವಂಥ ಒಂದು ಪರಿಸ್ಥಿತಿ ಬರ್ತದೆ. AI ಅನ್ನುವಂಥದ್ದು ಬಂದದ. ಎಷ್ಟು ಚೆನ್ನಾಗಿ ಅವರು ಮಾತಾಡಿದರು ಅಂದರೆ, ಒಂದು ತಾಸು ಮಾತಾಡಿದ್ರು ನಮ್ಗೆ ಗೊತ್ತಾಗಲಿಲ್ಲ ಹೆಂಗೆ ಟೈಮ್ ಹೋಗೈತೆ ಅನ್ನುವಂಥದ್ರ ಬಗ್ಗೆ. ನಾನು ಶಾಸಕರಲ್ಲಿ, ನಮ್ಮ ಸಾಹುಕಾರರಲ್ಲಿ ನಾನು ಏನು ಭಾಳ ಅಂದ್ರೆ ಭಾಳ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನು ಅಂದರೆ, ಇದ್ರ ಬಗ್ಗೆ ನೀವೇನು ಮಾತಾಡಿದ್ರಲ್ಲ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಮಾತಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಿ. ಯಾಕಂದರೆ ಮುಂಬರುವಂಥ ದಿನಮಾನ ನಮ್ಮ ಮಕ್ಕಳಿಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಈ ಸರ್ಕಾರಿ ಶಾಲೆಯೊಳಗಿರುವಂಥ ಮಕ್ಕಳಿಗೆ AI ಅನ್ನುವಂಥದ್ರ ಬಗ್ಗೆ ಗೊತ್ತೇ ಇಲ್ಲ. AI ಅನ್ನುವಂಥದ್ದು ವಿಷ ಆಕ್ಕೈತಿ ಅಂತ ಭಾಳ ಮಂದಿ ಹೇಳ್ತಾರೆ. ನಿಮಗೆ ತಲೆಯಾಗಿರಲಿ, AI ಅನ್ನುವಂಥದ್ದು ವಿಷನೂ ಆಗ್ಬೋದು, ಸರಿಯಾಗಿ ನೀವು ಬಳಸ್ಕೊಂಡು ಬಿಟ್ರಿ ಅಂದರೆ ಅದು ಅಮೃತನೂ ಆಗ್ಬೋದು. ಅಮೃತ ಆಗೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕು. ಅದನ್ನು ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣ ಕೊಡಬೇಕು ಅಂತೇಳಿ ಕೊನೆಗೆ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಾನು ಪೂರ್ಣಗೊಳಿಸ್ತೀನಿ. ಒಬ್ಬ ಗುರುಗಳಿದ್ರು, 3 ಮಂದಿ ಶಿಷ್ಯರನ್ನು ಕರೆದ್ರು. ಅವರು, ತಮ್ಮಗೌಡ್ರೆ ನೀವೆಲ್ಲರೂ ಒಂದು ನಿಮ್ಮ ಕೆಲಸ ಹೇಳ್ತಾನೆ ಮಾಡ್ತೀರೇನ್ರಿಪ್ಪ ಅಂತ ಕೇಳಿದ್ರು. ಹೇಳ್ರಿ ಗುರುಗಳು, ನಾವು ಮಾಡ್ತೀವಿ ಅಂತಂದ್ರು. ಸಣ್ಣ ಸಣ್ಣ ಹುಡುಗರು ಇದ್ರಿ ಅವರು. ನಿಮ್ಮೆಲ್ಲರ ಕೈಯೊಳಗೆ ಒಂದೊಂದು ತೆಂಗಿನಕಾಯಿ ಕೊಡ್ತೀನಿ, ಹೆಂಗೆ ಉಪಯೋಗ ಮಾಡ್ತೀರಿ ನೋಡೋಣ, ಸ್ವಲ್ಪ ದಿನ ಬಿಟ್ಟು ನಾ ಬರ್ತೀನಿ, ಯಾರ್ಯಾರು ಹೆಂಗೆ ಉಪಯೋಗ ಮಾಡ್ತೀರಿ ನೋಡೋಣ ಅಂತ ತಿಳ್ಕೊಂಡು ಎಲ್ಲರ ಕೈಯೊಳಗೆ ಒಂದೊಂದು ತೆಂಗಿನಕಾಯಿ ಕೊಟ್ರಿ ಗುರುಗಳು. ಸುಮಾರು ವರ್ಷಗಳಾದ ಮೇಲೆ ಗುರುಗಳು ಅದ ಊರಿಗೆ ಬಂದರು. ಇವ್ರಿಗೂ ವಯಸ್ಸಾಗಿತ್ತು, ಇವ್ರಿಗೂ ಮಕ್ಕಳ ಮರಿ ಎಲ್ಲ ಆಗಿದ್ರು. ಆ ಶಿಷ್ಯರನ್ನು ಕರೆದ್ರು, ಬರ್ರಿ ತಮ್ಮ 3 ಮಂದಿ ಇಲ್ಲಿ ಅಂತೇಳಿ. ನಿಮಗೆ ಭಾಳ ದಿನದ ಹಿಂದೆ ನಾ ಎಲ್ಲರ ಕೈಯೊಳಗೆ ಒಂದೊಂದು ತೆಂಗಿನಕಾಯಿ ಕೊಟ್ಟಿದ್ನೆಲ್ಲ, ಅದನ್ನ ಏನು ಮಾಡಿದ್ರಿ? ಮೊದಲೇ ನಾವು ಬಾ ಇಲ್ಲಿ, ಏನು ಮಾಡಿದೆ ತೆಂಗಿನಕಾಯಿ ನೀನು ಅಂತ ಕೇಳಿದರು. ಅವಾಗ ಅವ ಸಪ್ಪಗೆ ಮುಖ ಮಾಡಿ ಹೇಳಿದ, ಗುರುಗಳು ನೀವು ಯಾವತ್ತು ತೆಂಗಿನಕಾಯಿ ಕೊಟ್ಟಿರಲ್ರಿ, ಮರುದಿನ ರವಿವಾರ ಇತ್ತು ರೀ, ನಮ್ಮ ಮನ್ಯಾಗಿನವರು ಏನ್ರಿ ಹೋಮ್ ಮಿನಿಸ್ಟ್ರು, ನೀವೇನು ತಾಯಂದ್ರೆ ಕೂತಿರಲ್ರಿ, ನೀವು ಭಾಳ ಪವರ್ಫುಲ್ ಇರ್ತೀರಿ. ನೀವು ಎಷ್ಟು ಪವರ್ಫುಲ್ ಇರ್ತೀರಿ ಅಂದ್ರೆ ಶಾಲ್ಯಾಗ ಸರ್ ಕೇಳಿದ್ರಂತ, ನಿಮ್ಮ ಮನ್ಯಾಗ ಯಾರಿಗೆ ಹೆದರ್ತೀವೋ ತಮ್ಮ ಅಂದರು. ಆ ಹುಡುಗ ಅಂತ ಕರೆ ಹೇಳಿ ಸುಳ್ಳು ಹೇಳ್ರಿ ಗುರುಗಳು ಮುಂದೆ, ಡಾಕ್ಟ್ರು ಮುಂದೆ, ಸ್ವಾಮಿಗಳ ಮುಂದೆ ಒಟ್ಟ ಸುಳ್ಳು ಹೇಳಬಾರ್ದು, ಕರೆ ಹೇಳಂದ್ರೆ. ಸರ್ ನಮ್ಮ ಮನ್ಯಾಗ ಕರೆ ಹೇಳ್ಬೇಕಂದ್ರೆ ನಮ್ಮ ಮನ್ಯಾಗ ನಾನು ನಮ್ಮವ್ವಾಗ ಹೆದರ್ತೇನೆ ರೀ ಅಂದವ. ಯಾಕೋ ನಿಮ್ಮ ಅಪ್ಪಗೆ ಯಾಕೆ ಹೆದರಂಗಿಲ್ಲ ಅಂತ ಸರ್ಗಳು ಕೇಳಿದರು. ಅವಾಗ ಹುಡುಗ ಹೇಳಿದ, ನಮ್ಮ ಅಪ್ಪನೂ ನಮ್ಮ ಅವ್ವಾಗ ಹೆದರ್ತಾನ್ರಿ, ಅದಕ್ಕೆ ನಮ್ಮ ಅವ್ವಾಗ ಹೆದರ್ತೇನೆ ರೀ. ಎಷ್ಟು ಪವರ್ಫುಲ್ ಇರ್ತೀರಂದ್ರೆ ನೀವು ಅವುಗಳು, ಅದು ಕತೆ ಬೇರೆ ಇದು ಬಿಡ್ರಿ. ಅದೊಂದು ಹೇಳ್ಕೊತ ಕೂತ್ರೆ ಅದೊಂದು ದೊಡ್ಡ ಕತೆನೇ ಆಗ್ತೈತಿ. ಎಲ್ಲೇ ಕಾರ್ಯಕ್ರಮ ಆಗಲಿ ತಾಯಂದ್ರೆ ಗಚ್ಚಿಗಡ್ದು ನಿಂತರು ಅಂದ್ರೆ ಅದು ಯಶಸ್ವಿ ಆಯ್ತು ಅಂತ ತಿಳ್ಕೊಂಬಿಡ್ಬೇಕು ನೀವು. ಆ ಹುಡುಗ ಹೇಳಾಕತ್ತಾನ, ಶಿಷ್ಯ ಏನಿದ್ದಲ್ಲ ಅವಂಗೂ ವಯಸ್ಸಾಗಿತ್ತಲ್ಲ ಗುರುಗಳ, ಒಂದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೈತೆ ರೀ, ನಿಮ್ಮ ಮಾತು ಕೇಳೋದ್ರಾಗ ಹೆಚ್ಚು ಕಡಿಮೆ ಆಗೈತಿ. ನಾನು ನಮ್ಮ ಗಾಡಿ ಹೊಡಿತಿರ್ತಾರಲ್ಲ ನಮ್ಮ ಡ್ರೈವರ್ಗಳು, ಅದನ್ನ ಕೇಳ್ತಿರ್ತೀನಿ. ಮೊದಲೆಲ್ಲ ನನ್ನ ಮಾತು ಭಾಳ ಚಲೋ ಕೇಳ್ತಿದ್ದಿ, ಮದುವೆಯಾಗನ ಪರಕ್ ಆದಿಲ್ಲೋ ತಮ್ಮ ಅಂದಾಗ ಅವ ಅಂತಾನ, ನಾ ಮೊದಲು ಅಷ್ಟ ಶ್ರೀ ಗುರುಗಳ ಶಿಷ್ಯ ರೀ, ಮದುವೆ ಆದಮೇಲೆ ಸಿರಿ ಗುರುಗಳ ಶಿಷ್ಯ ಆಗೀನಿ ರೀ ಅಪ್ಪಾರ, ಅವ್ರ ಮಾತ ಕೇಳೋವ್ರಿ ನಾನು ಅನ್ನೋ ಲೆವೆಲಿಗೆ ಬಂದು ಬಿಡ್ತಾರೆ. ಆ ಹುಡುಗ ಏನು ಗುರುಗಳಿಗೆ ಹೇಳಿದಂದ್ರೆ, ಅಪ್ಪಾರ ನೀವೇನು ತೆಂಗಿನಕಾಯಿ ಕೊಟ್ಟಿದ್ರಲ್ರಿ, ಮರುದಿನ ರವಿವಾರ ಇತ್ತು, ಇಡ್ಲಿ ಮಾಡಿದ್ರು, ಇಡ್ಲಿ ಜೊತೆಗೆ ಎಷ್ಟು ಶಾನೆ ಅದಾರ ನೋಡ್ರಿ ಎಲ್ಲರೂ. ಇಡ್ಲಿ ಜೊತೆಗೆ ಅಂದರೆ ಚಟ್ನಿನ ಅಂತ ತಿಳ್ಕೊಂಡು ಬಿಟ್ರಿ ನೀವು. ಅವತ್ತು ಚಟ್ನಿ ಮಾಡಿ ತಿಂದು ಬಿಟ್ರಿ ಅವ್ರು ಮರುದಿನ. ಸರಿ ಶಾನೆ ಇದೆ ಅಂದ್ರೆ ಅವ್ರು ಸರ್ ಈ ಕಡೆ ಬಂದು ಕೂತ್ರಿ, ಅವ್ನು ಸಾಪಾಗಿ ಮುಖ ಮಾಡ್ಕೊಂಡು. ಇನ್ನೊಬ್ಬ ಬಂದ, ಅವ ಈ ಬತ್ತಿ ಪಾಠ ಬಡ್ಕೊಂಡು ಕುಂಕುಮ ಹಚ್ಕೊಂಡು ಬಂದ್ರಿ. ಅವ ನಿನಗೆ ನಾ ತೆಂಗಿನಕಾಯಿ ಕೊಟ್ಟಿದ್ದು, ನೀ ಏನು ಮಾಡಿದಿ ಅಂತ ಗುರುಗಳು ಕೇಳಿದರು. ಅವ ಹುಚ್ಚದ ನೋಡ್ರಿ, ಚಟ್ನಿ ಮಾಡಿ ತಿಂದ. ನೀವು ಕೊಟ್ಟಿದ್ದ ತೆಂಗಿನಕಾಯಿ ಯಾರು ಚಟ್ನಿ ಮಾಡಿ ತಿಂತಾರನ್ರಿ ಅಪ್ಪಗಳು? ನಾ ಹಂಗೆ ಮಾಡಿಲ್ರಿ, ಬರ್ರಿ ನಮ್ಮ ಮನೆ ಜಗಲಿ ಮೇಲಿಟ್ಟು ಪೂಜೆ ಮಾಡಕತ್ತೀನಿ. ಅವತ್ತಿಂತ್ರ 30 ವರ್ಷ ಆತ ಆ ತೆಂಗಿನಕಾಯಿ ಪೂಜೆ ಮಾಡ್ಕೊತಾನೆ ಅದನ್ರಿ ಅಪ್ಪ ಅವ್ರು. ಒಂದು ದಿನ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚೋದು ತಪ್ಪಿಸಿಲ್ಲ, ನಾನು ಊದಿನ ಕಡ್ಡಿ ಬೆಳಗೋದು ತಪ್ಪಿಸಿಲ್ಲ, ನೈವೇದ್ಯ ಹಿಡಿಯೋದು ತಪ್ಪಿಸಿಲ್ಲ. ನೀನು ಸರಿ ಈ ಕಡೆ ಅಂದ್ರೆ ಅಪ್ಪಗಳು, ನೀನು ಶಾನೆ ಅದೇ ಸರಿ ಅಂದ್ರೆ. ಅವ್ರು ಚಟ್ನಿಯರಿ ಮಾಡಿ ತಿಂದ ನಾವು ಚಲೋ ಆಗ್ತದೆ. ನೀ ಬರೀ ಜಗಲಿ ಮೇಲಿಟ್ಟು ಪೂಜೆನೇ ಮಾಡಿ. 3ನೇ ನಾವು ಬಂದು, ನೀ ಬಾತಮ್ಮ ನೀ ಏನು ಮಾಡಿದೆ? ಅವ ಬಂದು ನಮಸ್ಕಾರ ಮಾಡಿ ಅಂದ, ಅಪ್ಪ ಅವ್ರು ನಾನು ರೈತದನ್ರಿ, ನಾ ಏನು ಮಾಡೀನಿ ಅಂದರೆ ನೀವು ಕೊಟ್ಟಿರುವಂಥ ಒಂದು ತೆಂಗಿನಕಾಯಿ, ಅದರಿಂದ ನಾನು ಏನು ಮಾಡೀನಿ ಅಂದ್ರೆ ಸ್ವಲ್ಪ ಈ ಕಡೆ ಬರ್ರಿ ಅಂದ. ಎತ್ತರದ ಜಾಗ ಮೇಲೆ ನಿಂತ್ಕೊಂಡು ತೋರಿಸಿದ. ಅಲ್ಲೇನು ಕಾಣ್ತೈತೆ ಅಲ್ರಿ, 2 ಎಕರೆ ಒಳಗೆ ಏನೋ ಒಂದು ವನ ಐತಲ್ಲ, ಆ ವನ ಎಲ್ಲ ನೀವು ಕೊಟ್ಟಿರುವಂಥ ಒಂದು ತೆಂಗಿನಕಾಯಿಯಿಂದ ಒಂದು ವನವನ್ನು ನಾನು ತಯಾರು ಮಾಡೀನಿ ನೋಡ್ರಿ ಅಂತ ಹೇಳಿದೆ. ನೀವೆಲ್ಲ ಚಪ್ಪಾಳಿ ತಟ್ಟಿದ್ರಿ, ಭಾಳ ಖುಷಿ ಆಯ್ತು ನನಗೆ. ಈಗ ನಿಮ್ಮ ಹತ್ರನೂ ಒಂದೊಂದು ತೆಂಗಿನಕಾಯಿ ಕೊಟ್ಟಾರಂತ ತಿಳ್ಕೊಳ್ರಿ ಗುರುಗಳು. ನೀವು ಚಟ್ನಿ ಮಾಡಿ ತಿಂತೀರೋ, ಏನು ಜಗಲಿ ಮೇಲಿಟ್ಟು ಪೂಜೆ ಮಾಡ್ತೀರೋ, ಏನು ಅದನ್ನು ತೆಗೆದುಕೊಂಡು ಒಂದು ಕಲ್ಪವೃಕ್ಷ ವನವನ್ನಾಗಿ ಮಾಡ್ತಿರೋ ಅನ್ನೋದು ನಿಮ್ಮ ಕೈ ಒಳಗದ. ಅದಕ್ಕೆ ನೀವು ಮಕ್ಕಳಿಗೆ ಏನು ಕಲಿಸ್ಬೇಕು ಅಂದರೆ, ನೀವು ಚಟ್ನಿ ಮಾಡೋಕ್ಕೂ ಕಲಿಸ್ಬಾರ್ದು, ಹಾಗಂತ ಹೇಳಿ ಜಗಲಿ ಮೇಲಿಟ್ಟು ಪೂಜೆ ಮಾಡೋಕ್ಕೂ ಕಲಿಸ್ಬಾರ್ದು. ಅದನ್ನು ತೆಗೆದುಕೊಂಡು ಒಂದು ಕಲ್ಪವೃಕ್ಷ ವನವನ್ನಾಗಿ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಟೀಚರ್ಸ್ಗಳು ಮಕ್ಕಳಿಗೆ ಕಲಿಸಿಬಿಟ್ರು ಅಂದರೆ, ಬಾಡಗಿಯ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಶತಮಾನೋತ್ಸವ ಆಚರಿಸಿಕೊಂಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಸಮಯ ಭಾಳ ಆಗ್ಯದ.
ಹಸದವರ ಮುಂದೆ ಉಪದೇಶ ಮಾಡಿದಿರಿ ಅಂದರೆ ಅದಕ್ಕಿಂತನೂ ಭಾಳ ಕೆಟ್ಟದಾಗಿರುವಂಥ ಕೆಲಸ ಯಾವುದೂ ಇಲ್ಲ. ವಿವೇಕಾನಂದರು ಯಾವಾಗಲೂ ಹೇಳೋರು, ಹಸದವ್ರ ಮುಂದೆ ಯಾಕೆ ಉಪದೇಶ ಮಾಡ್ತೀವಿ? ಅದಕ್ಕೆ ನೀವೆಲ್ಲರೂ ನೋಡಿ ಶಾಂತ ರೀತಿಯಿಂದ ಇಟ್ಟರೆ ಕೂತು ಕೇಳಕತ್ತೀರಿ, ಅದ ಒಂದು ಬಾಳೆ ಬಂಗಾರ. ಇಲ್ಲ ಅಂದ್ರೆ ಭಾಳ ವಜ್ಜ ಇರ್ತೈತಿ. ಹಸದವ್ರ ಮುಂದೆ ಉಪದೇಶ ಮಾಡಿದರೆ ಏನೇನು ಆಕೈತೆ ಅನ್ನೋ ಗದ್ದಲ ಅನ್ನೋದು ನಿಮ್ಗೆ ಗೊತ್ತಾಗದ. ಅದಕ್ಕೆ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಒಲಿ ಮೇಲಿನ ಅಡಿಗೆ ಊಟ ಮಾಡ್ತಿರೋ ಏನು ತಲೆ ಮೇಲಿನ ಅಡಿಗೆ ಊಟ ಮಾಡ್ತಿರೋ? ಈ ನಮ್ಮ ಬಾಡಿಗೆ ಹೇಳಿರುವಂಥ ಎಲ್ಲ ಭಕ್ತರೆಲ್ಲ ನೀವು ಎಷ್ಟು ಶಾನೆ ಇದ್ದೀರಿ ಅಂದರೆ ಒಲಿ ಮೇಲಿನ ಅಡಿಗೆ ಊಟ ಮಾಡೋದು ಇದ್ದೇ ಇರ್ತೈತಿ. ಅಲ್ಲಮ ಪ್ರಭುದೇವ್ರು ಅಂತಾರೆ, ಒಲಿ ಮೇಲಿನ ಅಡಿಗೆ ಏನಾರೇ ಊಟ ಮಾಡಿದ್ರಿ ಅಂದರೆ 4 ತಾಸು ನಿಮಗೆ ಸಂತೃಪ್ತಿ ಸಿಗ್ತೈತಿ. ಅದಕ್ಕೆ ಮೊದಲು ತಲೆ ಮೇಲಿನ ಅಡಿಗೆ ಊಟ ಮಾಡಿಬಿಟ್ರಿ ಅಂದರೆ ಜೀವನ ಪರ್ಯಂತ ಸಂತೃಪ್ತಿ ಸಿಗ್ತೈತಿ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುದೇವ್ರು ಹೇಳ್ತಾರೆ. ಹಿಂಗೆ ನೀವು ತಲೆ ಮೇಲಿನ ಅಡಿಗೆ ಊಟ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಒಂದು 100 ವರ್ಷಗಳಿಂದ ನೀವೆಲ್ಲ ಮಾಡ್ತಾ ಬಂದಿದ್ದೀರಲ್ಲ, ನನಗಂತೂ ಭಾಳ ಖುಷಿ ಆಯಿತು. ತಾವೆಲ್ಲರೂ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕಲಿಸ್ರಿ, ಅದನ್ನು ಹೆಂಗೆ ಅಮೃತ ಮಾಡ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಕಲಿಸ್ರಿ. ಆ ಕಾರಣಕ್ಕಾಗಿಯೇ 40 ಎಕರೆ ಪ್ರದೇಶದಲ್ಲಿ ಯಾವ ರೀತಿ ಕೃಷಿಯನ್ನು ನಾವು ಉಪಯೋಗ ಮಾಡಬೇಕು, ಬಳಸಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಮಾದರಿಯ ಒಂದು ಕೃಷಿಯನ್ನು ಇಸ್ರೇಲ್ ಒಳಗೆ ಹೋಗಿದ್ರು ಅವರು. ಸಾವುಕಾರಿಗೆ ನಾನು ಮೊನ್ನೆ ಕೇಳಿದೆ, ಒಂದು ಸುಮಾರು ವರ್ಷಗಳ ಹಿಂದೆ, ಎಲ್ಲಿ ಕಾಣ್ತಿರ್ಲಿಲ್ಲರಿ ಸಾವುಕಾರ ಅಂದಾಗ, ಇಲ್ರಿ ಅಪ್ಪಗಳನ್ನ ಇಸ್ರೇಲ್ಗೆ ಹೋಗಿನ್ರಿ ಅಂತಂದ್ರೆ ಅವರು. ಅಲ್ಲಿ ಯಾಕೆ ಹೋಗಿದ್ರಿ ಅಂತ ಕೇಳಿದ್ದೇನೆ. ಏನಿಲ್ಲರಿ, ಅಲ್ಲಿ ಅದ್ಭುತವಾದ ಕೃಷಿ ಮಾಡ್ತಾರೆ, ಅಲ್ಲಿ ಕೃಷಿಯನ್ನು ತಂದು ನಾವು ಯಾಕೆ ನಮ್ಮ ಕ್ಷೇತ್ರದ ಜನರಿಗೆ ನಾನು ಪರಿಚಯ ಮಾಡಬಾರ್ದು ಅಂತ ತಿಳ್ಕೊಂಡು ಅವ್ರು ಅವತ್ತು ಹೇಳಿದರು. ಇವತ್ತು ಅವ್ರ ಭಾಷಣ ಕೇಳಿದಾಗ ನನಗೆ ಅನ್ನಿಸ್ತು, ಅಲ್ಲಿ ಹೋಗಿ ಬಂದಿದ್ದಕ್ಕೆ ಸಾರ್ಥಕ ಆಯಿತು. ಭಾಳ ಮಂದಿ ಫಾರಿನ್ಗೆ ಮಜಾ ಮಾಡೋಕ್ಕೆ ಹೋಗ್ತಾರೆ, ನಮ್ಮ ಸಾಹುಕಾರ ಅವರು ಅಲ್ಲಿ ಹೋಗಿ ಬಂದು ನಮ್ಮ ರೈತರಿಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಮಾದರಿ ಕೃಷಿಯನ್ನು ಮಾಡಾಕತ್ತಾರಲ್ಲ, ಇದಕ್ಕಿಂತನೂ ಚಲೋ ಕೆಲಸ ಏನದ ಹೇಳ್ರಿ. ನೀವು ಸಾಧ್ಯ ಆದರೆ ಸಾಹುಕಾರ ಹಂಗೆ ದೊಡ್ಡ ಕೆಲಸ ಮಾಡಿರಿ, ಅದೇನೂ ನಿಮಗೆ ಆಗೋಕ್ಕಾಗಲಿಲ್ಲ ಅಂದರೆ ಇನ್ನೊಬ್ಬರ ಕಣ್ಣೀರು ಒರೆಸುವಂಥ ಕೆಲಸ ನೀವು ಮಾಡಿಬಿಟ್ರಿ ಅಂದರೆ ನಿಮ್ಮ ಬದುಕು ಬಂಗಾರ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಂದು ಪ್ರವಚನ ಇಷ್ಟಕ್ಕೆ ಮುಗಿಯಂಗಿಲ್ಲ. ಮುಂದೊಂದು ದಿನ ನಾನು ಬರ್ತೀನಿ, ಸಣ್ಣ ಮಕ್ಕಳ ಜೊತೆಗೆ ಸಂವಾದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನನಗೆ ಭಾಳ ಅಪೇಕ್ಷೆ ಅದ. ನಾನು ಭಾಳ ಕಡೆ ಶಾಲಾ ಕಾಲೇಜುಗಳಿಗೆ ಹೋಗ್ತೀನಿ, ಸಂವಾದ ಕಾರ್ಯಕ್ರಮ ಮಾಡ್ತೀನಿ. ಯಾಕೆ ಸಂವಾದ ಕಾರ್ಯಕ್ರಮ ಮಾಡ್ತೀನಿ ಅಂದರೆ 2 ನಿಮಿಷದಲ್ಲಿ ನನ್ನ ಮಾತುಗಳನ್ನ ನಾನು ಪೂರ್ಣಗೊಳಿಸ್ತೀನಿ. ಇಲ್ಲಿ ಸಂಯುಕ್ತ ಕರ್ನಾಟಕ ವರದಿಗಾರರು ಬಂದಾರೆ, ವಿಜಯ ಕರ್ನಾಟಕ ವರದಿಗಾರರು ಬಂದಾರೆ. ಪೇಪರ್ನೊಳಗೆ ಮುಪ್ಪುಟದೊಳಗೆ ಏನದ ನೋಡಿರಿ ನೀವು? ಶಿವಮೊಗ್ಗದೊಳಗೆ ಒಂದು ಪ್ರಕರಣ ಆಯಿತು 2 ದಿನದ ಹಿಂದೆ. ಹಲ್ಚಲ್ ಎದ್ದು ಬಿಟ್ಟದ್ದು ಶಿವಮೊಗ್ಗ, ಉದ್ವಿಗ್ನ ವಾತಾವರಣ ಆಗಿಬಿಟ್ಟದ. 10ನೇತೆ ಓದುವಂಥ ಹುಡುಗರು ಒಬ್ಬ ಹುಡುಗನ ಕೊಲೆ ಮಾಡಿಬಿಟ್ಟಾರೆ. 10ನೇತೆ ಓದುವಂಥ ಹುಡುಗರು ಒಬ್ಬ ಹುಡುಗನ ಕೊಲೆ ಮಾಡ್ಯಾರ. ಹೆಂಗೆ ಕೊಲೆ ಮಾಡ್ಯಾರ ಗೊತ್ತದ ನಿಮಗೆ? ಗಾಂಜಾ ಸೇದಿರುವಂಥ ಹುಡುಗರು ಗಾಂಜಾ ನಶೆಯೊಳಗೆ ಹುಡುಗನ ಕೊಲೆ ಮಾಡ್ಯಾರ. ಇದು ಯಾಕೆ ಆಗಕತ್ತದ? 10 ವರ್ಷದ ಹಿಂದೆ 5ನೇತೆ ಓದುವಂಥ ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಾ ಇರಲಿಲ್ಲ. 10 ವರ್ಷದ ಹಿಂದೆ 7ನೇತೆ ಓದುವಂಥ ಮಕ್ಕಳು ಸುಲಿಗೆಗಳನ್ನು ಮಾಡ್ತಾ ಇರಲಿಲ್ಲ. 10 ವರ್ಷದ ಹಿಂದೆ 10ನೇತೆ ಓದುವಂಥ ಮಕ್ಕಳು ಕೊಲೆಯನ್ನು ಮಾಡ್ತಾ ಇರಲಿಲ್ಲ. ಇವತ್ತದು ಆಗಾಕತ್ತದ ಅಂದರೆ ನಮ್ಮಂಥ ಸ್ವಾಮಿಗಳ ಪಾತ್ರ ಏನು? ಇಲ್ಲಿ ಟೀಚರ್ಸ್ಗಳು ಪಾಠ ಮಾಡ್ತಾರಲ್ಲ, ಇವ್ರ ಪಾತ್ರ ಏನು? ಅದಕ್ಕೆ ನಾನು ಭಾಳ ಗಂಭೀರವಾಗಿ ನಿಮಗೆಲ್ಲ ಹೇಳೋದಷ್ಟೇ, ನಿಮ್ಮ ಮಕ್ಕಳ ಮೇಲೆ ಒತ್ತಡ ಹಾಕಬೇಡ್ರಿ. ಅವ್ರಿಗೆ ರೊಕ್ಕ ಕೊಡ್ರಿ, ನಾನು ಬ್ಯಾಡ ಅನ್ನಂಗಿಲ್ಲ. 1 ಲಕ್ಷ ರೂಪಾಯಿ ಗಟ್ಟಲೆ ರೊಕ್ಕ ಕೊಡ್ರಿ, ಆದರೆ ರೊಕ್ಕದ ಮೌಲ್ಯವನ್ನು ತಿಳಿಸಿ ರೊಕ್ಕ ಕೊಡ್ರಿ. ನೀವು ರೊಕ್ಕದ ಮೌಲ್ಯವನ್ನು ತಿಳಿಸಲಾರ್ದೆ ನೀವು 1 ಲಕ್ಷ ರೂಪಾಯಿ ರೊಕ್ಕ ಕೊಟ್ರಿ ಅಂದರೆ ಹಾಂಗೆ ಗೋವಾಕ್ಕೆ ಹೋಗಿಬಿಡ್ತಾವೆ. ನಾವು ಗೋವಾದೊಳಗೆ ಇಸ್ಪಿಟ್ ಆಡುವಂಥ ದೊಡ್ಡ ಇವುದಾವಂತ್ರಲ್ಲಿ ಏನೇನೋ ಬೇರೆ ವ್ಯವಸ್ಥೆ ಇದಾವಂತ. ಅಲ್ಲಿ ಹೋಗಿ 1 ದಿನದೊಳಗೆ, ನಾನು ಬೆಂಗಳೂರಿನೊಳಗೆ ಒಬ್ಬ ನಮ್ಮ ಶಿಷ್ಯರ ಮನೆತನ ಅದ, ಅವ 1 ದಿನದೊಳಗೆ ಎಷ್ಟು ರೊಕ್ಕ ಹಾಳು ಮಾಡ್ಕೊಂಡಿದ್ದ ಅಂದರೆ 36 ಲಕ್ಷ ರೂಪಾಯಿ ಹಾಳು ಮಾಡ್ಕೊಂಡಿದ್ದ. ಏನು ಮಾಡೋದದ ಹೇಳ್ರಿ? ಸಿದ್ದೇಶ್ವರ ಅಪ್ಪ ಅವ್ರ ಮಾತು ನನಗೆ ಯಾವಾಗಲೂ ನೆನಪಿಗೆ ಬರ್ತೈತಿ. ನಿಮ್ಮ ಮಕ್ಕಳಿಗೆ ಕೇವಲ ಅಕ್ಷರ ಕಲಿಸಿಬಿಟ್ರಿ ಅಂದರೆ ಅವ್ರು ಹಳ್ಳ ಹಿಡಿದು ಹೋಗಿಬಿಡ್ತಾರೆ. ಅಕ್ಷರದ ಜೊತೆಗೆ ಸಂಸ್ಕಾರವನ್ನು ಕಲಿಸಿದ್ರಿ ಅಂದರೆ ನಿಮ್ಮ ಮನೆಗೆ ಅವ್ರು ಬೆಳಕಾಕಾರ ಅನ್ನುವಂಥ ಮಾತುಗಳನ್ನು ಸಿದ್ದೇಶ್ವರ ಅಪ್ಪ ಅವ್ರು ಹೇಳೋರು. ಅದಕ್ಕೆ ನಿಮ್ಮ ಮಕ್ಕಳಿಗೆ ನೀವು ಅಕ್ಷರವನ್ನು ಅಷ್ಟೇ ಕಲಿಸಬಾರ್ದು, ಅಕ್ಷರದ ಜೊತೆಗೆ ಸಂಸ್ಕಾರವನ್ನು ಕಲಿಸಬೇಕು. ಅದಕ್ಕೆ ನಾನು ನಮ್ಮ ರಮೇಶ್ ಅವರಿಗೆ ಅದನ್ನೇ ಹೇಳೋದು, ಈ ಊರಿನ ಹಿರಿಯರಿಗೆ ಅದನ್ನೇ ಹೇಳೋದು, ಒಂದು ಫೈನ್ ಡೇ ನಾನು ಕರೀರಿ. ಎಂಥ ಕಾರ್ಯಕ್ರಮ ಇದ್ರೂ ಆ ಕಾರ್ಯಕ್ರಮ ಬಿಟ್ಟು ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮದೊಡನೆ ನಾನು ಪಾಲ್ಗೊಳ್ತೀನಿ. ಅವರ ಆಶೋತ್ತರಗಳಿಗೆ ನಾವು ಈಡೇರಿಸಬೇಕಾಗ್ಯದ, ಅವರ ಆತಂಕವನ್ನು ನಾವು ಪರಿಗಣಿಸಬೇಕಾಗ್ಯದ. ಅವರಲ್ಲಿ ಏನು ತುಮುಲ ಐತಿ, ಅವರಲ್ಲಿ ಏನು ದುಃಖ ಅದನ್ನು ಹೊರಗೆ ಹಾಕೋದಕ್ಕೆ ನಾವು ಒಂದು ಅವಕಾಶ ಕೊಡಬೇಕಾಗ್ಯದ. ಅದ್ರ ಬಗ್ಗೆ ನಾವೆಲ್ಲ ಗಂಭೀರವಾಗಿ ಚಿಂತನೆ ಮಾಡೋಣ ಅನ್ನುವಂಥ ಮಾತುಗಳನ್ನು ಹೇಳಿ ಶತಮಾನೋತ್ಸವವನ್ನು ಆಚರಣೆ ಮಾಡಿದ್ದಕ್ಕಾಗಿ, ದಾಸೋಹ ಮಾಡಿದಂಥವ್ರಿಗೆ, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದಂಥವ್ರಿಗೆ, ಸೇವೆಯನ್ನು ಮಾಡಿದಂಥವ್ರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರೆಲ್ಲರನ್ನು ನೀವು ಅಭಿನಂದಿಸ್ರಿ. ಕನ್ನಡ ಶಾಲೆ ಉಳಿಲಿ, ಕನ್ನಡ ಶಾಲೆ ಬೆಳೀಲಿ, ಸರ್ಕಾರ ಇದ್ರ ಬಗ್ಗೆ ಗಮನವನ್ನು ಹರಿಸಲಿ. ಒಂದು ITBT ಕಂಪ್ನಿಗೆ ನೀವು ಅವಕಾಶ ಕೊಡ್ತಿರೋ ಬಿಡ್ತಿರೋ ಅದ್ರ ಬಗ್ಗೆ ನಾವು ಕೇಳಂಗಿಲ್ಲ. ಒಂದು ಕನ್ನಡ ಶಾಲೆಯನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕರ್ನಾಟಕ ಘನ ಸರ್ಕಾರದವರು ಮಾಡಲಿ ಹಾಗೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ. ಶರಣಾರ್ಥಿಗಳು.
ಅನ್ನ ಅಕ್ಷರ ಮತ್ತು ಸಂಸ್ಕಾರವನ್ನು ಕಲಿಸುವಂಥ ಜವಾಬ್ದಾರಿಯನ್ನು ತಿಳಿಸಿರ್ತಕ್ಕಂಥ ಪೂಜ್ಯರಿಗೆ ಧನ್ಯವಾದಗಳು. ಇದೀಗ ದಯವಿಟ್ಟು ಹೇಳ್ತಕ್ಕಂಥ ಮಹಿಳೆಯರು ವೇದಿಕೆ ಮುಂಭಾಗದಲ್ಲಿ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಸ್ಕೊತಾ ಇದ್ವಿ. ಡಾಕ್ಟರ್ ಬಾಳೇಶ್ ಭಜಂತ್ರಿ ಅವರು, ನಮ್ಮ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಹೇಬತ್ತಿ ಸರ್ ಅವರು, ನಮ್ಮ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಗಸ್ತಿ ಸರ್ ಅವರು, ಸುಟ್ಟಟ್ಟಿ CRPಗಳಾಗಿರ್ತಕ್ಕಂಥ VS ಕನ್ನಾಳ್ ಸರ್ ಅವರು, ಕಾರಾಜನ್ಗಿ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಅಂತೇಳಿ ವಿನಂತಿಸ್ಕೊತಾ ಇದ್ದೀನಿ. ಹೋರ್ ಸರ್, ಇಲ್ಲ ಹೋರ್ ಸರ್ ಪ್ಲೀಸ್, ಹೋರ್ ಸರ್. ಶರಣ ಶ್ರೀ ಬಾಳೇಶ್ ಭಜಂತ್ರಿ ಅವರು ಈ ಕಾರ್ಯಕ್ರಮದ ಸ್ಮರಣಿಕೆ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಅದೇ ರೀತಿ ನಮ್ಮ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಹೇಬತ್ತಿ ಸರ್ ಅವರು, ನಮ್ಮ ಇಲಾಖೆಯ ಅತ್ಯಂತ ಕ್ರಿಯಾಶೀಲ ಅಧಿಕಾರಿಗಳಾಗಿರ್ತಕ್ಕಂಥ ಗಸ್ತಿ ಸರ್ ಅವರು, ನಮ್ಮ CRPಗಳಾಗಿರ್ತಕ್ಕಂಥ VS ಕನ್ನಾಳ್ ಸರ್ ಅವರು, ನಮ್ಮ ಸಂಘದ ಜಿಲ್ಲಾ ಪ್ರತಿನಿಧಿಗಳಾಗಿರ್ತಕ್ಕಂಥ ಕಾರಾಜನ್ಗಿ ಸರ್ ಅವರು, CRPಗಳಾಗಿರ್ತಕ್ಕಂಥ UP ಸಾಲಿ ಸರ್ ಅವರು, ಈ ಶಾಲೆಯ ಶಿಕ್ಷಕರು ಹಾಗೂ ನಮ್ಮ ಜಿಲ್ಲಾ ಪ್ರತಿನಿಧಿಗಳಾಗಿರ್ತಕ್ಕಂಥ ರಾಜು ಕಟ್ಟಿ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸ್ಬೇಕು ಅಂತೇಳಿ ವಿನಂತಿಸ್ಕೊತಾ ಇದ್ದೀವಿ. ಪೋತೆ ಮೇಡಮ್ ಅವರು ವೇದಿಕೆ ಮುಂಭಾಗದಲ್ಲಿ ಬರ್ಬೇಕು. ಈ ಶಾಲೆಯ ಗುರುಮಾತೆಯಾಗಿರ್ತಕ್ಕಂಥ ಪೋತೆ ಮೇಡಮ್ ಅವರು, ಬಿಡಿ ಮೂಲಿಮನಿ ಮೇಡಮ್ ಅವರು ಕೂಡ ವೇದಿಕೆ ಮುಂಭಾಗದಲ್ಲಿ ಆಗಮಿಸ್ಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. ಮೂಲಿಮನಿ ಮೇಡಮ್ ಅವರು, ಡಾಂಗೆ ಮೇಡಮ್ ಅವರು, ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಬಿಡಿ ಮೂಲಿಮನಿ ಮೇಡಮ್ ಅವರು ಕೂಡ ವೇದಿಕೆ ಮುಂಭಾಗದಲ್ಲಿ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಸ್ಕೊತಾರೆ. ಕಟ್ಟಿ ಸರ್, ನಮ್ಮ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ AB ಕುಟ್ಕೊಳ್ಳಿ ಸರ್ ಅವರು, ಮೇಡಮ್ ಮ್ಯಾಲವರು AB ಕುಟ್ಕೊಳ್ಳಿ ಸರ್ ಅವರು ದಯವಿಟ್ಟು ವೇದಿಕೆ ಕಡೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊತಾರೆ. AB ಕುಟ್ಕೊಳ್ಳಿ ಸರ್ ಅವರು ಬರ್ರಿ ಸರ್. ದಯವಿಟ್ಟು ಈ ಕಾರ್ಯವನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು, ಈ ಗ್ರಾಮದ ಈ ಒಂದು ಶತಮಾನೋತ್ಸವ ಸಮಿತಿಯ ಕಮಿಟಿಯ ಎಲ್ಲ ಸದಸ್ಯರು ನೆರವೇರಿಸಬೇಕು ಅಂತೇಳಿ ವಿನಂತಿಸ್ಕೊತಾ ಇದೆ. ಈ ಒಂದು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಅತ್ಯಂತ ಹಿರಿಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ 28 ವರ್ಷಗಳ ಕಾಲ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಹೋದರ ಸಮಾನರಾಗಿರ್ತಕ್ಕಂಥ ನಮ್ಮ ಅಶೋಕ್ ಪುರುಶೆಟ್ಟಿ ಸರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಅಭಿನಂದನೆ ಸಲ್ಲಿಸೋಣ. ಸದಾಕಾಲವು ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಈ ಶಾಲೆಯ ಅಭಿವೃದ್ಧಿಗಾಗಿ ತಮ್ಮ ತನುಮನ ದನಗಳಿಂದ ಸೇವೆಯನ್ನು ಸಲ್ಲಿಸಕ್ಕಂಥ ನಮ್ಮೆಲ್ಲರ ಸಹೋದರ ಸಮಾನರಾಗಿರ್ತಕ್ಕಂಥ ಪುರುಶೆಟ್ಟಿ ಗುರುಗಳು. ಅದೇ ರೀತಿ ಈ ಶಾಲೆಯ ಬಿರಾದರ್ ಸರ್ ಅವರು, ಕಟ್ಟಿ ಸರ್ ಅವರು, ಸಿರಿಗೆರೆ ಸರ್ ಅವರು, ಮೋಮಿನ್ ಸರ್ ಅವರು, ಸಂಕ್ಪಾಳ್ ಸರ್, ಅರ್ಜುನ್ಗೆ ಸರ್, ಈ ಶಾಲೆಯ ಹಿರಿಯ ಪ್ರಧಾನ ಗುರುಗಳು, ನಮ್ಮೆಲ್ಲರ ಮಾರ್ಗದರ್ಶಕರು, ಸದಾ ಹಿತೈಷಿಗಳು ಆಗಿರ್ತಕ್ಕಂಥ ST ಬೆಳಂಕಿ ಸರ್ ಅವರು, ಜಂಬಗಿ ತೋಟದ ಪ್ರಧಾನ ಗುರುಗಳಾಗಿರ್ತಕ್ಕಂಥ ಸದಾ ಹಿರಿಯರು, ಮಾರ್ಗದರ್ಶಕರು, ಸಹೋದರ ಸಮಾನರಾಗಿರ್ತಕ್ಕಂಥ ಸನದಿ ಸರ್ ಅವರು, ಪ್ರಜಾದೆ ಸರ್ ಅವರು, ನಮ್ಮ ಮುದೋಳ್ ತೋಟ ಶಾಲೆಯ ಹಿರಿಯ ಪ್ರಧಾನ ಗುರುಗಳಾಗಿರ್ತಕ್ಕಂಥ ನಮ್ಮ ಮಮದಾಪುರ ಸರ್ ಅವರು, ಈ ಗ್ರಾಮದ ಹಿರಿಯರು, ಸದಾ ಹಿತೈಷಿಗಳು, ಮಾರ್ಗದರ್ಶಕರು, ಶಿಕ್ಷಕರಾಗಿರ್ತಕ್ಕಂಥ BK ಮುದೋಳ್ ಸರ್ ಅವರು, MD ಚೆಮಕೆರೆ ಸರ್ ಅವರು, ಈ ಗ್ರಾಮದ ಎಲ್ಲ ಬಂಧು ಬಾಂಧವರು, ಎಲ್ಲ ತಾಯಂದಿರು, ಹಿರಿಯರು, ಎಲ್ಲ ಸಹೋದರರು ಎಲ್ಲರೂ ಕೂಡ ಈ ಶಾಲೆಯ ಅಭಿವೃದ್ಧಿಗಾಗಿ ತಾವು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಈ ಗ್ರಾಮದ ಈ ಶಾಲೆಯಲ್ಲಿ ಶತಮಾನೋತ್ಸವದ ನಿಮಿತ್ತವಾಗಿ ಮಾತೆ ಶಾರದೆ ಹಾಗೂ ವಿಘ್ನ ವಿನಾಶಕನ ಮೂರ್ತಿಯನ್ನು ಈ ಗ್ರಾಮದ ಹಿರಿಯ ಬಂಧುಗಳು ಆಗಿರ್ತಕ್ಕಂಥ ಶರಣ ಶ್ರೀ MG ಡೆಂಗಿ, ರಾಜು ಬಿರಾದರ್ ಹಾಗೂ ಸಮಸ್ತ ಬಂಧು ಬಾಂಧವರು ಕೂಡ ಆ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಅರ್ಪಿಸೋಣ. ಅದೇ ರೀತಿ ಈ ಶಾಲೆಯ ಮಕ್ಕಳಿಗಾಗಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಈ ಗ್ರಾಮದ ಆದಿಬನಜ ಸಮಾಜದ ಬಂಧುಗಳು ನೆರವೇರಿಸಿದ್ದಾರೆ. ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸೋಣ. ದಯವಿಟ್ಟು ಪತ್ರಕರ್ತ ಮಿತ್ರರಾಗಿರ್ತಕ್ಕಂಥ ಮಲಗೌಡ್ ಪಾಟೀಲ್ ಹಾಗೂ ರಾಜು ಮೇಡಗಳವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತೇಳಿ ವಿನಂತಿಸ್ಕೊತಾ ಇದೆ. ಬನ್ನಿ. ದಯವಿಟ್ಟು ಈ ಗ್ರಾಮದ ಹಿರಿಯರಲ್ಲಿ ವಿನಂತಿ, ನಾಳೆ ಗುರುವಂದನೆ ಕಾರ್ಯಕ್ರಮ ಇರೋದ್ರಿಂದ ಗ್ರಾಮದ ಎಲ್ಲ ಶಿಕ್ಷಕರಿಗೆ ಸನ್ಮಾನ ಇದೆ. ಇದು ಕೇವಲ ಹೊರಗಡೆಯಿಂದ ಬಂದಿರತಕ್ಕಂಥ ಶಿಕ್ಷಕರು ಮತ್ತು ವಿಶೇಷ ಪ್ರತಿನಿಧಿಗಳಿಗೆ ಮಾತ್ರ ಉದ್ಘಾಟನಾ ಸಮಾರಂಭದಲ್ಲಿ ನಾವು ಸನ್ಮಾನವನ್ನು ನೆರವೇರಿಸ್ತಾ ಇದ್ದೀವಿ. ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ. ಈಗ 3-4 ಸಾರಿ ಹೇಳಿದ್ರಿ. ಈಗ ನಾಳೆ 3 ಜನ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ದಯವಿಟ್ಟು ಅದನ್ನು ನೆರವೇರಿಸಬೇಕು ಅಂತೇಳಿ ವಿನಂತಿಸ್ಕೊತಾ ಇದ್ದೀವಿ. ಈ ಒಂದು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಳೆದ ಹಲವು ವರ್ಷಗಳಿಂದ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಗುಣಾತ್ಮಕವನ್ನು ಶಿಕ್ಷಣ ಕೊಡ್ತಾ ನಮ್ಮ ಎಲ್ಲ 3
ತೋಟದ ಶಾಲೆಗಳೊಂದಿಗೆ ಅತ್ಯಂತ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಂಡು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಕಾರವನ್ನು ಕೊಡ್ತಾ ಈ ಶಾಲೆಯ ಈ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಹಕರಿಸಿರ್ತಕ್ಕಂಥ ಈ ಶಾಲೆ ಹಾಗೂ ತೋಟದ ಶಾಲೆಯ ನಮ್ಮ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರಿಗೂ ಕೂಡ ನಾವು ನಮ್ಮ ಮನದುಂಬಿ ನಮನಗಳನ್ನು ಅರ್ಪಿಸ್ತಾ ಇದ್ದೇವೆ. ಆಗಮಿಸಿರ್ತಕ್ಕಂಥ ಪತ್ರಕರ್ತ ಮಿತ್ರರಾಗಿರ್ತಕ್ಕಂಥ ಶ್ರೀಸಲ್ ಮಾಳಿಯವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾರೆ. ಪತ್ರಕರ್ತರ ಮಿತ್ರರಾಗಿರ್ತಕ್ಕಂಥ ಶ್ರೀಸಲ್ ಮಾಳಿಯವರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಗಮಿಸಬೇಕಾಗಿ ವಿನಂತಿ. ನಾವು ಪ್ರಾರಂಭದಲ್ಲಿ ತಮ್ಮ ಹೆಸರನ್ನು ಹೇಳಿದ್ದೀವಿ, ದಯವಿಟ್ಟು ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿರ್ತಕ್ಕಂಥ ಈ ಗ್ರಾಮದ ಸಮಸ್ತ ಬಂಧುಗಳಿಗೂ ಹಿರಿಯರಿಗೂ ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಬರ್ರಿ. ಪತ್ರಕರ್ತ ಮಿತ್ರರಾಗಿರ್ತಕ್ಕಂಥ ಶ್ರೀಶೈಲ್ ಮಾಳಿಯವರು, ವಿಜಯವಾಣಿ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀಶೈಲ್ ಮಾಳಿಯವರು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ. ಈ ಒಂದು ಉದ್ಘಾಟನಾ ಸಮಾರಂಭದ ಅತ್ಯಂತ ಯಶಸ್ವಿಗೆ ಸಹಕರಿಸಿರ್ತಕ್ಕಂಥ ಈ ಶಾಲೆಯ ಎಲ್ಲ ಬಂಧು ಬಾಂಧವರಿಗೂ ಹಿರಿಯರಿಗೂ ತಾಯಂದಿರಿಗೂ ಸಹೋದರರಿಗೂ ನನ್ನ ಎಲ್ಲ ಮಾತನಾಡ್ತಕ್ಕಂಥ ದೇವರಾಗಿರ್ತಕ್ಕಂಥ ಎಲ್ಲ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಶಾಸಕರಿಗೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳಿಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನನ್ನೆಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೂ ಅಧ್ಯಕ್ಷರಿಗೂ ಪತ್ರಕರ್ತ ಮಿತ್ರರಿಗೂ ಈ ಗ್ರಾಮದ ಎಲ್ಲ ಹಿರಿಯ ಸಹಾಯಕರಿಗೂ ಕಾರ್ಯಕರ್ತರಿಗೂ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂಥ ಸರ್ವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಒಂದು ಪ್ರಸಾದದ ವ್ಯವಸ್ಥೆ ಭೋಜನದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಆ ಎಲ್ಲ ದಾನಿಗಳಿಗೂ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥ ಸಕಲ ಸಜ್ಜನ ಬಂಧುಗಳಿಗೂ ಕೂಡ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳಿ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ಇಲ್ಲಿಗೆ ಮೊಟಕುಗೊಳಿಸ್ತಾ ಇದ್ದೇವೆ. ಸರಿಯಾಗಿ 5:30 ರೂಪಕ ಮತ್ತು ನೃತ್ಯ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಸಂಜೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. 5:30 ಸರಿಯಾಗಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿ ತಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ. ಶ್ರೀ ವಿದುಷಿ ಪೂರ್ವಿ ತಳವಾರ್ ನೃತ್ಯ ಗುರುಮಾತೆ ನಟರಾಜ್ ಡ್ಯಾನ್ಸ್ ಅಕಾಡೆಮಿ ವಿಜಯಪುರ ಇವರಿಂದ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ನೃತ್ಯ ಕಾರ್ಯಕ್ರಮ ನೆರವೇರ್ತಾ ಇದೆ. ದಯವಿಟ್ಟು 5:30 ಯಾರು ಮೊದಲು ಬರ್ತೀರಿ ಅವ್ರಿಗೆ ಆಸನ ಇರುತ್ತೆ, ಯಾರು ಬರೋದಿಲ್ಲ ಅವರು ನಿಂತು ಕಾರ್ಯಕ್ರಮ ನೋಡಬೇಕಾಗಿರುತ್ತೆ. ದಯವಿಟ್ಟು ಗಮನಿಸಬೇಕು. ದಯವಿಟ್ಟು ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ಇದೆ, ಭೋಜನವನ್ನು ಸ್ವೀಕರಿಸಿ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ.